ಭಾರ್ಗವ ಬಂದೇ ಇಲ್ಲ. వండ పట్టుకోంగో క్లీన్ అవరం రెండు వాణ తాందక రెండులే ఓం శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే. గురు బ్రహ్మ గురు విష్ణు గురుర్దేవో మహేశ్వరః గురుః సాక్షాత్ పరబ్రహ్మ తస్మై శ్రీ గురవే నమః. గురవే సర్వలోకానాం విషజే సర్వరోగిణాం నిధయే సర్వవిద్యానాం దక్షిణామూర్తయే నమః. శృతిస్మృతి పురాణానాం ఆలయం కరుణాలయం నమామి భగవత్పాదం శంకరం లోకశంకరం. శంకరం శంకరాచార్యం కేశవం బాదరాయణం సూత్రభాష్యకృతౌ వందే భగవంతౌ పునః పునః. శ్రీమచ్చంకరభగవత్పూజ్యపాద సద్గురుభ్యో నమః. వందే తం సచ్చిదానందం యతివర్యం మహామతిం వేదాంతసారజ్ఞం సద్గురుం ప్రణతోస్మ్యహం. సదాహం సంప్రదాయజ్ఞం సంయమీనం సదాశ్రయం సద్గురుం సచ్చిదానందం సదాచారం సమాశ్రయే. శ్రీ సచ్చిదానందేంద్ర సరస్వతి మహాసద్గురుభ్యో నమః. భగవో బ్రహ్మ అదృశ్యో విశ్వభక్తానాం దృశ్యో భవతి యః సదా అచింత్యమహిమానంతం ఆశ్రయే భీషసిద్ధయే. ఓం నమో భగవతే పరమానందస్వరూపాయ పరమాత్మనే భక్తవరాయ నారదాయ చ. ಭಗವದ್ಭಕ್ತರು ತತ್ವಜಿಜ್ಞಾಸುಗಳಾದಂತಹ ತಮ್ಮಲ್ಲಿ ಶಿವನೆಯ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಇಂದಿನ ವೇದಾಂತ ಶಿಬಿರದ ಕೊನೆಯ ದಿವಸದ ಪ್ರವಚನವನ್ನು ಈಗ ಆರಂಭ ಮಾಡ್ತಾ ಇದ್ದೀನಿ. ಈ ದಿವಸ ಈ 2 ಪ್ರವಚನವಿರುತ್ತದೆ. ಈಗ 8 ರಿಂದ 9 ಕಾಲವರೆಗೂ ಒಂದು, ಮತ್ತು ಕೆಲವು ಜನ ಹೇಳ್ತಿದ್ದಾರೆ 10 ರಿಂದ 11 ಮಾಡಿಬಿಟ್ಟು ಅವಕಾಶ ಮಾಡಿಕೊಟ್ರೆ 11 ಗಂಟೆ ಮೇಲೆ ನಾವು ಏನೋ ಒಂದು ಆಹಾರ ಮಾಡ್ಕೊಂಡು ನಾವು ದೂರಕ್ಕೆ ಹೋಗೋರಿದ್ದೀವಿ, ನಮಗೆ ಅನುಕೂಲವಾಗುತ್ತೆ ಅಂತ ಈ ರೀತಿ ಒಂದು ಭಿನ್ನ ಅರಿಕೆ ಮಾಡಿಕೊಂಡಿದ್ದಾರೆ. ಆಗ್ಬೋದು ಅಂತ ಹೇಳಿದ್ದೀನಿ. ನಂದು ಸಾಮಾನ್ಯ ಪ್ರತಿಯೊಂದು ಶಿಬಿರದಲ್ಲೂ ಯಾವ ತರಹ ಮಾಡ್ತಾಯಿದ್ವಿ ಅಂತಂದರೆ, ಈ ಒಂದು ಪಾಠದಲ್ಲಿ ಬಹುಮಟ್ಟಿಗೆ ಎಲ್ಲ ಸೂತ್ರವನ್ನು ಮುಗಿಸ್ಬಿಟ್ಟು ಮುಂದಿನ ಪಾಠದಲ್ಲಿ ಒಟ್ಟು 7 ದಿವಸದಿಂದ ಏನಾಯಿತು ಅನ್ನೋದು ಒಂದು ರೀತಿ ಸಿಂಹಾವಲೋಕನ ತರಹ ಒಟ್ಟು 85 ಸೂತ್ರದ ಒಟ್ಟು ಸಾರಾಂಶ ತಾತ್ಪರ್ಯ ಅನ್ನೋ ತರಹ ಈ ರೀತಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ಕೂಡ ಅದೇ ತರಹ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಇದೆ. 84 ಸೂತ್ರವನ್ನು ಈಗ ಮುಗಿಸಿದರೆ ಮುಂದಿನ ಪಾಠದಲ್ಲಿ ಒಟ್ಟು ಭಕ್ತಿಯ ವಿಷಯಕ್ಕೆ ಸಾಮಾನ್ಯವಾದ ಅಭಿಪ್ರಾಯ, ಮುಖ್ಯವಾದ ಅಭಿಪ್ರಾಯ, ಗೌಣಭಕ್ತಿಯ ಸ್ವರೂಪ, ಮುಖ್ಯ ಭಕ್ತಿಯ ಸ್ವರೂಪ ಅನ್ನೋದನ್ನು ಹೇಳಿಬಿಟ್ಟು ಮುಂದಿನ ಪಾಠವನ್ನು ಮುಕ್ತಾಯಗೊಳಿಸ್ಬೋದು ಅಂತ ಯೋಚನೆ ಮಾಡಿದ್ದೀನಿ. ಯಥಾಮತಿಯಾಗಿ ಈಗಿನ ಪಾಠವನ್ನು ನಾವು ಅನುಸರಣೆ ಮಾಡೋಣ, ಮುಂದುವರಿಸೋಣ. ಈಗ ಇವತ್ತಿನ ಸೂತ್ರ ಈ ರೀತಿ ಇದೆ. ಸಂಕೀರ್ತ್ಯಮಾನ ಶೀಘ್ರಮೇವ ಆವಿರ್ಭವತಿ ಅನುಭಾವಯತಿ ಭಕ್ತ. ಸಾಮಾನ್ಯ ಹಂತದಲ್ಲಿರ್ತಕ್ಕಂತಹ ಒಬ್ಬ ಭಕ್ತ, ಆತ ತನ್ನ ಭಕ್ತಿಯನ್ನು ಹೇಗಾದರೂ ಬೆಳೆಸ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಅವನಿಗೆ ವಿಷಯದ ಸೆಳೆತ ಬಹಳ ಜೋರಾಗಿದೆ, ಸಂಘ ವಿಪರೀತವಾಗಿದೆ. ಅವನಿಗೆ ಹೇಗಾದರೂ ಇದನ್ನು ಬಿಡಿಸ್ಕೋಕ್ಕೆ ಪ್ರಯತ್ನಪಟ್ಟು ಬಿಡಿಸ್ಕೊಂಡು ಅವನು ಅದರಲ್ಲಿಯೇ ನೆಲೆ ನಿಂತ್ಕೋಬೇಕು ಅಂತ ಒದ್ದಾಡ್ತಿದ್ದಾನೆ. ಅಂಥವನಿಗೆ ಒಂದು ನಾಮಸ್ಮರಣೆಯನ್ನು ಅಥವಾ ಒಂದು ಸ್ತೋತ್ರವನ್ನು ಉಪಾಯವನ್ನಾಗಿ ಸಹಾಯವನ್ನಾಗಿ ಮಾಡಿಕೊಟ್ಟು ಅದನ್ನು ಸಂಕೀರ್ತ್ಯಮಾನನೇನೋ ಮತ್ತೆ ಕೀರ್ತನೆ ಮಾಡ್ತಾ ಸಮ್ಮನೋಪಸರ್ಗ ಸಮ್ಯಕ್ ಕೀರ್ತ್ಯಮಾನ ಸಮ್ಮನೋಪಸರ್ಗ ಚೆನ್ನಾಗಿ ಮತ್ತೆ ಎಡಬಿಡದೆ ಅಂತ ಅರ್ಥ. ಸಮ್ಮನ ಉಪಸರ್ಗವೇ ಸಂಸ್ಕೃತದಲ್ಲಿ ಆ ವಿಶೇಷಾರ್ಥವನ್ನು ಕೊಡುತ್ತೆ. ಸಮ್ಮನದು ಚೆನ್ನಾಗಿ, ಇಲ್ಲಿ ಚೆನ್ನಾಗಿ ಏನೋ ಸಂಪೂರ್ಣವಾಗಿ ಮತ್ತೆ ಎಡಬಿಡದೆ, ಅಂದರೆ ಕಾಲದಿಂದಲೂ ಒಂದು ಕ್ರಿಯೆಯಿಂದಲೂ ಸ್ವರೂಪದಿಂದಲೂ ಅದಕ್ಕೆ ವ್ಯವಧಾನವಿರಕೂಡದು, ಇಚ್ಛಿತಿ ಇರಕೂಡದು. ಆ ರೀತಿಯಾಗಿ ಪ್ರಯತ್ನಪಟ್ಟು ಪ್ರೇಮವನ್ನು ತುಂಬುತ್ತಾ ಇದ್ದರೆ ಇದೇನಿದು ಫೋರ್ಸಬಲ್ಲಾಗಿ ಪ್ರೇಮ ಬರುತ್ತಾ ಅಂತ ನೀವು ಕೇಳಬಹುದು.
ಬಲಾತ್ಕಾರವಾಗಿ ಎಲ್ಲಾದರೂ ಪ್ರೇಮ ಬರುತ್ತಾ? ಇಷ್ಟವಿಲ್ಲದೆ ಇರುವಂತಹ ವಸ್ತುವನ್ನು ಬಹಳವಾಗಿ ಚೆನ್ನಾಗಿದೆ 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 ಅಂತೇಳಿ 100 1,000 ಹೇಳಿಬಿಟ್ರೆ ಅದು ಇಷ್ಟ ಆಗ್ಬಿಡುತ್ತಾ ಅಂದರೆ ಆಗ್ತಾ ಇರೋದು ಕಂಡಿದೆ ಜೀವನದಲ್ಲಿ. ಲೋಕದಲ್ಲಿ ನಾವು ಯಾವ ವಸ್ತುವನ್ನು ಹುಟ್ಟೋಕ್ಕೆ ಮುಂಚೆ ಮಗು ಹೇಗಿರುತ್ತೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಹುಟ್ಟಿದಾಗ ಯಾವುದೋ ಒಂದು ರೀತಿಯಲ್ಲಿ ಇರುತ್ತೆ. ಆಗ ತಂದು ಅಂತ ಅಂದ್ಕೊಂಡು ದಿನ ಅದನ್ನು ನೋಡಿ ಅದನ್ನು ಮುಟ್ಟಿ ಅದರ ಬಗ್ಗೆ ಜೊತೆಲೇ ಇದ್ದು ಅದನ್ನು ಹುಟ್ಟಿದ ದಿವಸ ಆಗಲಿ ಆ ದಿವಸ ಆಗಲಿ ಅಷ್ಟೊಂದೇನು ಪ್ರೇಮ ಬರಲ್ಲ. 6 ತಿಂಗಳಿಗೆ ಪ್ರೇಮ ಜಾಸ್ತಿ ಆಗುತ್ತೆ. 1 ವರ್ಷಕ್ಕೆ ತುಂಬ ಹೆಚ್ಚಾಗಿದೆ ಪ್ರೇಮ. ಮುದ್ದಾಡ್ಕೊಂಡು ಬೀದಿ ಕರ್ಕೊಂಡು ಹೋಗಿ ಎಲ್ಲ ಕಡೆಗೂ ತಿರುಗಾಡಿಸ್ಕೊಂಡು ಬರ್ತಾನೆ. ಅಂದರೆ ಪ್ರತಿನಿತ್ಯ ಅದರ ಮೇಲೆ ಮಾಡಿದ ಭಾವನೆಯಿಂದ ಪ್ರೇಮ ಬೆಳೆಯುತ್ತೆ ಹೊರತು ಒಂದೇ ಕಾಲಕ್ಕೆ ಯಾವ ವಸ್ತುವಿನ ಮೇಲೂ ಅಷ್ಟು ಪ್ರೇಮ ಬರೋದಿಲ್ಲ. ಯಾವ ವಸ್ತು ಬಲು ಬೇಗ ಇವನಿಗೆ ಉಪಕಾರ ಮಾಡುವಂಥದ್ದಾಗಿರುತ್ತೋ ಅಲ್ಲಿ ಪ್ರೇಮ ಬರುತ್ತೆ. ಲೋಕದಲ್ಲಿ ಮೊದಲನೇ ಸಲಕ್ಕೂ ಕೆಲವು ವಸ್ತು ಪ್ರೇಮವನ್ನು ಕೊಡುತ್ತೆ. ಯಾವ ವಸ್ತು ಅಂತಂದರೆ ಯಾವ ವಸ್ತುವಿಂದ ಅದಕ್ಕೆ ತುಂಬ ಸುಖವಾಗುತ್ತೆ, ತುಂಬ ಅನುಕೂಲವಾಗುತ್ತೆ ಅನ್ನುವಂತಹ ನಿರೀಕ್ಷಣೆ, ಕಲ್ಪನೆ ಅಥವಾ ಆ ರೀತಿಯ ಒಂದು ಪ್ರತ್ಯಕ್ಷ ಅನುಭವ ಹಾಗಿದ್ದಿದ್ದರೆ ಅದಾಗುತ್ತೆ. ಇಲ್ಲದೆ ಹೋದರೆ ಬಹಳಷ್ಟು ದಿವಸದ ಪ್ರಯತ್ನದ ಮೇಲೆ ನೋಡಿ, ವಿದ್ಯೆಯಲ್ಲಿ ಆಸಕ್ತಿ ಬರಬೇಕಾದ ಮಕ್ಕಳಿಗೆ ತುಂಬ ದಿವಸ ಪ್ರಯತ್ನ ಮಾಡಬೇಕು. ಅವರು ಮುಂಚೆ ವಿದ್ಯೆಯಲ್ಲಿ ಅವರಿಗೆ ಓದೋದು ಬರೆಯೋದು ಇಷ್ಟವಾಗಲ್ಲ. ಮಕ್ಕಳಿಗೆ ಆಟವಾಡೋದು ಇಷ್ಟ. ಆದರೆ ನಾವು ಓದೋದನ್ನು ಬರೆಯೋದನ್ನು ಮತ್ತೆ ಮಾಡಿಸ್ತಾ ಆ ಒಂದು ವಾತಾವರಣದ ಪರಿಸರದಿಂದ ಅವರಿಗೆ ಆ ಆಸಕ್ತಿ ಹುಟ್ಕೊಂಡ್ಬಿಡುತ್ತೆ. ಆಸಕ್ತಿ ಹುಟ್ಕೊಂಡ್ಮೇಲೆ ನಿಮ್ಗೆ ಕಷ್ಟ ಇಲ್ಲ. ಆಸಕ್ತಿ ಹುಟ್ಕೊಳ್ಳುವವರೆಗೂ ತಂದೆ ತಾಯಿ ಆದವರು ಓದು ಬರೀ ಮತ್ತೆ ಪ್ರೇರಣೆ ಮಾಡ್ತಾ ಇರಬೇಕಾಗತ್ತೆ. ಹೀಗೆ ಈ ಒಂದು ಲೌಕಿಕ ವಿಷಯದಲ್ಲೂ ಈ ರೀತಿ ಪ್ರೇಮ ಬರೋದಕ್ಕೆ ಕೆಲವಷ್ಟು ದಿವಸ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಿರುವಾಗ ಅತೀಂದ್ರಿಯವಾದ ಅಗೋಚರನಾದ ಪರಮಾತ್ಮ ವಿಷಯದಲ್ಲಿ ಬಹಳಷ್ಟು ದಿವಸ ಆವೃತ್ತಿ ಮಾಡಬೇಕು ಅಂತ ಹೇಳೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಆದರೆ ವಾಸ್ತವಿಕವಾಗಿ ಹೇಳೋದಾದರೆ ಲೌಕಿಕ ವಿಷಯದಲ್ಲಿ ಪ್ರೇಮ ಬಂದಾಗಲೂ, ಯಾವುದೇ ಪದಾರ್ಥದಲ್ಲಿ ಪ್ರೇಮ ಬಂದಾಗಲೂ, ಇನ್ನೇನೇ ವ್ಯಕ್ತಿ ಮೇಲೆ ಪ್ರೇಮ ಬಂದಾಗಲೂ ಅಲ್ಲೆಲ್ಲ ಜಾಗದಲ್ಲೂ ಪ್ರೇಮಕ್ಕೆ ಕೇಂದ್ರ ಆತ್ಮನೇ ಆಗಿರ್ತಾನೆ. ಅದು ನಮಗೆ ಗೊತ್ತಿರೋಲ್ಲ. ನಮಗೆ ಪದಾರ್ಥ ಇಷ್ಟ, ವಿಷಯ ಇಷ್ಟ, ವ್ಯಕ್ತಿ ಇಷ್ಟ, ಇನ್ನೇನೋ ಒಂದು ಕಲ್ಪನೆ ಇಷ್ಟ ನಾವು ಅಂದ್ಕೊಂಡಿದ್ದೀವಿ. ಪದಾರ್ಥ, ವ್ಯಕ್ತಿ, ವಿಷಯ ಎಲ್ಲ ಜಾಗದಲ್ಲೂ ತನ್ನತನದ ಲೇಪನ ಇರುತ್ತೆ. ಆತ್ಮಪ್ರೇಮ ಇರುತ್ತಲ್ಲ, ಆತ್ಮಪ್ರೇಮವನ್ನೇ ಅವನು ಅದರ ಮೂಲಕ ಕೊಡ್ತಾ ಇರ್ತಾನೆ. ಅದು ಅವನಿಗೆ ಗೊತ್ತಿಲ್ಲ. ಅದನ್ನು ಸತ್ಪುರುಷರು ತಿಳಿಸ್ಕೊಡ್ತಾರೆ. ನಿನಗೆ ಇಷ್ಟ ಅಂತ ಆಗಿರೋದು ಅಲ್ಲೂ ಆತ್ಮನೇ ಅಂತ. ನೆನ್ನೆ ಇವರು ಪ್ರಶ್ನೆ ಮಾಡಿದ್ರು ಹನುಮಂತರಾವರು, ನಮ್ಮ ಸ್ವಾಮಿಯವರು ಈ ಇದರಲ್ಲಿ ತನ್ಮಯತಾಸಕ್ತಿ ಅಂತ ಹೇಳೋದು ಇದೆಯಲ್ಲ, ಮುಂದೆ ಬರುತ್ತೆ 11 ತನ್ಮಯತ್ವದ ರಹಸ್ಯ ಅನ್ನುವಂತಹ ಒಂದು ಇದು ಮಾಡಿದ್ದಾರೆ, ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ಇದೇ ಪ್ರಶ್ನೆಯನ್ನು ಹಾಕ್ಕೊಟ್ಟಿದ್ದಾರೆ. ಅಂದರೆ ಸಕ್ಕರೆಯನ್ನು ನಾನು ತಿಂದು ಸಕ್ಕರೆಯ ರುಚಿಯನ್ನು ನಾನು ಅನುಭವಿಸಬೇಕು ಅಂದ್ಕೋತೀನಿ ಹೊರತು ನಾನೇ ಸಕ್ಕರೆ ಆಗಬೇಕು ಅಂತ ಅಂದ್ಕೊಳ್ಳೋದಿಲ್ಲ ಯಾವೊಬ್ಬನು. ಅದರಂತೆಯೇ ನಾನು ಭಗವಂತನನ್ನು ಬೇರೆಯಾಗಿ ಇಟ್ಕೊಂಡು ಭಗವಂತನ ಪ್ರೇಮವನ್ನು ಅನುಭವಿಸಬೇಕು ಅಂತ ಅಂದ್ಕೋತಾನೆ ಹೊರತು ನಾನೇ ಭಗವಂತನಾಗೋದು ಅನ್ನೋದನ್ನು ಒಪ್ಪೋದಿಲ್ಲ ಭಕ್ತ. ಅದು ಇಷ್ಟ ಆಗೋದಿಲ್ಲ. ಅಲ್ಲಿ ಭಕ್ತಿ ಇರೋದೇ ಇಲ್ವಲ್ಲ ಅನ್ನೋ ಪ್ರಶ್ನೆ ಹಾಕ್ಕೊಂಡು, ನಿಜ ಇಲ್ಲಿ ಏನಾಗುತ್ತೆ ಅಂತಂದರೆ, ವಾಸ್ತವಿಕವಾಗಿ ಪರಮಾತ್ಮನು ಯಾವ ರೀತಿ ಜ್ಞಾನಕ್ಕೆ ವಿಷಯನಲ್ಲವೋ ಅದೇ ರೀತಿ ಪ್ರೇಮಕ್ಕೂ ವಿಷಯನಲ್ಲ. ಪ್ರೇಮಕ್ಕೆ ವಿಷಯ ದುಡ್ಡು, ಪ್ರೇಮಕ್ಕೆ ವಿಷಯ ಮಕ್ಕಳು, ಪ್ರೇಮಕ್ಕೆ ವಿಷಯ ಹೊರಗಿನ ಪದಾರ್ಥ. ಪ್ರೇಮ ಅನ್ನೋದು ಒಂದು ವೃತ್ತಿ. ಅದು ಆ ವೃತ್ತಿಗೆ ವಿಷಯ ಹೊರಗಾಗುತ್ತೆ. ಆದರೆ ವೃತ್ತಿಗೂ ತಡಿಕೆಯಂತಿರುವ, ವೃತ್ತಿಗೂ ಆಧಾರವಾಗಿರುವ, ವೃತ್ತಿಗೂ ಸಾಕ್ಷಿಯಾಗಿರುವ ಆತ್ಮನ ಪ್ರೇಮದಲ್ಲಿ ಪ್ರೇಮಕ್ಕೆ ವಿಷಯನಾದ ಭಗವಂತನ ತ್ರಿಪುಟಿ ಹಾಕ್ತಾನೆ ಇರುತ್ತೆ. ಹೋಗ್ತಾ ಆರಂಭದಲ್ಲಿ ಇರುತ್ತೆ ಭಗವಂತನ ಮೇಲೆ ಪ್ರೇಮ, ನಾನು ಪ್ರೇಮಿಸುವವನು ಭಗವಂತ ಪ್ರೇಮಕ್ಕೆ ವಿಷಯ ಅಂತ. ಆದರೆ ಅದು ಕಲ್ಪನೆಯ ಹೊರತು ನಿಜವಾಗಿ ಭಗವಂತ ಪ್ರೇಮಕ್ಕೆ ವಿಷಯ ಅನ್ನೋದು ವಾಸ್ತವಿಕವಾಗಿ ಭಗವಂತ ಪ್ರೇಮಕ್ಕೆ ವಿಷಯನ ಆಗೋಲ್ಲ. ಹೇಗೆ ಪರಮಾತ್ಮ ಜ್ಞಾನಕ್ಕೆ ವಿಷಯನಾಗೋದಿಲ್ಲವೋ ಅದೇ ರೀತಿ ಪರಮಾತ್ಮ ಪ್ರೇಮಕ್ಕೂ ವಿಷಯನಾಗೋದಿಲ್ಲ. ಹಾಗಾದರೆ ಇಷ್ಟೆಲ್ಲ ನೀವು ಭಕ್ತಿಶಾಸ್ತ್ರ ಹೇಳ್ಕೊಂಡ್ಬಂದಿದ್ದೀರಿ, ಭಗವಂತನ ಪ್ರೀತಿಸಬೇಕು, ಭಗವಂತನೇ ನಿಜವಾದ ಪ್ರೀತಿಗೆ ಕೇಂದ್ರ ಅಂತ ಹೇಳ್ಕೊಂಡ್ಬಂದಿದ್ದೀರಿ. ಇವಾಗ ಭಗವಂತ ಪ್ರೇಮಕ್ಕೆ ವಿಷಯನಲ್ಲ ಅಂದ್ಬಿಟ್ರೆ ಎಲ್ಲ ಬಿದ್ದು ಹೋಯ್ತಲ್ಲ ಅಂದರೆ ಹಾಗಲ್ಲ. ಪ್ರಾಪಂಚಿಕ ವಿಷಯವನ್ನು ಪ್ರೇಮಿಸಬಾರದು ಅನ್ನೋದಕ್ಕೋಸ್ಕರ ಭಗವಂತನ ಪ್ರೇಮಿಸಿ ಅಂತ ಒಂದು ಅಧ್ಯಾರೋಪ. ಅದು ಇದನ್ನು ಅಧ್ಯಾರೋಪವೇ ಹೊರತು ಪರಮಾರ್ಥವಾಗಿ ಪರಮಾತ್ಮನನ್ನು ಪ್ರೇಮಿಸೋಕೆ ಬರುತ್ತೆ ಅನ್ನೋ ಅರ್ಥ ಇಟ್ಕೊಂಡಿಲ್ಲ. ಯಾಕಂದರೆ ಪ್ರೇಮಿಸುವ ಆತನ ಸ್ವರೂಪ ಕೂತ್ಕೊಂಡಿದ್ದಾನೆ ಅವನು.
ಯಾರು ಪರಮಾತ್ಮ ನಾನು ಪ್ರೇಮಿಸ್ತೀನಿ ಅಂತ ಅಂದ್ಕೊಳ್ತಾನೋ, ನಾನು ಭಕ್ತಿ ಮಾಡ್ತೀನಿ ಅಂತ ಅಂದ್ಕೊಳ್ತಾನೋ, ಆ ಭಕ್ತಿ ವೃತ್ತಿಗೂ ಭಕ್ತಿ ಪ್ರತ್ಯಯಕ್ಕೂ ಅನುಭವ ರೂಪದವನಾಗಿ ಕೂತ್ಕೊಂಡಂತಹ ಪರಮಾತ್ಮನ ಹೇಗೆ ವೃತ್ತಿಯಿಂದ ವಿಷಯ ಮಾಡ್ಕೊಳ್ತೀರಾ? ಹೇಗೆ ಬುದ್ಧಿವೃತ್ತಿಯ ಜ್ಞಾನಕ್ಕೆ ಆತ್ಮನು ಸಾಕ್ಷಿಯೋ, ಬುದ್ಧಿವೃತ್ತಿ ಜ್ಞಾನ ಅನ್ನೋದು ವೃತ್ತಿ ತಾನೆ. ಘಟಪ್ರತ್ಯಯ ಗಡಿಗೆಯ ಜ್ಞಾನ, ಕಂಬದ ಜ್ಞಾನ, ಹಸುವಿನ ಜ್ಞಾನ ಅಂದರೆ ಹಸುವಿನ ವೃತ್ತಿ ಅರ್ಥ. ಹಸು ಅನ್ನೋದು ಹೊರಗಡೆ ಇದೆ, ಅದರ ಚಿತ್ರ ಮನಸ್ಸಲ್ಲಿ ಬರುತ್ತೆ, ಮನಸ್ಸಲ್ಲಿ ಬಂತು ಅಂತ ಅನುಭವ ಗೊತ್ತಾಗುತ್ತೆ. ಹೀಗೆ ಯಾಕೆ ತ್ರಿಪುಟಿ ಇದೆಯೋ ಹಾಗೆ ಪ್ರೇಮದಲ್ಲೂ ಕೂಡ ಪರಮಾತ್ಮನ ಪ್ರೇಮ, ಪ್ರೇಮ ವೃತ್ತಿ, ಪ್ರೇಮಕ್ಕೆ ವೃತ್ತಿಗೆ ಅನುಭವ ಸ್ವರೂಪನಾದ ಆತ್ಮ, ಅದೇ ಭಗವಂತ. ಆತ್ಮ, ಭಗವಂತ, ಪರಮಾತ್ಮ, ನಾರಾಯಣ, ಈಶ್ವರ ಇದೆಲ್ಲ ಶಬ್ದಭೇದವೇ ಹೊರತೋ ಚೊಂಬು, ತಂಬಿಗೆ, ಬಿಂದಿಗೆ ಅನ್ನೋ ಶಬ್ದಭೇದವೇ ಹೊರತು ವಸ್ತು ಒಂದೇ. ಚೊಂಬು ಅಂದು ಅದೇ, ತಂಬಿಗೆ ಅಂದು ಅದೇ, ಬಿಂದಿಗೆ ಅಂದು ಅದೇ. ಬಿಂದಿಗೆ ನಮಗೆ ದೊಡ್ಡದು ಕೊಡಕ್ಕೆ ಕಳ್ತಾರೆ. ಇಲ್ಲಿ ಒಟ್ಟು ಮೇಲೆ ಒಂದೇ ಪದಾರ್ಥಕ್ಕೆ 2-3 ಶಬ್ದ ಹೇಳೋ ಹಾಗೇನೆಯೇ ಬೇರೆ ಬೇರೆ ದೃಷ್ಟಿಕೋನದಿಂದ ಪರಮಾತ್ಮ, ನಾರಾಯಣ, ಭಗವಂತ, ಆತ್ಮ, ಈಶ್ವರ ಈ ರೀತಿ ಶಬ್ದಭೇದಗಳನ್ನು ಹೇಳಿದ್ದಾರೆ ಹೊರತು ಶಾಸ್ತ್ರಕಾರರು ಅದೆಲ್ಲ ಗೌಣನಾಮಗಳು ಅಂತ ನಮ್ಮ ಅಣ್ಣವರು ಮೊನ್ನೆ ದಿವಸ ಬಂದಾಗ ತಿಳಿಸ್ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಹಾಗೇ ಇರೋದು. ಇರಲಿ, ಆಟಕ್ಕೆ ಪ್ರಾಸಂಗ ತಗೊಂಡೆ ಅಂದರೆ ಭಕ್ತಿ ನಮಗೆ ದ್ವೈತವಾಗಿ ಭೇದವಾಗಿ ಆಗಬೇಕು ಇರಬೇಕು ಇಷ್ಟವಾದರೂ ಕೂಡ ನಮ್ಮ ಇಷ್ಟಕ್ಕೆ ಒಳಪಟ್ಟು ವಸ್ತುತತ್ವ ಇಲ್ಲ. ವಸ್ತುತತ್ವ ಹೇಗಿದೆಯೋ ಹಾಗೆ ನಾವು ಅನುಭವಿಸ್ಕೋಬೇಕೇ ಹೊರತು ನಮ್ಮ ಇಷ್ಟದಂತೆ ನಾನು ಭಕ್ತನಾಗಿ ಇದ್ದು ಭಗವಂತ ಸ್ಥಾನದಲ್ಲೇ ಇದ್ಕೊಂಡು ನಾನು ಭಕ್ತಿಯಿಂದ ಪ್ರೇಮಿಸ್ತಾ ಇರ್ತೀನಿ. ಈ ತರಹ ಪ್ರೇಮವೇ ನನಗೆ ಇಷ್ಟ, ಹೀಗೇ ಇರಲಿ, ನನಗೆ ನಾನೇ ಭಗವಂತನಾಗುವುದು ಅನ್ನೋದು ಬೇಡ ಅಂತಂದರೂ ನಿಮ್ಮ ಬೇಕು ಬೇಡವನ್ನು ಕೇಳೋದಿಲ್ಲ. ಯಾಕೆಂದರೆ ಪ್ರೇಮ ಮಾಡ್ತಾ 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 ಹತ್ತಿರ ಆಗುತ್ತೆ ವಸ್ತು. ಪ್ರೇಮದ ಸ್ವಭಾವವೇ ವಸ್ತುವನ್ನು ಎಳ್ಕೊಳ್ಳುತ್ತೆ. ನಾನು ತುಂಬ ಇವ್ರನ್ನ ಪ್ರೇಮಿಸ್ತೀನಿ ಅಂತಂದರೆ ಇವರಿಗೂ ನಮಗೂ ಬಹಳ ಹತ್ತಿರ ಆಗೋದು ಆಗುತ್ತೆ. ವ್ಯವಹಾರದಲ್ಲೂ ಆಗುತ್ತೆ. ಆದರೆ ವ್ಯವಹಾರದಲ್ಲಿ ಉಪಾಧಿಯಿಂದ ಪ್ರೇಮಿಸೋದ್ರಿಂದ ಎಷ್ಟು ಹತ್ತಿರ ಮಾಡಿಕೊಂಡ್ರು ನಾವೇ ಆಗೋಕ್ಕಾಗಲ್ಲ. ಪಕ್ಕ ಶರೀರ ತೆಗೆಸ್ಕೊಂಡು ಕೂತ್ಕೊಂಡ್ಬಿಡ್ಬೋದು. ಆದರೆ 2 ಶರೀರ ಸೇರಿ 1 ಶರೀರ ಮಾಡೋಕ್ಕಾಗುತ್ತೋ? ಭಾಳ ಪ್ರೇಮ ಕಟ್ಕೋಬಹುದು, ಭಾಳ ಪ್ರೇಮ ಮುದ್ದು ಮಾಡಬಹುದು, ಭಾಳ ಪ್ರೇಮ ಅಂತೇಳಿ ಏನಾದ್ರು ಕೊಡಬಹುದು. ಎಷ್ಟು ಕೊಟ್ಟರೆ, ಎಷ್ಟು ಮುದ್ದು ಮಾಡಿದ್ರೆ, ಏನು ಮಾಡಿದ್ರೆ ಅಂತಾನೆ ನೀವೇ ಆಗ್ತೀರಾ. ನಿಮ್ಮ ಮನಸ್ಸಲ್ಲಿ ಭಾವನೆಯಲ್ಲಿ ಎಷ್ಟು ಮಟ್ಟಿಗಾಗಿರುತ್ತೆ, ಅಯ್ಯೋ ಇವು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂಥೇಳಿ ನೀವು ಅಷ್ಟರ ಮಟ್ಟಿಗೆ ತನ್ಮೇಲಾಗ್ತೀರಿ. ಅಂದರೆ ಅಲ್ಲೂ ಪ್ರೇಮ ನಿಮ್ಮಲ್ಲಿ ಒಂದು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆಯೇ ಹೊರತು ಪೂರ್ಣ ಒಂದು ಆಗಲ್ಲ. ಯಾಕಾಗಲ್ಲ ಅಂದರೆ ಇದು ಕಲ್ಪನಾ ಪ್ರೇಮ ಆದ್ದರಿಂದ. ಆದರೆ ಪರಮಾತ್ಮನ ಪ್ರೇಮ ಕಲ್ಪನೆ ವಿಷಯವಾದ ಪ್ರೇಮ ಅಲ್ಲ. ಅವತ್ತು ರಾತ್ರಿ ಚರ್ಚೆ ಮಾಡಿದ್ವಲ್ಲ, ಭಗವಂತ ಅನುಭವ ಸ್ವರೂಪನ, ಭಾವನಾ ಸ್ವರೂಪನ, ನಂಬಿಕೆ ಸ್ವರೂಪನ, ಕಲ್ಪನಾ ರೂಪನ ಅಂತ. ಅನುಭವ ಸ್ವರೂಪನವನಾದ್ದರಿಂದ ಅದು ಭಾವನೆ ಮೇಲೂ ನಿಂತಿಲ್ಲ, ಕಲ್ಪನೆಯ ಮೇಲೆ ನಿಂತಿಲ್ಲ, ಆಮೇಲೆ ಅನಿಸಿಕೆ ಮೇಲೆ ಇದ್ರ ಮೇಲೂ ನಿಂತಿಲ್ಲ, ಅನಿಸಿಕೆ ಮೇಲೂ ನಿಂತಿಲ್ಲ. ಅನುಭವವನ್ನು ಅನುಭವಾತ್ಮಕವಾಗಿ ಗೊತ್ತಬಹುದು. ಆ ಅನುಭವವನ್ನು ಗೊತ್ತು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರೇಮದ ಡೈವರ್ಷನ್ ಎಲ್ಲ ತಪ್ಪಿಸ್ಕೋಬೇಕು, ಜ್ಞಾನದ ಡೈವರ್ಷನ್ ಎಲ್ಲ ತಪ್ಪಿಸ್ಕೋಬೇಕು. ಆ ಜ್ಞಾನದ ಡೈವರ್ಷನ್ ತಪ್ಪಿಸ್ಕೋಬೇಕು ಅಂತ ಹೇಳೋರು ನಮ್ಮ ಇವರು ವೇದಾಂತಿಗಳು. ಪ್ರೇಮದ ಡೈವರ್ಷನ್ ತಪ್ಪಿಸ್ಕೋಬೇಕು ಅಂತ ಹೇಳೋರು ಭಕ್ತಿ ಮಾರ್ಗದವರು. ಇಷ್ಟೇ ವ್ಯತ್ಯಾಸ. ನಿಮ್ಮ ತಿಳುವಳಿಕೆ ಎಲ್ಲ ತಪ್ಪಾಗ್ತಾ ಇದೆ, ಎಲ್ಲೆಲ್ಲೋ ನೋಡ್ತಾ ಇದ್ದೀರಾ, ಎಲ್ಲೆಲ್ಲೋ ತಿಳ್ಕೊಳ್ತಿದ್ದೀರ, ಏನೇನೋ ಮಾಡ್ತಿದ್ದೀರ, ಅಲ್ಲೆಲ್ಲೂ ತಿಳ್ಕೊಳ್ಬೇಡಿ, ಆತ್ಮನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ವೇದಾಂತಿಗಳು ಹೇಳ್ತಾರೆ. ಅಯ್ಯೋ ದುಡ್ಡು ಮೇಲೆ ಪ್ರೇಮ ಮಾಡಬೇಡಿ, ಮಕ್ಕಳ ಮೇಲೆ ಪ್ರೇಮ ಮಾಡಬೇಡಿ, ವಿಷಯ ಮೇಲೆ ಪ್ರೇಮ ಮಾಡಬೇಡಿ, ಆ ಪರಮಾತ್ಮ ಪ್ರೇಮ ಮಾಡಿ ಅಂತ ಹೇಳೋರು ಭಕ್ತರು, ವೇದಾಂತಿ ಮುಖ್ಯ ಭಕ್ತರು, ಭಕ್ತಿ ಮಾರ್ಗದವರು. ಅಂದರೆ ಅದು ಪ್ರೇಮಕ್ಕೆ ಮೂಲ ಆದ ಪರಮಾತ್ಮನು, ಜ್ಞಾನಕ್ಕೆ ಮೂಲವಾದ ಪರಮಾತ್ಮನು ಒಬ್ಬನೇ. ಬಿಸಿ ಬೆಳಕು ಕೆಂಪು ಮೂರಲ್ಲ ಬೆಂಕಿ. ಒಂದೇ ಬೆಂಕಿಯನ್ನು ಕೆಂಪಾಗಿದೆ, ಬಿಸಿಯಾಗಿದೆ, ಬೆಳಕಿದೆ ಅಂತಂದರೆ 3 ಬೆಂಕಿ ಇರೋದು. ಹಾಗಾಗಿ ಪರಮಾತ್ಮನ ಸ್ವಭಾವವನ್ನು, ಸ್ವರೂಪವನ್ನು ನಾವು ಶಾಸ್ತ್ರದಿಂದ ಪರಿಚಯ ಮಾಡಿಕೊಂಡು, ಯದ್ಯಪಿ ಪರಮಾತ್ಮನು ಯಾವುದರಿಂದ ಪರಿಚಯನಾಗಬೇಕಾಗಿಲ್ಲ, ಪರಿಚಯನಾಗುವನಲ್ಲ, ಪರಿಚಯ ಮಾಡಿಕೊಳ್ಳುವುದಕ್ಕೂ ಮೂಲಭೂತವಾಗಿ ಅನುಭವ ರೂಪದವನಾಗಿ ಪರಮಾರ್ಥವಾಗಿರ್ತಕ್ಕವನಾದ ಸ್ವಭಾವದವನು. ಆದರೆ ನಮ್ಮ ದೌರ್ಭಾಗ್ಯಕ್ಕೆ ನಮ್ಮ ಪ್ರೇಮ ಎಲ್ಲೆಲ್ಲೋ ಹಲಾಕಾಗ್ಬಿಟ್ಟು ಪರಮಾತ್ಮ ಪರೋಕ್ಷವಾದಂತಾಗಿದ್ದಾನೆ. ಆ ಪರೋಕ್ಷವಾದಂತಾದ ಪರಮಾತ್ಮನ ಪ್ರೇಮವು ಅಚ್ಚಳಿಯದೆ ನಮ್ಮಲ್ಲಿ ಉಳಿಯಬೇಕಾದರೆ ದೊಡ್ಡವರ ಒಂದು ಉಪದೇಶವನ್ನು,
ದೊಡ್ಡವರ ಮಾತನ್ನು ಶಾಸ್ತ್ರವಾಕ್ಯವನ್ನು ನಂಬಿಕೊಂಡು ಪರಮಾತ್ಮನ ಸ್ತೋತ್ರವನ್ನು ಗುಣವನ್ನು ನಿರಂತರ ಪ್ರೇಮಪೂರ್ವಕವಾಗಿ ನಾವು ಆವೃತ್ತಿ ಮಾಡ್ತಾ 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 ಇದ್ದರೆ ಶೀಘ್ರಮೇವ ಆವಿರ್ಭವತಿ. ಶೀಘ್ರಮೇವ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇಲ್ಲಿಯೇ ಆಗುವುದು ಅನ್ನೋ ಅರ್ಥದಲ್ಲಿ. ಕರ್ಮದ ಫಲ ಜನ್ಮಾಂತರದಲ್ಲಿ ಲೋಕಾಂತರಲ್ಲಾಗುತ್ತೆ. ಈ ಅಗ್ನಿಹೋತ್ರ ಮಾಡಿದರೆ ಯಜ್ಞ ಮಾಡಿದರೆ ಸ್ವರ್ಗಕ್ಕೆ ಹೋಗಿ ಸತ್ತು ಹೋಗಬೇಕು. ಇಲ್ಲಿ ನಂಗೆ ಸ್ವರ್ಗದ ಫಲ ಸಿಗಲಿಂದ ಸಿಗೋಲ್ಲ. ನೀವು ಸತ್ತೇ ಸ್ವರ್ಗಕ್ಕೆ ಹೋಗಬೇಕು. ಆದರೆ ಜ್ಞಾನದ ಫಲ ಹೇಗೆ ಅತ್ರ ಬ್ರಹ್ಮ ಸಮಷ್ಟಿತೇನೋ ಭಕ್ತಿಯ ಫಲವೂ ಕೂಡ ಶೀಘ್ರವೇ ಮನೆಗೆ ಇಲ್ಲಿಯೇ ಇದೇ ಜನ್ಮದಲ್ಲಿಯೇ ಆ ಒಂದು ಭಕ್ತಿಯ ಸಾಗರ ಸ್ವರೂಪನಾದ ಪ್ರೇಮ ಸಾಗರ ಸ್ವರೂಪನಾದ ಪರಮಾತ್ಮನ ಆವಿರ್ಭಾವ ಆವಿಷ್ಕಾರ ಆಗುತ್ತೆ. ಅಷ್ಟೆಲ್ಲ ಅನುಭಾವಯತಿ ಅಂತ ಹೇಳಿದ್ದಾರೆ. ಅನುಭವ ಸ್ವರೂಪದವನಾಗಿದ್ದಾನೆ ಅಂಥೇಳಿ ಅನುಭವ ಅನ್ನೋ ಪದವನ್ನು ಹಾಕಿದ್ದಾರೆ. ಅಂದರೆ ಏನಾಯಿತು, ಇದು ಯಾವ ಪ್ರಯತ್ನ ಸಾಧ್ಯವಲ್ಲ, ಭಾವನಾ ಸಾಧ್ಯವಲ್ಲ, ಕ್ರಿಯಾ ಸಾಧ್ಯವಲ್ಲ, ಯಾವುದೇ ದೇಶಕಾಲದ ಕಟ್ಟುಪಾಡಿಲ್ಲ, ಇದಕ್ಕೆ ಯಾವ ಅವಸ್ಥಾ ಜಾತಿ ಭೇದ ಕಟ್ಟುಪಾಡಿಲ್ಲ. ಅನುಭವಕ್ಕೆ ಯಾವ ಒಂದು ಇದೆ ಹಂಗಿದೆ. ಅನುಭವನ ಸ್ವತಂತ್ರ ಅದು. ಹಾಗಾಗಿ ಭಕ್ತರಾದವರಿಗೆ ಪರಮಾತ್ಮ ತನ್ನ ಹೃದಯದಲ್ಲಿ ಅನುಭವ ರೂಪ ಅನುಭಾವಯತಿ ಅಂತ ನಿಷ್ಪ್ರಯೋಗ ಹಾಕಿದ್ದಾರೆ. ಪರಮಾತ್ಮನ ಅನುಭವವನ್ನು ಉಂಟು ಮಾಡಿಸ್ಕೊಟ್ಬಿಡ್ತಾನೆ. ನಮ್ಮ ಕೆಲಸ ಎಷ್ಟೋ ಪರಮಾತ್ಮ ಪ್ರೇಮ ಬಿಡೋದು ಒಂದೇ. ನಿರಂತರವಾದ ಪ್ರೇಮವನ್ನು ಇಟ್ಕೊಂಡು ಹೋದರೆ ಆ ಹೇಗೆ ತುಂಬ ಹೊತ್ತು ಆ ಜಿಲೇಬಿ ಇದು ಪಾಕದಲ್ಲಿ ಅದ್ದಿದ್ರೆ ಅದು ಕೂಡ ಪೂರ್ತಿ ಸಿಹಿ ಆಗಿಬಿಡುತ್ತದೆಯೋ ಹಾಗೆ ಪರಮಾತ್ಮನ ಪಾಕದಲ್ಲಿ ಬುದ್ಧಿಯನ್ನು ಮನಸ್ಸನ್ನು ಅದ್ದಿಬಿಟ್ರೆ, ಪ್ರೇಮ ಸಾಗರದಲ್ಲಿ ಅದ್ದಿಬಿಟ್ರೆ ಆ ಬುದ್ಧಿಯು ಕೂಡ ಪರಮಾತ್ಮ ಮಯವಾಗಿಬಿಟ್ಟು ಪರಮಾತ್ಮನ ಸೇರೋಗ್ಬಿಡುತ್ತೆ. ಉಪ್ಪಿನ ಗೊಂಬೆ ಸಮುದ್ರ ಸೇರೋವಾಗೇನೆ ಆ ಪ್ರೇಮ ವೃತ್ತಿ ಪರಮಾತ್ಮಲ್ಲಿ ಒಂದಾಗ್ಬಿಡುತ್ತೆ, ಸೇರೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿನ ಮುಂದಕ್ಕೆ ಅವನಿಗೆ ನಾನು ಭೇದವಾಗಿ ಇಟ್ಕೊಂಡು ನಾನು ಭಜಿಸಬೇಕು ಅಂತಂದ್ರೂ ಅದು ಹೊಂದೋದಿಲ್ಲ. ಅವನು ಅಂದ್ಕೋಬೋದು, ಅಯ್ಯೋ ನಾನು ಪರಮಾತ್ಮ ನಾನು ಇಷ್ಟವಾಗಲ್ಲ, ಇಷ್ಟಪಡೋದಿಲ್ಲ, ಪರಮಾತ್ಮ ಬೇರೆಯಾಗೇ ಇರಲಿ ಅಂತ. ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಮಾಮಕೀನಸ್ತ್ವಂ ಸಾಮುದ್ರೋಹಿ ತರಂಗ ಕ್ವಚನ ಸಮುದ್ರೋ ನತಾರಂಗ. ಭಕ್ತ ಹೇಳ್ತಾನೆ, ಪರಮಾತ್ಮ ನಿಜವಾದ ಪರಮ ಭಕ್ತಿಯಿಂದ ನನಗೂ ನಿನಗೂ ಭೇದ ಇಲ್ಲ ಅನ್ನೋದು ನಿಜವಾದರೂ ಒಪ್ಕೊಂಡ್ಬಿಟ್ಟ. ಸತ್ಯಪಿ ಭೇದ ಅಪಗಮೆ, ಹೇ ನಾಥ ಪರಮೇಶ್ವರ ಪರಮಾತ್ಮ ನಿನ್ನವನಪ್ಪ ನಾನು, ನೀನು ನನ್ನವನಲ್ಲ. ಮತ್ತೇನೋ ತವಾಹಂ ನಿನ್ನವನು ನಾನು ನ ಮಾಮಕೀನಃ ತ್ವಂ. ಅಂದರೆ ನನಗೆ ಸಂಬಂಧಪಟ್ಟವರು ನೀನಲ್ಲ, ನಿನಗೆ ಸಂಬಂಧಪಟ್ಟವರು ನಾವೆಲ್ಲರೂ. ಹೇಗೆ ಅಂದರೆ ಸಾಮುದ್ರೋಹಿ ತರಂಗ. ಅಲೆ ಅನ್ನೋದು ಸಮುದ್ರಕ್ಕೆ ಸಂಬಂಧಪಟ್ಟದ್ದೇ ಹೊರತು ಅಲೆಗೆ ಸಂಬಂಧಪಟ್ಟದ್ದಲ್ಲ. ಸಮುದ್ರಕ್ಕೆ ಸಂಬಂಧಪಟ್ಟದ್ದು ಅಲೆ, ಅಲೆಗೆ ಸಂಬಂಧಪಟ್ಟದ್ದು ಸಮುದ್ರ. ಸಮುದ್ರಕ್ಕೆ ಸಂಬಂಧಪಟ್ಟಿದ್ದಾನೆ ಅಲೆ. ಹಾಗೆ ಪರಮಾತ್ಮ ಒಂದು ಅಖಂಡ ಬ್ರಹ್ಮಾಂಡ ರೂಪದವನಾಗಿ ತೋರ್ತಾ ಇರುವಂತಹ ಮಹಾನುಭಾವನಾದಂತಹ ಪರಮಾತ್ಮ ಸ್ವರೂಪದವನು, ಅಖಂಡ ಸ್ವರೂಪದವನು. ಆ ಅಖಂಡ ಸ್ವರೂಪನಾದ ಪರಮಾತ್ಮನಲ್ಲಿ ಒಂದೊಂದು ಜೀವ ಅನ್ನುವಂಥ ಒಂದು ಗುಳ್ಳೆಗಳು ಎದ್ಕೊಂಡಿದೆ. ಇದೊಂದು ಗುಳ್ಳೆ, ಇದೊಂದು ಗುಳ್ಳೆ, ಅದನ್ನು ಗುಳ್ಳೆ, ಅದನ್ನು ಗುಳ್ಳೆ, ಅದನ್ನು ಗುಳ್ಳೆ. ಹಾಗೆ ಮಹಾಕಾಶದಲ್ಲಿ ಗಡಿಗೆಗಳು ಎದ್ಕೊಂಡ್ರೆ, ಸಣ್ಣ ಪುಟ್ಟ ಗಡಿಗೆಗಳಿದ್ರೆ ನೂರಾರು ಆಕಾಶ ನಾವು ವ್ಯವಹಾರ ದೃಷ್ಟಿಯಲ್ಲಿ ಹೇಳ್ತೀವೋ, ಆಕಾಶ ನೂರಾರಾಗಲ್ಲ, ಒಂದೇ ಆಕಾಶವೇ ಘಟೋಪಾಧಿಯಿಂದ ನೂರಾರಾದಂತೆ ತೋರು. ಹಾಗೆಯೇ ಅನೇಕ ಶರೀರ ಭೇದದಿಂದ ಅನೇಕ ಜೀವರುಗಳು ಅವರ ಪರಮಾತ್ಮನ ಅಂಶರು ಅಂತ ಅನಿಸ್ಕೊಂಡಿದ್ದಾರೆ. ಆದರೆ ಅದು ಪರಮಾತ್ಮನ ಅಂಶ, ಅದು ಪರಮಾತ್ಮನದೇ ಆದ ಅಂಶ ಗೊತ್ತಿರೋ ಜಾತಕ್ಕೆ ಅಂದರೆ ಈಗಲೂ ಪರಮಾತ್ಮರೇ ಆಗಿದ್ದಾರೆ ಅಂತ. ಪರಮಾತ್ಮನ ಅಂಶವೇ ಗೊತ್ತಾಯಿಲ್ಲ, ಪರಮಾತ್ಮನ ಅಂಶವೇ ಗೊತ್ತಿಬಿಟ್ರೆ ಏನಾಗುತ್ತೆ, ಅಂಶ ಭಾವದ ಅವಯವ ವೈವಿಧ್ಯ ಅಂತ ಆಗ್ಬಿಡುತ್ತೆ. ಪರಮಾತ್ಮನದೇ ಅಂಶ ಅಂತಂದರೆ ಈಗಲೂ ಪರಮಾತ್ಮನೇ ಆಗಿದೆ ಅಂತ. ಹಾಗೆ ಮಮೈವಾಂಶ ಅಂತ ಭಗವಂತ, ಮಮೈವಾಂಶೋ ಜೀವಲೋಕೆ ಹೊರತು ಮಮ ಅಂಶ ಏವ ಜೀವಲೋಕೆ ಮೀವಭೂತ ಅಂತ ಹೇಳಿಲ್ಲ. ಅಂಶ ಏವ ಅಂತ ಅಂಶಕ್ಕೆ ಏವಕಾರ ಹಾಕಲಿಲ್ಲ, ಮಮಕ್ಕೆ ಏವಕಾರ ಹಾಕಿಲ್ಲ. ನನ್ನದೇ ಅಂಶ ಅಂದರೆ ಈಗಲೂ ನಾನೇ ಆಗಿದ್ದೀನಿ ಅಂತ. ಅಲ್ಲ ಉದಾಹರಣೆ ಮುಂದಕ್ಕೆ ಹಾಕ್ಬಿಟ್ಟಿದ್ದು ತಪ್ಪಾಗ್ಬಿಡ್ತಿತ್ತು. ಅವಾಗ ರಾಮಾನುಜ ಸಿದ್ಧಾಂತ ಬಂದ್ಬಿಡ್ತಿತ್ತು, ಅದು ಶರೀರಿ ಭಾವ ಬಂದ್ಬಿಡ್ತಿತ್ತು. ಅದೆಲ್ಲ ಇಲ್ಲಿಲ್ಲ, ಪರಮಾತ್ಮನೇ ಯಾವಾಗಲೂ ಎಲ್ಲರೂ ಆಗಿರೋರು. ಅದಕ್ಕೇನು ಮಾಡ್ತೀರಾ, ಈ ದೇಹೇಂದ್ರಿಯ ಮನೋಬುದ್ಧಿರತಕ್ಕಂತಹ ಮಿತಿಮೀರಿದ ಅಭಿಮಾನ, ಇದರ ಬಗ್ಗೆ ಇರತಕ್ಕ ತಪ್ಪು ತಿಳುವಳಿಕೆ, ಇದೇ ನಾನು ಅನ್ನುವಂಥ ತಪ್ಪು ತಿಳುವಳಿಕೆ, ಇದರಿಂದ ನಿಮಗೆ ಪರಮಾತ್ಮ ಭಾವ ಮರೆಯಾದಂತಾಗಿದೆ. ಇದನ್ನು ಪ್ರೇಮದಿಂದ ನಾವು ಆರಾಮಾಗಿ ಬಡಿಸ್ಕೋಬಹುದು.
ಪ್ರೇಮವನ್ನು ಮಾಡ್ತಾ ಮಾಡ್ತಾ ಭಗವಂತನಲ್ಲಿ ಆ ಪ್ರೇಮದ ಇದರಿಂದ ಅಹಂಕಾರ ಪೂರ್ತಿ ಮಟ್ಟಾಗಿ ಅಹಂಭಾವ ತಗ್ಗಿದ ಮೇಲೆ ಒಳಗಿರುವ ಬುಗ್ಗೆ ಉಕ್ಕತ್ತೆ. ಅಹಂಕಾರವೇ ಆ ಆನಂದದ ಬುಗ್ಗೆ ಉಕ್ಕೋದಕ್ಕೆ ಇರುವ ಮುಚ್ಚಲ ಅಡ್ಡಿ. ನೀರಿನ ಬುಗ್ಗೆ ಬರ್ತಿದ್ರೆ ಅದ್ರ ಮೇಲೆ ಒಂದು ಕಲ್ಲೋ ಒಂದು ಇದೋ ಹಾಕಿಬಿಟ್ರೆ ಅದಕ್ಕೆ ಹೇಗೆ ತಡೆ ಆಗುತ್ತದೆಯೋ ಹಾಗೆ ಒಳಗಿರುವ ಪ್ರೇಮಾನಂದ ಉಕ್ಕೋದಕ್ಕೆ ಈ ಅಹಂಭಾವ ಇದೆ, ನಾನು ನಾನು ಅಂತ ಇದೆಯಲ್ಲ, ಇದು ಅಡ್ಡಿ ಮಾಡ್ತಾ ಇದೆ. ಈ ಅಹಂಭಾವವನ್ನು ಅಳಿಸ್ಕೊಳ್ಳೋದಕ್ಕೆ ಪ್ರೇಮ ವೃತ್ತಿ ಎಬ್ಬಿಸ್ಕೊಳ್ಳೋದು ಅನ್ನೋದು ದೊಡ್ಡ ಬ್ರಹ್ಮಾಸ್ತ್ರ, ದಿವ್ಯಾಸ್ತ್ರ. ಅದನ್ನು ಚೆನ್ನಾಗಿ ರೂಢಿಸ್ಕೊಂಡ್ಬಿಟ್ರೆ ಆನಂದದಲ್ಲಿ ಹೋಗ್ತೀವಿ. ಹಾಗಾಗಿ ಶೀಘ್ರಮೇವ ಆವಿರ್ಭವತಿ ಅಂದರೆ ಶೀಘ್ರಮೇವ ಆವಿರ್ಭವತಿ ಅನ್ನೋ ಒಂದು ಹೇಳಿದೆ ನಾನು. ಇಲ್ಲಿಯೇ ಫಲವಾಗತ್ತೆ ಅನ್ನೋದನ್ನು ಶೀಘ್ರಮೇವ ಅನ್ನೋ ಪದ ಹೇಳುತ್ತೆ. ಅನುಭವೈತಿ ಅನ್ನೋದು ಕೂಡ ಅನುಭವ ರೂಪ ಅನ್ನೋದನ್ನು ಹೇಳ್ತಾ ಇದೆ, ಕಲ್ಪನಾ ಅಲ್ಲ ಅಂತ. ಮುಂದಕ್ಕೆ ತ್ರಿಸತ್ಯಸ್ಯ ಭಕ್ತಿರೇವ ಗರೀಯಸಿ ಭಕ್ತಿರೇವ ಗರೀಯಸಿ 81ನೇ ಸೂತ್ರ. 3 ಸತ್ಯಗಳ ಪೈಕಿ ಭಕ್ತಿಯೇ ಹೆಚ್ಚಿನದು ಅಂದರು. 3 ಸತ್ಯ ಅಂದರೆ ಯಾವುದು? ಅದು ಗುರುಗಳು ವ್ಯಾಖ್ಯಾನ ಮಾಡಿದ್ದಾರೆ. ತ್ರಿಸತ್ಯ ಅನ್ನೋದನ್ನು ಗೊತ್ತು ಮಾಡೋದು ಸ್ವಲ್ಪ ಕಷ್ಟ. ಕೆಲವು ಜನರು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಹೇಗೆ? ಅವರು 3 ಗುಣಗಳು, 3 ಅವಸ್ಥೆಗಳು ಮತ್ತು ಭಕ್ತಿ, ಭಕ್ತ, ಭಗವಂತ ಅನ್ನೋ ತ್ರಿಪುಟಿ, ಇದು 3ರಲ್ಲಿ ಎಲ್ಲಕ್ಕಿಂತ ಭಕ್ತಿ ಅನ್ನೋದು ಹೆಚ್ಚು ಅಂತ ಅರ್ಥ ಮಾಡ್ತಾರೆ ಅಂತ ತೋರಿಸಿ ಇದು ಸರಿಯಾಗಲ್ಲ. ಯಾಕೆಂದರೆ ಇದು ಮುಖ್ಯ ಭಕ್ತಿಯನ್ನು ಹೇಳುವಂಥ ಸಂದರ್ಭ ಅಲ್ಲ. ಮತ್ತೇನು ಅಂದರೆ 3 ಸತ್ಯ ಮಾರ್ಗ ಇದೆ ಪರಮಾತ್ಮನ ಹೋಗೋದಕ್ಕೆ. ಕರ್ಮ ಮಾರ್ಗ, ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ ಅಂತ. ಜ್ಞಾನ ಮಾರ್ಗ ಅನ್ನುವಾಗ ಗೌಣಜ್ಞಾನ, ಶಾಸ್ತ್ರಜ್ಞಾನ. ಕರ್ಮ, ಧ್ಯಾನ, ಜ್ಞಾನ ಅನ್ನುವಂತಹದ್ದು ಸತ್ಯವಾದ ಮಾರ್ಗವೇ. ಸತ್ಯ ಸ್ವರೂಪನಾದ ಪರಮಾತ್ಮ ತಿಳಿಸಿಕೊಡೋದಕ್ಕೋಸ್ಕರವಾಗಿಯೇ ಇರ್ತಕ್ಕದ್ದಾಗಿರುವ ಸಾಧನಗಳು. ಆದರೆ ಈ ಮೂರಕ್ಕಿಂತಲೂ ಕೂಡ ಭಕ್ತಿರೇವ ಗರೀಯಸಿ, 3 ಸತ್ಯವಾದ ಕೂಡ ಈ 3 ಸತ್ಯಕ್ಕಿಂತಲೂ ಕೂಡ ಭಕ್ತಿಯೇ ನಿಜವಾದ ಹೆಚ್ಚಿನದಾದ ಸಾಧನವು. ಗರೀಯಸಿ ಅಂದರೆ ಹೆಚ್ಚಿನದಾದ, ಶ್ರೇಷ್ಠವಾದ, ಉತ್ತಮವಾದ, ಸರ್ವೋತ್ಕೃಷ್ಟವಾದಂತಹ ಸಾಧನ. ಭಕ್ತಿ, ಧ್ಯಾನ, ಜ್ಞಾನ ಎಂಬ 3 ಸತ್ಯಕ್ಕೆ ಹೋಲಿಸಿಕೊಂಡ್ರೆ 3 ಸತ್ಯಕ್ಕಿಂತಲೂ ಕೂಡ ಈ ಜ್ಞಾನ, ಈ ಭಕ್ತಿ ಅನ್ನೋದು ಎಲ್ಲಕ್ಕಿಂತ ಹೆಚ್ಚಿನದು ಅಂತ ಒಂದು ಅರ್ಥ ಮಾಡಿ ಇನ್ನೂ ಒಂದು ಅರ್ಥ ಮಾಡ್ಬೋದು ಅಂತ ತೋರಿಸಿದ್ದಾರೆ ಗುರು. ಏನು ಅಂದರೆ ತ್ರಿಕಾಲದಲ್ಲೂ ಸತ್ಯವಾಗಿರೋದು ಅಂತ. ವರ್ತಮಾನ, ಭೂತ, ಭವಿಷ್ಯತ್, ವರ್ತಮಾನ ಅಂಥೇಳಿ ಏನು ಕಾಲತ್ರಯ ಸತ್ಯ ವ್ಯವಹಾರವನ್ನು ಮಾಡ್ತೀವಿ, ಆ 3 ಕಾಲಕ್ಕೂ ಸತ್ಯವಾಗುತ್ತೆ. ತ್ರಿಸತ್ಯಸ್ಯ ಅಂದರೆ ತ್ರಿಕಾಲಸ್ಯಾಪಿ ಸತ್ಯ. ಅಂದರೆ ಕರ್ಮ ಏನಾಗುತ್ತೆ ಅಂದರೆ ಕರ್ಮ ಹುಟ್ಟೋಕೆ ಮುಂಚೆ ಕರ್ಮ ಇರೋಲ್ಲ, ಕರ್ಮ ಕಾಲದಲ್ಲಿ ಆ ಫಲ ಇರಲ್ಲ, ಫಲ ಕಾಲದಲ್ಲಿ ಕರ್ಮ ಇರಲ್ಲ, ಫಲ ಅನುಭವಿಸಿದ ಮೇಲೆ 3 ಹೋಗ್ಬಿಡುತ್ತೆ. ಕರ್ಮ ಲೇವಲ್ಲ, ಅಗ್ರಶನ ಆಗ್ಬಿಡುತ್ತೆ. ಸಾಧನವೆಲ್ಲ ಸಾಧನಾ ಪೂರ್ವದಲ್ಲೂ ಸಾಧನಾ ಪರದಲ್ಲೂ ಇರಲ್ಲ. ಭಕ್ತಿ ಸಾಧನವಾಗಿ ಅದೇ ಫಲವಾಗ್ಬಿಡುತ್ತೆ. ಮಾವಿನ ಓಟೆ ತಾನೇ ಮರಕ್ಕೆ ಕಾರಣವಾಗಿ ತಾನೇ ಮಾವಿನ ಮರ ಆಗ್ಬಿಡುತ್ತೆ. ಹಲಸಿನ ಮರದ ಬೀಜ ಹಲಸಿನ ಮರಕ್ಕೆ ತಾನೇ ಕಾರಣ, ತಾನೇ ಹಲಸಿನ ಮರ ಆಗುತ್ತೆ. ಹಾಗೆ ಭಕ್ತಿ, ಗೌಣ ಭಕ್ತಿ ಆರಂಭದಲ್ಲಿ ಪರಮಾತ್ಮ ಪ್ರೇಮ ಬಿಡೋದು ಅಂತ ಶುರುವಾದರೂ ಕೂಡ ಒಂದು ಸಗುಣ ಸಾಕಾರವನ್ನು ಇಟ್ಕೊಂಡು ಆರಂಭಗೊಂಡರೂ ಕೂಡ ಕೊನೆಗೆ ಅದೇ ಪರಮಾತ್ಮ ರೂಪವನ್ನು ತಾಳ್ಬಿಡುತ್ತೆ, ಪರಮಾತ್ಮ ಭಾವವನ್ನು ಹೊಂದ್ಬಿಡುತ್ತೆ. ಹಾಗಾದ್ದರಿಂದ 3 ಕಾಲಕ್ಕೂ ಸತ್ಯವಾಗಿರೋದು ಯಾವುದು ಅಂತಂದರೆ ಈ ಭಕ್ತಿ ಅನ್ನೋ ಇನ್ನೊಂದು ಅರ್ಥವನ್ನು ಕೂಡ ಮಾಡಬಹುದು ಈ ಸೂತ್ರಕ್ಕೆ. ಅಲ್ಲ, ಕರ್ಮ, ಧ್ಯಾನ, ಜ್ಞಾನ 3 ಸಾಧನ ಅಂತ ಹೇಳಿದ್ರು ಸತ್ಯಕ್ಕೆ. ಸತ್ಯಲ್ಲ, ಸತ್ಯವಾಗಿರೋದು ಪರಮೇಶ್ವರ ಅಂತ ಇದಕ್ಕೆ ಸತ್ಯವಾದ ಸಾಧನ. ಹಾಗೆ ಸತ್ಯವಾದ ಸಾಧನ ಅಂತ ಹೇಳಿದ್ರು. ಅಂದ್ರೆ ಸಾಧನದಲ್ಲಿ ಭಕ್ತಿ ಹೇಳದೇ ಇರೋದ್ರಿಂದ ಭಕ್ತಿ ಸಾಧನ ಅಲ್ಲ ಅಂತ ಆಗಲ್ವಾ? ಭಕ್ತಿ ಸಾಧನ ಹೇಳಿಲ್ಲ ಅಂತ ಹೇಳಿದ್ವಲ್ಲ, ಭಕ್ತಿ ಸಾಧನ ಹೇಳಿದ್ವಲ್ಲ. ಕರ್ಮ, ಧ್ಯಾನ, ಜ್ಞಾನದಲ್ಲಿ ಅಲ್ಲಪ್ಪ, ಮೈಚಾನನ್ಯ ಯೋಗೇ ನಾ ಭಕ್ತಿರು ವ್ಯಭಿಚಾರಿಣಿ ಅಂತ ಹೇಳಿ ಅಮಾನಿತ ಬದಲಿಗೆ ಭಕ್ತಿಯನ್ನು ಒಂದು ಸಾಧನ ಹೇಳಿದಾರೆ. ಕರ್ಮ ಅಲ್ಲ, ಈ 3ಕ್ಕೆ ಜ್ಞಾನ ಹೆಚ್ಚಿಂದು ಅಂತ ಹೇಳ್ತಾರೆ. ತ್ರಿಸತ್ಯವಾದ ಈ 3ಕ್ಕೆ ಭಕ್ತಿ ಹೆಚ್ಚಿಂದು, 3ಕ್ಕಿಂತಲೂ ಹೆಚ್ಚು ಅಂತ ಹೇಳ್ತಾ ಇದ್ರಿ. ಹೌದು, 3ರಲ್ಲಿ ಇದು ಹೆಚ್ಚು ಅಂತ. 3ರಲ್ಲಿ ಹೆಚ್ಚಲ್ಲ, 4 ಇರೋದು. 4 ಅವಾಗ ತ್ರಿಸತ್ಯ ಅಂದ್ರೆ 3 ಅಂತಲ್ಲ, 4 ಅಂತೂ ಅಲ್ಲ. ಪರಮಾತ್ಮನ ಪಡ್ಕೊಳ್ಳೋಕೆ ಎಷ್ಟೆಷ್ಟೆಲ್ಲ ಸಾಧನವಿದೆಯೋ ಅದೆಷ್ಟು ಸತ್ಯವಾದ ಸಾಧನವೇ. ಅದೆಲ್ಲಕ್ಕಿಂತಲೂ ಭಕ್ತಿ ಹೆಚ್ಚಿನದು ಅನ್ನೋದೇ ತಾತ್ಪರ್ಯ. 3ಕ್ಕೆ ಹೇಳ್ಬಿಟ್ಟು ಅರ್ಥ ಎಲ್ಲದಕ್ಕೂ ಬಂದಂಗೆ ಆಗುತ್ತೆ. ಧ್ಯಾನಕ್ಕಿಂತಲೂ ಹೆಚ್ಚು, ಜ್ಞಾನಕ್ಕಿಂತಲೂ ಹೆಚ್ಚು, ಕರ್ಮಕ್ಕಿಂತಲೂ ಹೆಚ್ಚು ಮೇಲೆ ಧ್ಯಾನ ಎಲ್ಲ ಉಪಾಸನೆಗೂ ಸೇರಿತು.
ಕರ್ಮ ಅನ್ನೋದು ಎಲ್ಲ ಚೇಷ್ಟೆಗೂ ಸೇರಿತು, ಜ್ಞಾನ ಅನ್ನೋದು ಎಲ್ಲ ತಿಳುವಳಿಕೆಗೂ ಸೇರಿತು. ಎಲ್ಲಕ್ಕಿಂತ ಭಕ್ತಿ ಹೆಚ್ಚು ಅಂದ್ಬಿಟ್ರೆ ಕರ್ಮ ಅನ್ನೋದು ಶರೀರ ಪ್ರಧಾನ, ಧ್ಯಾನ ಅನ್ನೋದು ಮನಃಪ್ರಧಾನ, ಇದು ಧ್ಯಾನ ಅನ್ನೋದು ಜ್ಞಾನ ಅನ್ನೋದು ಬುದ್ಧಿ ಪ್ರಧಾನ. ಇಂದ್ರಿಯ ಮನಸ್ಸು ಧ್ಯಾನ, ಬುದ್ಧಿ ಜ್ಞಾನ. ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಬಿಟ್ಟು ಇನ್ನೇನಿದೆ ಬೇರೆ ಸಾಧನ? ಹಾಗಾಗಿ ಎಲ್ಲಕ್ಕಿಂತಲೂ ಕೂಡ ಭಕ್ತಿಯೇ ಹೆಚ್ಚಿನದು. ಇಲ್ಲಿ ಭಕ್ತಿರೇವ ಗರೀಯಸಿ ಭಕ್ತಿರೇವ ಗರೀಯಸಿ ಅಂತ ಎರಡು ಸಲ ಹೇಳಿದ ಜಾತಕ್ಕೆ ಅಂದರೆ ಇಲ್ಲಿ ಸಾಧನದ ಮತ್ತು ಫಲದ ಪ್ರಕರಣವು ಮುಗಿಯಿತು ಎಂಬುದನ್ನು ತಿಳಿಸುವುದಕ್ಕೆ ಅಂತ ಗುರುಗಳು ಅದು ಉಪಸಂಹಾರ ಮಾಡಿದ್ದಾರೆ. ಇಲ್ಲಿವರೆಗೆ ಮೊದಲು ಪರಭಕ್ತಿ ವಿಚಾರ ಹೇಳಿದ್ವಿ, ಆಮೇಲೆ ಆ ಭಕ್ತಿಗೆ ಮಾರಕವಾಗಿರುವಂತಹ ಸಂಗತ್ಯಾಗ, ವಿಷಯತ್ಯಾಗ, ಸ್ತ್ರೀಧನ, ನಾಸ್ತಿಕ ಚರಿತ್ರಾದಿಗಳನ್ನೆಲ್ಲ ಬಿಡಬೇಕು ಅನ್ನೋದನ್ನೆಲ್ಲ ಹೇಳಿ, ಭಕ್ತಿಗೆ ಪೋಷಕವಾಗಿರುವಂತಹ ಸಾಧನೆಗಳನ್ನೆಲ್ಲ ಹೇಳಿ, ಈಗ ಗೌಣಭಕ್ತಿಯನ್ನು ಹೇಳಿಬಿಟ್ಟು ಫಲವನ್ನು ಹೇಳಿ ಭಕ್ತಿಯ ಸಾಧನ ವಿಚಾರವು ಭಕ್ತಿಯ ಫಲ ವಿಚಾರವು ಎಲ್ಲವೂ ಮುಗಿಯಿತು ಅಂತ ಹೇಳ್ತಾ ಇವಾಗ ಭಕ್ತಿಯ ಪ್ರಕಾರಗಳು ಎಷ್ಟಿದೆ ಅಂತ ಪಟ್ಟಿ ಮಾಡ್ತಾರೆ. ಇಲ್ಲೂ ಕೂಡ ಭಕ್ತಿ ಅನ್ನೋದು ಎಲ್ಲದಲ್ಲೂ ಸಮಾನವೇ. ಏನಾಗುತ್ತೆ ಅಂದರೆ ಕೆಲವು ಜನರಿಗೆ ಕೆಲವು ಸುಲಭವಾಗಿ ಅಳವಡುತ್ತೆ. ಇದು ಯಾಕೆ ಅನ್ನೋದು ಅವರವರ ಅನುಭವವೇ ಅದಕ್ಕೆ ಪ್ರಮಾಣ. ಇದರಲ್ಲೂ ಲೋಕದಲ್ಲೂ ಕೂಡ ಕೆಲವು ಜನರಿಗೆ ಸತ್ಯ ಹೇಳೋದು ಒಂದು ರೀತಿ ಹುಟ್ಟಾಗೇ ಇರುತ್ತೆ ಸ್ವಭಾವ. ಕೆಲವು ಜನರಿಗೆ ಒಂದು ರೀತಿ ಶಾಂತ ಸ್ವಭಾವದವರಾಗಿರ್ತಾರೆ, ಕೆಲವು ಜನರಿಗೆ ಅಹಿಂಸಾ ಸ್ವಭಾವದವರಾಗಿರ್ತಾರೆ. ಆದರೆ ಕೆಲವು ಜನರಿಗೆ ಹಿಂಸೆ ಮಾಡೋದು ಇಷ್ಟ, ಕೆಲವು ಜನರಿಗೆ ಸುಳ್ಳು ಹೇಳೋದು ಒಂಥರ ಸ್ವಭಾವ, ನೀರು ಕೂಡ ಹಾಗೆ ಇರುತ್ತೆ. ಕೆಲವು ಜನರಿಗೆ ವಿಷಯಾಸಕ್ತಿ ಬಹಳ ಹೆಚ್ಚಾಗಿರುತ್ತೆ, ಬಹಳ ಕಪಿಚೇಷ್ಟೆ ಮಾಡ್ತಿರ್ತಾರೆ, ಸುಮ್ಮನೆ ಕೂರಲ್ಲ, ಅಲ್ಲಿ ಇಲ್ಲಿ ಚೇಷ್ಟೆ ಮಾಡೋದು, ಅದು ಇದು ತಿಕ್ಕೋದು, ಉಜ್ಜೋದು, ಎತ್ತೋದು, ಮಾಡೋದು, ಹರಿಯೋದು, ಒಂದು ಕಾಗದ ಹಾಕಿದ್ರೆ ಹರಿತಾ ಕೂತಿರ್ತಾರೆ, ಅದಾಗಿ ಹುಜ್ಜು ಮಾಡ್ತಿರ್ತಾರೆ, ಸುಮ್ಮನೆ ಇರೋಲ್ಲ ಕೈ. ಅದು ಕೆಲವು ಜನ ಇದು ಚಾಪಲ ಅಂತ ಹೇಳ್ತು, ಮಾಧವಂ ಕ್ರೀ ರಚಾಪಲವನ್ನು ಬರೀತಾರೆ. ಅಚಾಪಲಂ ನಾಮ ಪ್ರಯೋಜನ ಮಂತ್ರೇಣ ವಾಕ್ಕಾಯಾದೀನಾಂ ಅವ್ಯಾಪಾರ. ಏನೂ ಪ್ರಯೋಜನವಿಲ್ಲದೆ ಕರ್ಮೇಂದ್ರಿಯಗಳನ್ನು ವ್ಯಾಪಾರ ಮಾಡದೇ ಇರೋದು ಏನಿದೆ ಅದೇ ಅಚಾಪಲ ಅಂತ. ಪ್ರಯೋಜನ ಸುಮ್ಮನೆ ಒಂದು ಕೋ ಸಿಕ್ಕಿದೆ ಒಂದು ಗಿಡಕ್ಕೆ ಹೊಡಿತಾ ಕೂತ್ಕೊಳ್ಳೋದು, ಒಂದು ಕಲ್ಲು ಸಿಕ್ಕಿದೆ ಅದು ಯಾವುದೋ ಮಣ್ಣು ಹೆಂಟೆ ಮೇಲೆ ಹೊಡೆಯೋದು, ಇಲ್ಲ ಒಂದು ಎಲೆ ಸಿಕ್ಕಿದ್ರೆ ಎಲೆಯನ್ನು ಹೊರಗೆ ನೋಡೋದು, ಮೂಸೋದು, ಕಿತ್ತೋದು, ಒಂದು ಕಾವ್ಯಾದ್ರೆ ಅದು ಹೀಗೆ ಮಡಿಸಿ ನೋಡೋದು, ಹೇಗೆ ಮಡಚ್ಬೋದು, ಎಷ್ಟು ತರಹ ಮಡಚ್ಬೋದು, ಏನೇನು ಮಾಡೋದು. ಸುಮ್ಮನೆ ಒಂದು ಪೆನ್ನು ಕಾಲು ಸಿಕ್ಕಿದ್ರೆ ಏನೇನೋ ಅದನ್ನು ಬರಿತೀನಿ ಅನ್ನೋದು, ಇದೆಲ್ಲ ಚಾಪಲ ಸ್ವಭಾವ. ಕೆಲವು ಜನರಿಗೆ ಅದಿರಲ್ಲ, ಕೆಲವು ಜನರಿಗೆ ಭಾಳ ಡಿಸೆಂಟಾಗಿರ್ತಾರೆ. ಸುಮ್ಮನೆ ಕೆಲವು ಮಕ್ಕಳನ್ನು ನೋಡಿರ್ಬೋದು, ಕೆಲವು ಮಕ್ಕಳು ಏನೂ ಇದು ಮಾಡೋದಿಲ್ಲ. ಅಯ್ಯೋ ನಮ್ಮ ಕಿರಣದ ಮಗಳು ನಿನ್ನೆ ಬಿಡಿದಲ್ಲ, ಒಂದು ಗಂಟೆ ಹರಿಸ್ಕೋದಾಗಲಿಲ್ಲ ನನಗೆ, ಎಷ್ಟು ಚೇಷ್ಟೆ ಮಾಡ್ತಿದ್ಲು ಅಂತಂದರೆ ಅಸಾಧ್ಯತೆ ಉಂಟದ, ಅಸಾಧ್ಯತೆ ಇಷ್ಟೇ. ಕೆಲವು ಮಕ್ಕಳು ಭಾಳ ಚೇಷ್ಟೆ, ಕೆಲವು ಮಕ್ಕಳು ಭಾಳ ಇದಾಗುತ್ತೆ. ವ್ಯಕ್ತಿಗಳಲ್ಲೂ ಹಾಗೆ ಕೆಲವು ಜನರಿಗೆ ಕೆಲವು ಜನ ಪರೋಪಕಾರ ಸ್ವಭಾವದಲ್ಲೇ ಇರುತ್ತೆ, ಕೆಲವು ಜನರಿಗೆ ಇನ್ನೊಬ್ಬರು ಉಪಕಾರ ಮಾಡೋದ್ರಿಂದ ಆಗೋದೇ ಇಲ್ಲ. ಅಯ್ಯೋ ಮಾಡೋದಾಗತ್ತೆ, ಬೇಕಾದರೆ ನಾನು ಒಂದು 10 ರೂಪಾಯಿ ಕೊಡ್ತೀನಿ, ಒಂದು 50 ರೂಪಾಯಿ ಕೊಡ್ತೀನಿ ಅಂತ. ಕೆಲವು ಜನ ಅದು ದಾನ ಸ್ವಭಾವ ಇರಲ್ಲ. ಹೀಗೆ ಪ್ರಪಂಚದಲ್ಲಿ ವ್ಯಕ್ತಿಗೆ ಕೆಲವು ಒಳ್ಳೆಯ ಗುಣಗಳು ಒಂದು ರೀತಿ ಜನ್ಮಾಂತರದ ಪುಣ್ಯವಶಾತ್ ಅಥವಾ ಏನೋ ಸಾಧನ ಸಂಸ್ಕಾರವಶಾತ್ ಆ ಒಳ್ಳೆಯ ಗುಣ ಎದ್ಕೊಂಡಿರುತ್ತೆ. ಕೆಲವು ಜನರಿಗೆ ಅದು ಇರೋಲ್ಲ. ಆ ಯಾವುದ್ರಲ್ಲಿ ಯಾರು ಇರೋಲ್ವೋ ಅದನ್ನು ಅವ್ರು ನೋಡಿಕೊಂಡು ಇಲ್ಲದೇ ಇರುವಂತಹ ಒಳ್ಳೆಯ ಗುಣವನ್ನು ಬೆಳೆಸ್ಕೋಬೇಕು ಅಂತ ಅಧ್ಯಾತ್ಮ ಮಾರ್ಗದಲ್ಲಿ ಅಧ್ಯಾತ್ಮ ಸಾಧನ ಹೇಳುವಾಗ ಹೇಳ್ತಾರೆ. ಹಾಗೆಯೇ ಭಗವಂತನ ಒಂದು ಭಕ್ತಿಯನ್ನು ನೀಡುವಾಗಲೂ ಕೂಡ ಅನೇಕ ಪ್ರಕಾರವಾದಂತಹ ಆಸಕ್ತಿ ಇದೆ. ಕೆಲವು ಜನರಿಗೆ ರೂಪದಲ್ಲಿ ಬಹಳ ಆಸಕ್ತಿ, ಕೆಲವು ಜನರಿಗೆ ಗುಣದಲ್ಲಿ ಆಸಕ್ತಿ ಇರುತ್ತೆ, ಕೆಲವು ಜನರಿಗೆ ಕ್ರಿಯೆಯಲ್ಲಿ ಆಸಕ್ತಿ ಇರುತ್ತೆ, ಕೆಲವು ಜನರಿಗೆ ಬೇರೆ ವಾತ್ಸಲ್ಯಾದಿ ಇಟ್ಕೊಳ್ಳೋದು ಆಸಕ್ತಿ ಇರುತ್ತೆ. ಅಂದರೆ ಪರಮಾತ್ಮನ ಎಷ್ಟು ತರಹ ಎಷ್ಟು ಭಕ್ತರು ತಮ್ಮ ಪ್ರೇಮವನ್ನು ಭಕ್ತಿಯನ್ನು ತೋರ್ಪಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಒಂದು ಪಟ್ಟಿ ಮಾಡಿದ್ದಾರೆ. ಇಲ್ಲೇನು 11 ಅಂತಂತಾರಲ್ಲ, 11 ಅಂತ ಆಗಬೇಕಾಗಿಲ್ಲ, ಮುಖ್ಯವಾಗಿ 11 ಇಲ್ಲಿ ತೋರಿಸಿದ್ದಾರೆ. ಇನ್ನೂ ಬೇರೆ ತರಹವಾಗಿ ನಾನು ಪ್ರೇಮವನ್ನು ತೋರಿಸ್ತೀನಿ ಪರಮಾತ್ಮನಿಗೆ ಅಂದರೆ ಅದೇನು ಪರಮಾತ್ಮನಿಗೆ ವಿರೋಧವಲ್ಲ. ಇಲ್ಲಿ ಎಷ್ಟು ತರಹ ಮಾಡ್ತಾ ಇದೆ ಅಂದರೆ ಗುಣ ಮಾಹಾತ್ಮ್ಯಾಸಕ್ತಿ,
ರೂಪಾಸಕ್ತಿ, ಪೂಜಾಸಕ್ತಿ, ಸ್ಮರಣಾಸಕ್ತಿ, ದಾಸ್ಯಾಸಕ್ತಿ, ಸಖ್ಯಾಸಕ್ತಿ, ವಾತ್ಸಲ್ಯಾಸಕ್ತಿ, ಕಾಂತಾಸಕ್ತಿ, ಆತ್ಮನಿವೇದನಾಸಕ್ತಿ, ತನ್ಮಯತಾಸಕ್ತಿ, ಪರಮ ವಿರಹಾಸಕ್ತಿ, ಪರಮಾಸಕ್ತಿ ರೂಪ ಏಕಧಾಪಿ ಏಕಾಂಶಧಾ ಭವತಿ. ಏಕಧಾಪಿ ಅಂದರೆ ಇದೆಲ್ಲವೂ ಒಂದೇ ಪ್ರಕಾರವಾಗಿದ್ದರು. ಹೇಗೆ ಒಂದೇ ಪ್ರಕಾರ? ಆಸಕ್ತಿ ಅನ್ನೋದರಲ್ಲಿ ಗುಣಮಾಹಾತ್ಮ್ಯಾಸಕ್ತಿ ಆಗಲೇನು, ರೂಪಾಸಕ್ತಿ ಅದೇನೋ, ಆಸಕ್ತಿ ಇದ್ದೇ ಇದೆ ಅದರಲ್ಲೂ. ಆಸಕ್ತಿನೇನೋ ಆ ಸಮಂತಾತ್ ಸಜ್ಜತೆ ಆಸಕ್ತಿ, ಸಂಪೂರ್ಣ ಅದರಲ್ಲಿ ಅಂಟ್ಕೊಂಡ್ಬಿಡ್ತಾನೆ, ತನ್ಮಯತೆ ಹೊಂದ್ಬಿಡ್ತಾನೆ, ಪೂರ್ತಿ ಏಕಾತ್ಮತೆ ಹೊಂದ್ಬಿಡ್ತಾನೆ, ಒಂದಾಗ್ಬಿಡ್ತಾನೆ ಪ್ರೇಮದಿಂದ. ಕೆಲವು ಭಕ್ತರಿಗೆ ಆ ಗುಣ ಮಹಾತ್ಮವನ್ನು ಕೇಳ್ತಾ 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 ಇದ್ಬಿಟ್ರಂತೂ ಅವರಿಗೆ ಇನ್ಯಾವುದು ಬಿಡ್ಬಿಡ, ಅಲ್ಲೇ ಆ ಕೇಳ್ತಾ 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 ಸಮಾಧಿ ಹೋಗ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಆನಂದ ಇದೆ. ಆ ಪರಮಾತ್ಮನ ಸರ್ವಜ್ಞತ್ವ, ಅವನ ಸರ್ವಶಕ್ತತ್ವ, ಅವನಿಗೆ ಲೋಕೋಪಕಾರಕತ್ವ, ಅವನ ದಯಾಸಾಗರತ್ವ, ದಯಾಸಿಂಧುತ್ವ, ಅವನಿರ್ತಕ್ಕಂಥ ಭಕ್ತಾನುಗ್ರಹ ತತ್ಪರತ್ವ, ಏನು ಅತ್ಯದ್ಭುತ, ಏನು ಆನಂದ ಅಂತ ಹೇಳಿಬಿಟ್ಟು ಆ ಪರಮಾತ್ಮನ ಗುಣಗಳನ್ನು ಶಾಸ್ತ್ರದಿಂದಲೂ ದೊಡ್ಡವರಿಂದ ತಿಳ್ಕೊಂಡ್ಬಿಟ್ಟು ಆ ಗುಣಗಳನ್ನೇ ಮೆಲುಕಾಗ್ತಾ 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 ತಮ್ಮ ತರವನ್ನೇ ಕಳಿಸ್ಕೊಂಡು ಮುಳುಗೋಗ್ಬಿಡ್ತಾರೆ. ಹೀಗಿರುವಂತಹ ಭಕ್ತರು ಅನೇಕರಿದ್ದಾರೆ ಲೋಕದಲ್ಲಿ. ಎಲ್ಲರೂ ಭಕ್ತರ. ಯಾಕಂದರೆ ಆಸಕ್ತಿ ಅನ್ನೋದು ಭಕ್ತಿಯನ್ನೇ ಹೇಳೋದು, ಪ್ರೇಮವನ್ನೇ ಹೇಳ್ತಾ ಇರೋದು. ಪರಮಾತ್ಮನದು ಅನ್ನೋದು ಎಲ್ಲ ಕಡೆಯಲ್ಲೂ ಸಮಾನ. ಪರಮಾತ್ಮತ್ವ ಎಲ್ಲೂ ಬಿಟ್ಟಿಲ್ಲ. ಪರಮಾತ್ಮನ ಗುಣ ಮಹಾತ್ಮೆಯಲ್ಲಿ ಆಸಕ್ತಿ ಆದರೆ ಭಕ್ತಿ. ಆದರೆ ಒಂದು ಕ್ರಿಕೆಟ್ ಪ್ಲೇಯರ ಗುಣ ಮಹಾತ್ಮೆ ಆಸಕ್ತಿ ಆದರೆ, ಅಥವಾ ಶ್ರೀಮಂತನ ಗುಣದ ವಿಭೂತಿಯ ಆಸಕ್ತಿ ಆದರೆ, ಅಥವಾ ಸ್ತ್ರೀ ಪುರುಷರ ಪರಸ್ಪರ ಒಂದಿಂದಲೇ ಗುಣ ಮಹಾತ್ಮೆ ಆಸಕ್ತಿ ಆದರೆ, ಅಥವಾ ಇನ್ಯಾವುದೋ ವಿಷಯದ ಗುಣ ಮಹಾತ್ಮೆ ಆಸಕ್ತಿ ಆದರೆ ಅದು ಇದಾಯಿತು, ಅದು ಸೈಡ್ ಎಫೆಕ್ಟ್ಗೆ ಕಾರಣವಾಗುತ್ತೆ. ಅದು ದುಃಖವನ್ನು, ಭಯವನ್ನು, ಶೋಕವನ್ನು, ರೋಗಾದಿಗಳನ್ನು ಕೊಟ್ಟೇ ಹೋಗತ್ತೆ ಹೊರತು ಆ ಆಸಕ್ತಿ ಸತ್ಪರಿಣಾಮವನ್ನು ಉಂಟು ಮಾಡಲ್ಲ. ಅದೇ ವಿಷಯದ ಗುಣ ಆ ಮಹಾತ್ಮ ಆಸಕ್ತಿಯನ್ನು ಭಗವಂತನನ್ನು ತಿರುಗಿಸ್ಕೊಂಡ್ಬಿಟ್ರೆ ಅದು ಅತ್ಯದ್ಭುತವಾದಂತಹ ಒಂದು ಫಲಕ್ಕೆ ಕಾರಣ ಆಗುತ್ತೆ ಅಂತ. ಭವಭೂತಿ ಎನ್ನುವಂತಹ ಒಬ್ಬ ಕವಿ, ಅವನು ಉತ್ತರ ರಾಮಚರಿತ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಅವನು ಬರೆಯುವಾಗ ನವರಸ ವಿಚಾರವನ್ನು ಬರೆದಿದ್ದಾನೆ. ಉತ್ತರ ನವರಸವನ್ನು ಅಲ್ಲಲ್ಲೇ ತೋರಿಸ್ಕೊಂಡು ಹೋಗಿದ್ದಾನೆ. ಅಲ್ಲಿ ಅವನಿಗೆ ಕರುಣಾರಸದಲ್ಲಿ ಬಹಳ ಅವನಿಗೆ ಅಕ್ಕರೆ, ಬಹಳ ಪ್ರೇಮ. ಅವನು ಹೇಳ್ತಾನೆ, ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂದರೆ, ಏಕೋ ರಸ ಕರುಣ ಏವ ನಿಮಿತ್ತ ಭೇದ ಭಿನ್ನ ಪೃಥಕ್ ಪೃಥಗಿವಾ ಶ್ರಯತೆ ವಿವರ್ತಾನ್ ಆವರ್ತ ಬುದ್ಬುಧ ತರಂಗ ಮಯಾನ್ ವಿಕಾರಾನ್ ಅಂಭೋ ಯಥಾ ಸಲಿಲಮೇವತು ತತ್ ಸಮಗ್ರಂ. ಅವನು ಹೇಗೆ ಹೇಳ್ತಾನೆ ಅಂದರೆ, ನೀರೇ ಸುಳಿ ಆಗುತ್ತೆ, ಗುಳ್ಳೆ ಆಗುತ್ತೆ, ಅಲೆ ಆಗುತ್ತೆ, ನೊರೆ ಆಗುತ್ತೆ, ಪ್ರವಾಹ ಆಗುತ್ತೆ. ವೇಗ ಹರಿತಾ ಇದೆ ಪ್ರವಾಹ, ನೊರೆ, ಗುಳ್ಳೆ, ಸುಳಿ ಅಂತ ಅಷ್ಟು ಯಾವುದಕ್ಕೆ ಹೆಸರು? ಅಂಭೋಯಥ. ನೀರು ಹೇಗೆ ಬೇರೆ ಬೇರೆ ಆಕಾರ ವಿಶೇಷದಿಂದ ಬೇರೆ ಬೇರೆ ಹೆಸರು ಪಡೆಯುತ್ತದೆಯೋ ಹಾಗೆ ಕರುಣಾರಸ ಒಂದೇ ಬೇರೆ ಕ್ರೋಧ ರೂಪ, ಕಾಮರೂಪ, ಲಜ್ಜಾರೂಪ, ಉದ್ವೇಗ ರೂಪ, ತಳಮಳ ಅನೇಕ ರೂಪವನ್ನು ಕರುಣಾರಸ ಒಂದೇ ನಿಮಿತ್ತ ಭೇದದಿಂದ ಬೇರೆ ಬೇರೆ ನಿಮಿತ್ತದಿಂದ ಬೇರೆ ಬೇರೆ ರಸವನ್ನು ಹೊಂದತ್ತೆ ಅಂತ ಅವನು ಸಮರ್ಥನೆ ಮಾಡಿದ್ದಾನೆ. ಅದಂತ ಗುರು ಹೇಳ್ತಾ ಇದ್ದಾರೆ, ನಿಜ ಹೇಳಿದ್ರೆ ಕರುಣಾರಸವಲ್ಲ, ಭಕ್ತಿ ರಸವೇ ಎಲ್ಲ ರೂಪವನ್ನು ತಾಳುತ್ತೆ ಅಂತ. ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಇವೊಂದು ಪ್ಯಾರ ಓದೋಣ, ಬಹಳ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ, ಪ್ರೇಮವು ಎಲ್ಲ ಕಡೆಗೂ ಹೊರೆಯದೆ ತನ್ನ ಕಡೆಗೇ ಇದ್ದು ಬಿಟ್ಟರೆ ಆ ಸ್ವಾರ್ಥತೆಯೇ ಇನ್ನೊಬ್ಬರನ್ನು ಹಗೆ ಮಾಡುವುದಕ್ಕೆ ಕಾರಣವಾಗುವುದರಿಂದ ಪ್ರೇಮದ ರೂಪಾಂತರವೇ ದ್ವೇಷವು. ಹೇಗಿದ್ದಾರೆ, ನಮ್ಮ ಮೇಲೆ ಇಟ್ಟಂತಹ ಅತಿಯಾದ ಪ್ರೇಮ, ನಮ್ಮ ಮೇಲೆ, ನಮ್ಮ ಉಪಾಧಿ ಮೇಲೆ, ನಮ್ಮ ದೇಹದ ಮೇಲೆ ಅತಿಯಾದ ಇಟ್ಟಂತಹ ಪ್ರೇಮ ಏನು ಮಾಡುತ್ತೆ, ಈ ಪ್ರೇಮಕ್ಕೆ ಇನ್ನೊಂದಕ್ಕೆ ಅವಕಾಶ ಮಾಡಿಕೊಡ್ದೇನಿಗೆ, ಇನ್ನೊಬ್ಬರನ್ನು ಅನುಸರಣೆ ಮಾಡ್ದೇನಿಗೆ, ಈ ಪ್ರೇಮಕ್ಕೆ ಯಾರಾದರೂ ಏನಾದರೂ ಅಡ್ಡಿ ಮಾಡಿದ್ರೆ ಈ ಪ್ರೇಮ ದ್ವೇಷ ರೂಪ ತಿಳ್ಕೊಳ್ತೇನೆ. ಸಿನಿಮಾಗೆ ಹೋಗಬೇಕು ಅಂದ್ಕೊಂಡಿರ್ತಾನೆ, ನೀನು ಸಿನಿಮಾ ಹೋಗಬೇಡ ಅಂತ ಅಪ್ಪ ಅಮ್ಮ ಹೇಳಿಬಿಟ್ರೆ ಅಥವಾ ಅಣ್ಣ ಇದು ಮಾಡಿಬಿಟ್ರೆ ಅವನಿಗೆ ಆಯಿತು, ಸಿಟ್ಟು ಬಂತು. ಯಾಕೆ? ಬೇರೆ ಅದು ತಂದೆ ಕಡೆಗೆ ಪ್ರೇಮ ಹರಿಸಲಿಲ್ಲ, ಅವನು ತಾಯಿ ಕಡೆ ಪ್ರೇಮ ಹರಿಸಲಿಲ್ಲ. ತನ್ನ ಪ್ರೇಮವನ್ನು ತನ್ನ ಮೇಲೆ ಕೇಂದ್ರ ಮಾಡಿಕೊಂಡು, ತನ್ನ ಸ್ವಾಸ್ಥ್ಯ ಮೇಲೆ ಕೇಂದ್ರವಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನು ಇನ್ನೂ ಅದಕ್ಕೆ ಅಡ್ಡಿಯಾಗಿ ಬರುವಂತಹ ಯಾರನ್ನಾದರೂ ಹಗೆ ಮಾಡೋ ಕಾರಣವಾಗಿ ದ್ವೇಷ ರೂಪ ತಿಳ್ಕೊಳ್ತೇವೆ. ನನ್ನ ಪ್ರೇಮಕ್ಕೆ ಇವರು ಅಡ್ಡಿ ಮಾಡ್ತಾರೆ,
ನನ್ನ ಪ್ರೇಮಕ್ಕೆ ಅಂದರೆ ಪರಮಾರ್ಥವಾದ ನನ್ನ ಸ್ವರೂಪ ಪ್ರೇಮಕ್ಕಲ್ಲ. ಅದಕ್ಕೆ ಯಾರಿಗೂ ಅಡ್ಡಿ ಮಾಡೋಕ್ಕಾಗಲ್ಲ. ತಾನು ಕಲ್ಪಿತವಾಗಿ ಯಾವುದನ್ನು ತಾನು ತಂದುಕೊಂಡಿದ್ದಾನಲ್ಲ ಆ ಒಂದು ರೂಪಕ್ಕೆ ಅಡ್ಡಿ ಮಾಡ್ತಾರೆ ಅನ್ನೋ ಕಾರಣದಿಂದ ಈ ಪ್ರೇಮವೇ ದ್ವೇಷಕ್ಕೆ ಕಾರಣವಾಗುತ್ತೆ. ಹಾಗೆಯೇ ಹೆದರಿಕೆ ಎಂಬುದು ಕೂಡ ಒಂದೇ ಕಡೆಯಲ್ಲಿ ಅನವಶ್ಯವಾಗಿ ನಿಂತ ಪ್ರೇಮ. ಕಾರಣವಿಲ್ಲ, ದುಡ್ಡಿನ ಪ್ರೇಮ ಇಟ್ಟಿದೆ. ಯಾಕೆ ಆ ದುಡ್ಡಿನ ಪ್ರೇಮ ಇಟ್ಟ ಅಂತ ಕೇಳಿದ್ರೆ ಅವನಿಗೆ ಕಾರಣ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಅಯ್ಯೋ ನಮ್ಗೆ ದುಡ್ಡು ಭಾಳ ಬೇಕಾದ ವಸ್ತು ಅಂದ್ಕೊಂಡ್ಬಿಟ್ಟಿದ್ದಾನೆ. ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಆಗ್ಬಿಟ್ರೆ ಭಯ, ಮಗ ಹೋಗ್ತಾನೆ ಅಂದರೆ ಭಯ. ತನ್ನ ಪ್ರೇಮಕ್ಕೆ ವಿಷಯವಾದ ವಸ್ತು ಎಲ್ಲಿ ಮರೆಯಾಗ್ಬಿಡುತ್ತೋ, ಯಾರು ಕಸ್ಕೊಂಡು ಹೋಗ್ಬಿಡ್ತಾರೋ, ಅದೆಲ್ಲಿ ನಾಶವಾಗ್ಬಿಡುತ್ತೋ ಅನ್ನುವ ಕಲ್ಪನೆಯೇ ಭಯ ಕಾರಣ ಆಗುತ್ತೆ. ಪ್ರೇಮವೇ ಭಯ ಕಾರಣವಾಯ್ತು ಅಲ್ಲಿ. ಅಂದರೆ ಕಾರಣವಿಲ್ಲದೆ ಒಂದು ವಸ್ತುವಿನ ಮೇಲೆ ಪ್ರೇಮವಿಟ್ಟಾಗ ಆ ವಸ್ತುವಿನ ನಿಮಿತ್ತವಾಗಿ ಇವನಿಗೆ ಭಯವಾಗುತ್ತೆ. ಪ್ರೇಮವೇ ಭಯ ಕಾರಣವಾಯಿತು. ಹಾಗೆಯೇ ಇದನ್ನು ತಗೊಳ್ತಾರೆ ನೋಡಿ. ಅದಕ್ಕೆ ಯುಕ್ತಿನೂ ಕೊಟ್ಟಿದ್ದಾರೆ. ಪ್ರೇಮದಿಂದ ನಾವು ಎಲ್ಲರನ್ನೂ ಗೆಲ್ಲಬಹುದು ಅನ್ನೋದು ಕಂಡುಕೊಂಡಿದ್ದೀವಿ. ಎಂಥವನೇ ಆಗಿದ್ರು ಕೂಡ ಬಹಳಷ್ಟು ನೀವು ಪ್ರೇಮ ಮಾಡ್ತಿದ್ದರೆ ನಮ್ಮನ್ನು ಹೊಡಿಬೋದು ಬಡಿಬೋದು ಅಂತ ಯಾರನ್ನೋ ನಾವು ಅಂದ್ಕೊಂಡಿರ್ತೀವಲ್ಲ, ನೀವು ಅವಳಿಗೆ ಅತಿಯಾದ ಪ್ರೇಮವನ್ನು ಬಿಟ್ಟರೆ ಅವರಿಗೂ ಪಶ್ಚಾತ್ತಾಪ ಬಿಡುತ್ತೆ. ಥೋ ನಾನು ಎಂಥ ಮನುಷ್ಯನು, ಎಷ್ಟು ನನ್ನ ಕಂಡು ಅವನು ಪ್ರೇಮ ತೋರಿಸ್ತಾನೆ, ಪ್ರೀತಿ ತೋರಿಸ್ತಾನೆ, ನಾನು ಕೂತ್ಕೊಂಡು ಅವನನ್ನು ಹೊಡಿತೀನಿ ಅಂತ ಅಂದ್ಕೊಂಡಿದ್ದೀನಲ್ಲ, ಅವನು ಏನೋ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಪಶ್ಚಾತ್ತಾಪ ಬಿಟ್ಟು ಅವನ ಮನಸ್ಸಿಗೆ ಗೆದ್ಕೊಂಡ್ಬಿಡ್ತಾನೆ ಪ್ರೇಮದಿಂದ. ಅವನು ಏನಾಯಿತು, ಪ್ರೇಮ ಒಂದು ರೀತಿ ಸಮ್ರಾಟ್, ಎಲ್ಲರೂ ಆಳತ್ತೆ, ಎಲ್ಲರೂ ವಶ ಮಾಡ್ಕೊಳುತ್ತೆ. ಅದು ಈ ರೀತಿ ವಶ ಮಾಡ್ಕೊಂಡು ಹೋದರೆ ಅದು ಮುಗಿಯೋದಲ್ಲ. ಹಾಗಾಗಿ ಬಾಹ್ಯವಾದಂತಹ ವರ್ತನಕ್ಕೆ ಪ್ರಯತ್ನ ಮಾಡಬಾರ್ದು ಆ ಪ್ರೇಮದಿಂದ. ಹಾಗೆಯೇ ಕಳ್ಳಕಾಕರ ಅದಕ್ಕೆ ಮನುಷ್ಯ ವಿಷಯಗಳ ಮೇಲಿಟ್ಟ ಪ್ರೇಮವೇ ರಾಗ. ವಸ್ತುವ ಮೇಲೆ ನನಗೆ ನೆಕ್ಲೆಸ್ ಬೇಕು, ನನಗೆ ಸೀರೆ ಬೇಕು, ನನಗೆ ಒಳ್ಳೆ ಪಂಚೆ ಪರಮಸು ಪಂಚೆ ಬೇಕು, ನನಗೆ ಕಾಶಿ ಕಡೆ ಹೋಗಬೇಕು, ಅದನ್ನೇನು ಹೋಗಬೇಕು ಅಂತ ಒಂದೊಂದು ವಸ್ತು ಮೇಲಿಟ್ಟ ಪ್ರೇಮ ಏನಿದೆ ಅದೇ ರಾಗವಾಗಿ ತಿಳ್ಕೊಳುತ್ತೆ, ಆಸಕ್ತಿ. ಆಮೇಲೆ ರಾಗಕ್ಕೆ ವಿಷಯವಾದ ವಸ್ತುಗಳು ಸಿಕ್ಕದಂತೆ ಏನಾದರೂ ಅಡ್ಡಿ ಆದರೆ ಅಡ್ಡಿಗೆ ಕಾಣುವಾದ ವಸ್ತು ಮೇಲೆ ದ್ವೇಷವೂ ಕ್ರೋಧವೂ ಉಂಟಾಗುತ್ತೆ. ಹೀಗೆ ಮಾಡಿಬಿಟ್ಟು ಹಾಗೆ ಮಾಡಿಬಿಟ್ಟು ಮೇಲೆ ಹೇಳಿದಲ್ಲ ಹಗೆತನ ಅಂತಂದ್ರಲ್ಲ, ಹಗೆತನದಲ್ಲೇ ದ್ವೇಷ ಕ್ರೋಧ ಅನ್ನೋದು ಒಂದು ಬೇರೆ ಬೇರೆ ತನ. ಹಗೆತನ ಅನ್ನೋದು ಒಂದು ರೀತಿ ಮನಸ್ಸಲ್ಲೇ ಇರತಕ್ಕಂತಹ ದ್ವೇಷ ಭಾವ. ಕ್ರೋಧ ಅನ್ನೋದು ಒಂದು ರೀತಿ ತತ್ಕಾಲ ಹೇಳುವಂಥ ಸುಟ್ಟಿನ ವೃತ್ತಿ. ಅವನು ಕಣ್ಣು ಕೆಂಪಾಗ್ಬಿಡುತ್ತೆ, ಮೈಯಲ್ಲೇ ಉರಿಯುತ್ತೆ ಅವನಿಗೆ, ಅದು ಸಿಟ್ಟು. ಹಾಗೆಯೇ ಮಕ್ಕಳ ಮೇಲಿಟ್ಟಂತಹ ಪ್ರೇಮ ವಾತ್ಸಲ್ಯ ಅನ್ಕೊಳುತ್ತೆ. ದೊಡ್ಡವರ ಉಪದೇಶವನ್ನು ಕೇಳಬೇಕು ಅನ್ನೋ ಪ್ರೇಮವೇ ಶ್ರದ್ಧೆ ಅನ್ಸ್ಕೊಳುತ್ತೆ. ನಮ್ಮ ದೋಷದ ಮೇಲೆ ಇಟ್ಟುವ ಪ್ರೇಮ ಏನಿದೆ ಆ ಪ್ರೇಮ ಮತ್ತೊಬ್ಬರು ಗೊತ್ತಾದಾಗ ನಾಚಿಕೆ ಆಗುತ್ತೆ. ನಾವು ಸುಳ್ಳು ಹೇಳುವವರಾಗಿದ್ದರೆ, ನಾವು ಇನ್ನೇನೋ ಕದಿಯೋರಾಗಿದ್ದರೆ, ನಮ್ಮಲ್ಲಿ ಇನ್ನೇನೋ ಕೆಟ್ಟ ಸ್ವಭಾವ ಇದ್ದರೆ ಅದರ ಮೇಲೆ ಪ್ರೇಮ ಇರುತ್ತೆ ನಮಗೆ, ನಮ್ಮದು ಬಿಡೋಕ್ಕಾಗ್ತಿರಲ್ಲ. ಆದರೆ ಇನ್ನೊಬ್ಬರಿಗೆ ಗೊತ್ತಾಗದೇ ಇರೋ ಹಾಗೆ ಬಚ್ಚಿಟ್ಕೊಂಡಿರ್ತೀವಿ ಆ ಕೆಟ್ಟ ಗುಣವನ್ನು. ಅದು ಯಾವಾಗಾದ್ರೂ ಯಾರಿಗಾದ್ರೂ ಗೊತ್ತಾಯ್ತದ ಬಿಟ್ಟರೆ ನಾಚಿಕೆ ಆಗುತ್ತೆ. ಪ್ರೇಮವೇ ನಾಚಿಕೆ ಕಾರಣವಾಯಿತು. ಇವಾಗ ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು ಅಂತಂದರೆ, ಆ ಅನಾಲಿಸಿಸ್ ಮಾಡೋದಿದೆಯಲ್ಲ, ಆ ಪ್ರೇಮ ಯಾವ್ಯಾವ ಜಾಗದಲ್ಲಿ ಏನೇನು ಹೆಸರು ತಗೊಳುತ್ತೆ, ಹೇಗೆ ಆಗುತ್ತೆ. ಹಾಗೆ ಒಂದೇ ವಸ್ತುವಿನಲ್ಲಿ ಕೇಂದ್ರೀಕೃತವಾದ ಪ್ರೇಮ ಬೇರೆ ವಸ್ತುಗಳ ಮರವಿಗೆ ಕಾರಣವಾಗುತ್ತೆ. ನೀವು ತುಂಬ 360 ದಿವಸ ಸಿನಿಮಾ ನೋಡ್ತಾನೇ ಇದ್ದರೆ ಸ್ಕೂಲ್ ಓದಿದ್ದೆಲ್ಲ ಪಾಠ ಮರ್ತೋಗುತ್ತೆ. ಏನು ಪಾಠ ಕೇಳಿದ್ರು ಅದು ಯಾವುದಿಲ್ಲಲ್ಲ. ಒಂದು ಕಡೆ ಮೇಲೆ ಇಟ್ಟ ಪ್ರೇಮವೇ ಇನ್ನೊಂದರ ಮರವಿಗೆ ಕಾರಣ. ಭಗವಂತನ ಮೇಲೆ ಪ್ರೇಮ ಇಟ್ಬಿಟ್ರೆ ಪ್ರಪಂಚವೆಲ್ಲ ಮರ್ತೋಗ್ಬಿಡುತ್ತೆ, ಪ್ರಪಂಚದಲ್ಲಿ ಜ್ಞಾಪಕ ಇರುತ್ತೆ. ಪ್ರಪಂಚದಲ್ಲಿ ಮುಳುಗಿಬಿಟ್ರೆ ಪರಮಾತ್ಮ ಮರ್ತೋಗ್ಬಿಡ್ತಾನೆ. ಪ್ರಪಂಚದಲ್ಲೂ ಕೂಡ ಒಬ್ಬರನ್ನ ಬಹಳವಾಗಿ ಹೆಚ್ಕೊಂಡು ಹೊಂದಿದ್ರೆ ಇನ್ನೊಬ್ಬರು ಗೌಣ ಆಗಿ ಆಗ್ತಾರೆ. ಸುಬದ್ಧಸ್ಯಾಪಿ ಪೂರ್ವಸ್ಯ ಮೂಲಸ್ಯ ಪೂರ್ವಬದ್ಧಶ್ಚಥಾಯತೆ ಅಂತ ಇವಳು ದ್ರೌಪದಿ ಹೇಳ್ತಾಳೆ ಅರ್ಜುನ ಹತ್ರ. ಸುಭದ್ರೆಯನ್ನು ಮದುವೆ ಮಾಡ್ಕೊಂಡು ಬಂದ್ಕೊಳ್ಳೇನೆಯೇ, ನಿನಗೆ ಎಷ್ಟೇ ನನ್ನ ಪ್ರೀತಿ ಇದ್ರೂ ಕೂಡ ಒಂದು ಹುಲ್ಲಿನ ಪೆಂಡಿಗೆ ಒಂದು ಕಟ್ಟು ಹಾಕಿರ್ತೀವಲ್ಲ, ಒಂದು ಕಟ್ಟು ಹಾಕಿದ ಮೇಲೆ ಎರಡನೇ ಕಟ್ಟನ್ನು ಬಲವಾಗಿ ಹಾಕಿಬಿಟ್ರೆ ಮೊದಲನೇ ಕಟ್ಟು ಜೋಳ ಆಗ್ಬಿಡುತ್ತೆ, ಲೂಸ್ ಆಗಿಬಿಡುತ್ತೆ. ಹಾಗೆ ನನ್ನ ಮೇಲೆ ಮುಂಚೆ ಒಂದು ಪ್ರೇಮ ಇಟ್ಟಿದ್ದೆ, ಈಗ ನನ್ನದಾಗಿ ಸುಭದ್ರೆ ಬಂದಲ್ಲ, ಇವಾಗ ನನ್ನ ಇದು ಕಟ್ಟು ಸಡ್ಲ ಆಯಿತು ಅಂದಂತೆ. ಬಲವಾಗೇ ಮುಂಚೆ ಕಟ್ಟಿದ್ದೆ ನೀನು, ನನ್ನೊಳಗೆ ಬಲವಾದ ಪ್ರೇಮವನ್ನೇ ಇಟ್ಟಿದ್ರು ಕೂಡ ಸುಬದ್ಧಸ್ಯ ಪೂರ್ವಸ್ಯ ಮೂಲಸ್ಯ ಪೂರ್ವಬದ್ಧ ಶ್ಲಥಾಯತೆ. ಶ್ಲಥಾಯತೆ ಅಂದರೆ ಸಡ್ಲವಾಗುತ್ತೆ ಅಂತ. ಸುಭದ್ರೆ ಬಂದ ಮೇಲೆ ಕೇಳಬೇಕಾ, ಕೃಷ್ಣನ ತಂಗಿ
ಆಮೇಲೆ ಬಹಳ ರಾಜಕುಮಾರಿಯವಳು, ಎಷ್ಟೇ ಆದರೂ ನಾನು ಅವಳು ಸಮಾನ ಆಗ್ತೀನ ಅಂತ ಪಾಪ ದ್ರೌಪದಿ ಸ್ವಲ್ಪ ವ್ಯಂಗ್ಯ ಮಾಡಿದಂತೆ ಅರ್ಜುನಿಗೆ. ಅಂದರೆ ದ್ರೌಪದಿಗೂ ಸ್ವಲ್ಪ ನನ್ನ ಮೇಲಿಟ್ಟ ಪ್ರೇಮ ಹಂಚಲಾಕಾಯ್ತು, ಅರ್ಧ 50 ಭಾಗ ಸುಭದ್ರೆಗೆ ಹೋಯಿತು ಅಂತ ಬೇಜಾರು. 100% ಪ್ರೇಮ ನನ್ನ ಮೇಲೆ ಕೇಂದ್ರೀಕೃತವಾಯಿತು ಅರ್ಜುನ್ದು. ಇವಾಗ ಏನಾಯಿತು, 50 ಅವನಿಗೆ ಕೊಟ್ಟ, 50 ಕೊಟ್ಟನೋ 60 ಕೊಟ್ಟನೋ, 60 ಕೊಟ್ಟ ಅನ್ನೋದು ಹೊಟ್ಟೆ ಹೊರಿಸಿದಾಗುತ್ತೆ. 50 ಆದ್ರೆ ಇರೋದು ಹೇಗೋ ಸಮಾಧಾನ, ಪರವಾಗಿಲ್ಲ ಇಬ್ಬರಿಗೂ ಅರ್ಧ ಅರ್ಧ ಕೊಟ್ಟಿದ್ದಾನಲ್ಲ ಅಂತ. ಅಲ್ಲ ಕೆಲವೆಲ್ಲ ಅಲ್ಲಲ್ಲಿ ಬಿಟ್ಬಿಟ್ಟು ಉಲೂಪಿ ಚಿತ್ರಾಂಗದಲ್ಲ ಅಲ್ಲೆಲ್ಲ ಆಮೇಲೆ ಅವರ ಸ್ಮರಣೆನೂ ಇಲ್ಲ, ಅದು ಹೋಗಲೇ ಇಲ್ಲ. ಪರ್ಸೆಂಟ್ ನಾ ಲೆಕ್ಕ ಮಾಡೋದು ನಮಗೆ ಬರಲ್ಲ, ಮಾಡಿ ಅಂತ. ಆಮೇಲೆ ಮೊಟ್ಟ ಮೇಲೆ ಮತ್ತೊಬ್ಬರು ಸಂಕಟ ಪಡುತ್ತಿರುವಾಗ ತನ್ನ ಮೇಲೆ ಹೆಚ್ಚಿನ ಪ್ರೇಮವನ್ನು ಮಾಡ್ಕೊಳ್ಳೋದೇ ಕ್ರೌರ್ಯವಂತೆ. ಹಾರ್ತಾ ಇರ್ತಾನೆ, ಏನೋ ಅವನು ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟಿರ್ತಾನೆ, ಅದ ನೀರು ಒದ್ದಾಡ್ತಿರ್ತಾನೆ. ಆದರೂ ಕೂಡ ಅಯ್ಯೋ ನನಗೆ ಯಾಕೆ ಪಾಡ್ಕಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಏನಾಗ್ಬಿಡ್ತೀನಿ ಅಂತ ಅಂದ್ಕೊಂಡು ತನ್ನ ಮೇಲಿನ ಪ್ರೇಮದಿಂದ ಅಲ್ಲಿ ಒದ್ದಾಡ್ತಾ ಇರುವಂತಹ ವ್ಯಕ್ತಿ ಮೇಲೂ ಕೂಡ ನಿಷ್ಕರಣೆಯಿಂದ ಹೊರಟೋಗ್ತಾನೆ, ಕ್ರೌರ್ಯ ಬಂದ್ಬಿಡ್ತಾನೆ. ಅಥವಾ ತನಗೆ ಅತಿಯಾದ ಪ್ರೇಮ ಆಗಿ ತನಗೆ ಬೇಡದೇ ವ್ಯಕ್ತಿ ಆಗಿಬಿಟ್ರೆ ಅವನ ಮೇಲೆ ಇನ್ನಷ್ಟು ಒಂದು ಕಲ್ಲು ಹಾಕೋಕ್ಕೆ ಪ್ರಯತ್ನ ಮಾಡ್ತಾನೆ ಅವನು. ಕ್ರೌರ್ಯ ಇದ್ದರೆ ತನಗೆ ಬೇಡದೇ ಇರೋ ವಸ್ತು, ಬೇಡದೇ ಇರೋ ವ್ಯಕ್ತಿ, ಬೇಡದೇ ಇರುವಂಥ ಪದಾರ್ಥ ಅಂತ ಆಗ್ಬಿಟ್ರೆ ಅದನ್ನು ಇನ್ನಷ್ಟು ಅಧಮಕ್ಕೆ, ಇನ್ನಷ್ಟು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಕ್ರೌರ್ಯ ಅವನಿಗೆ ಉಕ್ಕು ಬರುತ್ತೆ, ತನ್ನ ಮೇಲಿರುವ ಪ್ರೇಮವೇ. ತನ್ನ ಮೇಲೇನೋ ಎಲ್ಲ ಜಾಗದಲ್ಲೂ ಇಲ್ಲಿ ಉಪಾಧಿ ಮೇಲೆ ಅರ್ಥ, ತನ್ನ ಪರಮಾತ್ಮ ಸ್ವರೂಪದ ಮೇಲಲ್ಲ. ಹಾಗೆ ಶತ್ರುಗಳ ಮೇಲೆ ಹೊಡೆಯುವಂತಹ ಪ್ರೇಮ ಇದೆಯಲ್ಲ, ಅದೇ ಶೌರ್ಯ. ಅದನ್ನು ಹೊಡೆದೇ ನನಗೆ ಆನಂದ. ಅತೀವ ಸಮರಂ ದೃಷ್ಟ ಹರ್ಷಂ ಯಸ್ಯೋಪಜಾಯತೆ ಅಂತ. ಅರ್ಜುನನಿಗೆ ಚೆನ್ನಾಗಿ ಯುದ್ಧ ಮಾಡೋರು ಕಂಡ್ರೆ ಬಹಳ ಚತುರ್ಭುಜನ ಆಗ್ಬಿಡ್ತಿದ್ದಂತೆ ಅವನು, ಮಂಡಿಯವರು ಯುದ್ಧ ಮಾಡ್ತಿದ್ದಂತೆ ಅವನು. ಒಂದೆರಡು ಏಟಿಗೆ ಯಾರು ಓಡ್ ಹೋಗ್ತಿದ್ದ, ಶಂಡ ನಾಟಕನೇ ಇದಕ್ಕೆ ಇನ್ನೊಂದು ಯುದ್ಧ ಮಾಡ್ಬಿಟ್ಟಲ್ಲ ಅಂತ ಬೇಜಾರು ಮಾಡ್ತಿದ್ದೆ. ಅಂದರೆ ಖಾಡಾಖಾಡು ಯುದ್ಧ ಮಾಡಬೇಕು ಅರ್ಜುನಿಗೆ ಜಿದ್ದು ಹತ್ತಬೇಕು ಅಂಥ ಆ ಕ್ಷಾತ್ರ ತೇಜಸ್ ಹೇಗಿತ್ತು ಅಂದರೆ ಅರ್ಜುನಲ್ಲಿ ಭಾರಿ ಜೋರಾಗಿತ್ತು. ಹಾಗಾಗಿ ತನ್ನ ಪರಾಕ್ರಮದಿಂದ ಎದುರು ಹಿಮ್ಮೆಟ್ಟಿಸೋದು ಏನಿದೆ, ಆ ಹಿಮ್ಮೆಟ್ಟಿಸೋದ್ರಲ್ಲಿ ಒಂದು ಪ್ರೇಮ, ಒಂದು ಸಂತೋಷ, ಒಂದು ಆನಂದ. ಅದು ಎಷ್ಟೋ ತನಗೂ ಏಟು ಬೀಳುತ್ತೆ, ಅದು ಪರವಾಗಿಲ್ಲ, ನಾನು ಮೆಟ್ಟಿದ್ನಲ್ಲ, ಅದು ಇದು ಪ್ರೇಮ. ಶೌರ್ಯ ಅದು ಶತ್ರುಗಳನ್ನು ಹಿಮ್ಮೆಟ್ಟಿಸೋದಿರುವ ಪ್ರೇಮವೇ ಶೌರ್ಯ. ಹಾಗೆ ದರಿದ್ರದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರುವಂಥದ್ರಲ್ಲಿ ಒಂದು ಔದಾರ್ಯ ತೋರಿಸೋದೇನಿದೆ, ಪ್ರೇಮ ತೋರಿಸೋದೇನಿದೆ, ಅದೇ ಔದಾರ್ಯ. ಭಾಳ ಒದ್ದಾಡ್ತಾ ಇದ್ದಾರೆ, ಹೊಟ್ಟೆಗೆ ಇಲ್ಲ ಇಲ್ಲ, ಅಯ್ಯೋ ಪಾಪ ತಗೊಳಪ್ಪ ಹೋಗಿ ಏನೋ ತಿಂದು ಅಂತೇಳಿ ಒಂದು 10 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿನೋ ಕೊಟ್ಟು ಒಂದು ಊಟ ಮಾಡು, ಏನೋ ತಿನ್ಕೊ ಅಂಥೇಳಿ ಆ ದರಿದ್ರ ಮೇಲಿರುವಂತಹ ಪ್ರೇಮ ಏನಿದೆ ಅದೇ ಔದಾರ್ಯ ತಿಳ್ಕೊಳ್ಳುತ್ತೆ. ಪ್ರೇಮವೇ ಔದಾರ್ಯ ಅನ್ನೋ ವೃತ್ತಿ ತಗೊಳುತ್ತೆ. ಹೀಗೆ ನೋಡ್ತಾ ನೋಡ್ತಾ ಹೋದರೆ ಎಷ್ಟು ಅಗಂಧ ರೂಪಗಳನ್ನು ಧರಿಸುತ್ತದೆ ಎಂದು ನಿರ್ಧರಿಸಿ ಹೇಳೋದಕ್ಕೆ ಯಾರಿಂದ ತಾನೇ ಸಾಧ್ಯವಾದೀತು. ಒಂದು ದೃಷ್ಟಿಯಿಂದ ಪ್ರೇಮವು ಜಗತ್ತೆಲ್ಲವನ್ನು ಆಳೋದಕ್ಕೆ ತಕ್ಕ ಸಾರ್ವಭೌಮ. ಅಬ್ಬಾ 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 ಗುರುಗಳು ಸಾರ್ವಭೌಮ ಅಂದರೆ ಭಕ್ತಿಶಾಸ್ತ್ರವೆಂಬುದು ಪ್ರೇಮ ವಿದ್ಯೆ ಅಲ್ಲ. ಏನು ಇದನ್ನು ಬರೀಬೇಕಾದ್ರೆ ಗುರುಗಳು ಯಾವ ಪ್ರೇಮ ಸಾಗರದಲ್ಲಿ ಮುಳುಗಿದ್ರು ಅಂತ ಅವರಿಗೆ ಆ ಉಕ್ತಾಯ್ತು. ಆ ಪ್ರೇಮ ಹೇಗೆ ತೋರ್ತಾ ಇದೆ, ಪ್ರೇಮ ಎಲ್ಲೆಲ್ಲಿ ಹೇಗೆ ತೋರ್ತಾ ಇದೆ. ಇಡೀ ಜಗತ್ತೆಲ್ಲ ಪ್ರೇಮಮಯವಾಗಿದೆ, ಜಗತ್ತೆಲ್ಲ ಪ್ರೇಮ ಸಾಗರ ತುಂಬ ಹೋಗಿದೆ. ಪ್ರೇಮವಿಲ್ಲದೆ ಇರುವ ವ್ಯಕ್ತಿ ಇಲ್ಲ, ಪ್ರಾಣಿ ಇಲ್ಲ, ಪದಾರ್ಥ ಇಲ್ಲ, ಕ್ರಿಮಿಕೀಟಾದಿಗಳಿಲ್ಲ, ಸಮಸ್ತವೂ ಪ್ರೇಮಮಯವಾಗಿಬಿಟ್ಟಿದೆ ಅಂತ. ಹೀಗೆ ಒಂದೇ ಪ್ರೇಮ 11 ಬಗೆಯನ್ನು ತಗೊಂಡಿದೆ ಅಂತ ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಅದು 11 ಮುಖ್ಯ ಅಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ. ಅದರಲ್ಲಿ ಒಂದೊಂದನ್ನು ಹೆಚ್ಚಿಗೆ ಹೇಳಲ್ಲ, ಅಲ್ಲಿ 8 ಮುಖ್ಯಾಲಾಯಿತು. ಗುಣಮಾಹಾತ್ಮ್ಯಾಸಕ್ತಿ ಅಂತಂದರೆ ಪರಮಾತ್ಮತಕ್ಕಂತಹ ಶಾಸ್ತ್ರದಲ್ಲೂ ದೊಡ್ಡವರು ಏನೇನು ಗುಣಗಳನ್ನು ವರ್ಣನೆ ಮಾಡಿಕೊಡ್ತಾರೆ ಆ ಗುಣಗಳನ್ನೆಲ್ಲ ವರ್ಣನೆ ಮಾಡೋದು. ನಿಜವಾಗಿ ಹೇಳೋದಾದರೆ ಪರಮಾತ್ಮನ ಗುಣಗಳಿಗೆ ಇಷ್ಟು ಅನ್ನೋದು ಇಲ್ಲವೇ ಇಲ್ಲ. ಅವನ ವಿಭೂತಿ ಯೋಗದಲ್ಲಿ ಹೇಳುವಾಗ ಹೇಳ್ತಾನಲ್ಲ, ನಾಂತೋಸ್ತಿ ಮಮ ದಿವ್ಯಾನಾಂ ಯೇಷತೋ ಉದ್ದೇಶತಃ ಪ್ರೋಕ್ತಃ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ನನ್ನ ವಿಭೂತಿಗೆ ತುದಿ ಇಲ್ಲ ಕಣ. ಯಾಕೆಂದರೆ ಒಂದು ಸಣ್ಣ ಇರುವೆ ತನಗಿಂತ ದೊಡ್ಡದಾಗಿರುವಂತಹ ಸೊಳ್ಳೆಯನ್ನು ಎತ್ಕೊಂಡು ಓಡುತ್ತೆ. ನೀವು ನೋಡಿರ್ಬೋದು, ಸತ್ತು ಬಿದ್ದಿದ್ದರೆ ಸೊಳ್ಳೆ ಅದನ್ನು ಎತ್ಕೊಂಡು ಓಡುತ್ತೆ. ಆ ಜಿರ್ಲೆ ಎಷ್ಟು ಚಳಿ ಇರುತ್ತೆ. ಇದು ಫ್ರಿಜ್ ಒಳಗೆ ಜಿರ್ಲೆ ಇರುತ್ತೆ. ಫ್ರಿಜ್ ಒಳಗೆ ಜಿರ್ಲೆ ಕೂಗಬೇಕಾದ್ರೆ ಅದು ಶಕ್ತಿ ಏನು ಕೊಟ್ಟರು ಬೇಡ ಭಗವಂತ ಅದಕ್ಕೆ.
ಪೃಥ್ವಿಯೊಳಗೆ ಅಂಥ -ಡಿಗ್ರಿಲಿ ಬದುಕುವಂತಹ ಪ್ರಾಣಿ ಅಂತಂದರೆ ಅದರ ಶಕ್ತಿ ಏನಿರಬೇಡ. ಒಂದು ಕಪ್ಪೆ ಬಂಡೆ ಒಳಗಿರುತ್ತೆ, ಅದಕ್ಕೆಲ್ಲಪ್ಪ ಆಹಾರ, ಎಲ್ಲಿಂದಪ್ಪ ಗಾಳಿ ಬೆಳಕು ನೀರು, ಬಂಡೆ ಒಳಗೆ ಕಪ್ಪೆ. ಹಾವು ತಿಂಗ್ಳುಗಟ್ಟಲೆ ಆಹಾರ ಇಲ್ಲದೇನೆ ಇದ್ಬಿಡತ್ತೆ, ಅದಕ್ಕೇನು ಶಕ್ತಿ, ಅದಕ್ಕೇನಿದು, ಇಷ್ಟೊತ್ತ ನಿಂತ್ಕೊಂಡ್ಬಿಡುತ್ತೆ, ಅದು 1-2 ಅಡಿ ನಿಂತ್ಕೊಂಡ್ಬಿಡುತ್ತೆ. ಒಂದು ಕೋತಿ ಹೆಂಗೆ ಓಡುತ್ತೆ ಮರದ ಮೇಲೆ, ನಮಗೆ ನಡೆಯೋಕ್ಕೆ ಕೈಕಾಲು ತರತ ನಡಿಗತ್ತೆ. ಪ್ರತಿಯೊಂದು ಪ್ರಾಣಿಯಲ್ಲೂ ಪ್ರತಿಯೊಂದಲ್ಲೂ ಭಗವಂತ ಒಂದು ಗಿಡ ಮರಗಳಿಗೆ ಎಂಥ ಸೌಂದರ್ಯ ಕೊಟ್ಟ, ಒಂದು ಹೂವಿನಲ್ಲಿ ಎಂಥ ಸೌಂದರ್ಯ ಇಟ್ಟ. ಅಯೋಗ್ಯ ಪುರುಷೋ ನಾಸ್ತಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದೊಂದು ವಿಶೇಷತೆ ಇದ್ದೇ ಇದೆ. ನಾವು ವಿಶೇಷತೆಯನ್ನೇ ಗಮನಿಸ್ತಾ ಹೋದರೆ ಕಾಣುತ್ತೆ. ನಾವು ದೋಷವನ್ನೇ ಕೆಟ್ಟದನ್ನೇ ನೋಡ್ತಾ ಹೋದರೆ ಎಲ್ಲ ಜಾಗದಲ್ಲೂ ಕೆಟ್ಟ ಕಾಣ್ತಲ್ಲ. ಪ್ರತಿಯೊಂದು ಜಾಗದಲ್ಲೂ ಕೂಡ ಒಳ್ಳೆ ಒಬ್ಬರು ಇರತಕ್ಕ ಒಳ್ಳೆ ಮಾಧುರ್ಯವಾದ ಮಾತು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಒಬ್ಬರಿಗೆ ಎಂಥ ಕಣ್ಣಿರುತ್ತೆ, ಒಬ್ಬರಿಗೆ ಎಂಥ ನಡವಳಿಕೆ ಇರುತ್ತೆ, ಎಂಥ ಔದಾರ್ಯ ಇರುತ್ತೆ. ಅದು ಏನೋ ಭಗವಂತ ಒಬ್ಬೊಬ್ಬರಿಗೆ ಅದು ಏನು ಗಿಫ್ಟ್ ಥರ ಕೊಟ್ಟಿರ್ತಾರೆ. ತನ್ನತನವೇ ಎಲ್ಲ ಜಾಗದಲ್ಲೂ ತೋರ್ಕೊಳ್ತಾ ಇದೆ. ಅಲ್ಲಿ ಏನು ಕೆಟ್ಟದು ಅನ್ನೋದು ನಮ್ಗೆ ಅನಿಸುತ್ತೆ, ಅದು ನಮ್ಮ ಉಪಾಧಿಯಿಂದ ತೋರುವ, ನಮ್ಮ ಅಜ್ಞಾನದಿಂದ ತೋರುವಂತಹ ಆ ಬುದ್ಧಿಯ ಹೊರತು ಕೆಟ್ಟದು ಅನ್ನೋದು ಎರಡಲ್ಲ. ಅದು ಇರೋದು ಒಂದೇ. ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡಿಲ್ಲ. ಒಳ್ಳೆ ಹಾಗೆ ಉಷ್ಣ ಶೀತ ಅಂತ ಎರಡಿಲ್ಲ. ಉಷ್ಣದ ಕೊರತೆಯೇ ಶೀತ ಅಂತಂದರೆ, ಟೆಂಪ್ರೇಚರ್ ಹೇಳ್ತಾರಲ್ಲಪ್ಪ 15 ಡಿಗ್ರಿ ಇದೆ, 10 ಡಿಗ್ರಿ ಇದೆ, ಅದು -ಡಿಗ್ರಿಯಿಂದ -ಡಿಗ್ರಿ ಉಷ್ಣ ಅಂತ ಅರ್ಥ. ಅದಕ್ಕೆ -ಡಿಗ್ರಿ ಶೀತ ಅಂದಿಲ್ಲ. -10 ಡಿಗ್ರಿ ಅಂತಂದ್ರೂ ಅದು ಉಷ್ಣದ ಮಾಪಕವೇ ಹೊರತು ಶೀತದ ಮಾಪಕ ಅಲ್ಲ. ಇರೋದು ಉಷ್ಣ ಒಂದೇ. ಉಷ್ಣದ ಏರಿಳಿತವನ್ನೇ ಇನ್ನೊಂದು ಮುಖದಿಂದ ಶೀತ ಅಂತ ಕರಿತೀವಿ. ಹಾಗೆ ಹಗಲಿನ ಬೇರೆ ರೂಪವನ್ನು ರಾತ್ರಿ ಕರಿತೀವಿ. ಹಗಲು ರಾತ್ರಿ ಎರಡಿಲ್ಲ. ಕತ್ಲೆ ಬೆಳಕು ಎರಡಿಲ್ಲ. ಬೆಳಕಿನ ಅಭಾವವನ್ನೇ ನಾವು ಕತ್ಲೆ ಇದಾಗ್ತೀವಿ. ಅಭಾವದಲ್ಲೂ ಪೂರ್ತಿ ಬೆಳಕಿರಲ್ಲ ಅಂತೇನಿಲ್ಲ. ಎಷ್ಟೋ ಸ್ತೋಕಾನುವೃತ್ತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಲ್ಪವಾದಂತಹ ಬೆಳಕಿನ ಅನುವೃತ್ತಿ ಇರುತ್ತೆ. ನಮಗೆ ಸಾಕಾಗಲ್ಲ ಅಷ್ಟೇ ಆ ಬೆಳಕು ನಮ್ಮ ಇಂದ್ರಿಯಕ್ಕೆ. ಆದರೆ ಎಲ್ಲೂ ಎರಡಿಲ್ಲ, ಒಂದೇ ಇರೋದು. ಹಾಗೆ ಒಳ್ಳೆಯದು ಒಂದೇ ಇರೋದು. ಕೆಟ್ಟದ್ದು ಅಂತ ಏನು ಹೇಳ್ತೀವಿ, ಕೆಟ್ಟದ್ದು ಮೊನ್ನೆ ನಮ್ಮ ಪ್ರದೀಪ ಹೇಳಿದಲ್ಲ, ಕೆಟ್ಟದ್ದು ಅನ್ನೋದು ನಂಗೆ ಇಷ್ಟ ಹೇಳೋಕ್ಕೆ. ಕೆಟ್ಟದ್ದು ಅನ್ನೋದು ನನ್ನ ಇಷ್ಟಕ್ಕೆ ಒಳಪಟ್ಟಾಗೆ ಮಾಡೋದು, ಗೊತ್ತು ಮಾಡೋದು. ಅಲ್ಲೂ ಅಂತ ಇದೇ ಇದೆ ಅಂತ ಹಾಗೆ ನೋಡೋದು. ಎಲ್ಲೂ ಹಾಗೆ. ಇವಾಗ ಇಲ್ಲ ಅನ್ನೋದು ಇದೇ ತಾನೆ, ಇಲ್ಲ ಅನ್ನೋದು ಇದೆ ಅಂತ ಅರ್ಥ. ಗೊತ್ತಾಗಲ್ಲ ಅನ್ನೋದು ಗೊತ್ತಾಗತ್ತೆ ಅಂತ ಅರ್ಥ. ಗೊತ್ತಾಗಲ್ಲ ಅನ್ನೋದು ಗೊತ್ತಾಗತ್ತೆ ಅಂತ. ಅದರಿಂದ ಜ್ಞಾನ ಎಲ್ಲ ಕಡೆಯಲ್ಲೂ ಇದೆ. ಇಲ್ಲ ಅನ್ನೋದು ಇದೆ. ಇಲ್ಲ ಅನ್ನೋದೇ ಇಲ್ಲ ಅಂತ ಆದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದನ್ನ ಇರುವುದು ಎಲ್ಲ ಕಡೆಯಲ್ಲೂ ಇದೆ, ಅರಿವು ಎಲ್ಲ ಕಡೆಯಲ್ಲೂ ಇದೆ. ಹಾಗೆ ಆನಂದ ಎಲ್ಲ ಕಡೆಯಲ್ಲೂ ಇದೆ. ಇವು ಅರಿವು ಆನಂದ ಯಾವ ಜಾಗವೂ ಬಿಟ್ಟಿಲ್ಲ. ನಮಗೆ ದೌರ್ಭಾಗ್ಯಕ್ಕೆ, ನಮ್ಮ ದೌರ್ಭಾಗ್ಯವಶಾತ್ ನಮ್ಮ ದೌರ್ಭಾಗ್ಯಯುಕ್ತರಾಗಿ ನಮಗೆ ಗುಣ ಗುರುತಿಸೋಕ್ಕಾಗ್ತಿಲ್ಲ ಅಷ್ಟೇ. ಅದನ್ನು ಗುರುತಿಸೋದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ನಾವು ಆ ಆನಂದದಲ್ಲೇ ಬಂದ್ಬಿಡ್ತೀವಿ. ಭಕ್ತ ಹೇಳ್ತಾನೆ, ಪರಮಾತ್ಮ ನಿನ್ನ ಎಷ್ಟು ಗುಣ ಇದೆ ಅಂದರೆ, ಅಸಿತಗಿರಿ ಸಮಂಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖಿನಿ ಪತ್ತಮುರ್ವಿ ಲಿಖತ್ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಂ ಈಶಪಾರನ್ನಯಾತಿ. ಹಿಮಾಲಯದ ಪರ್ವತದಷ್ಟು ಇದು ಕಾಡಿಗೆ ಇದ್ದು ಸಮುದ್ರವೇ ಅದಕ್ಕೆ ಪಾತ್ರೆ. ಆ ಕಾಡಿಗೆಗೆ ಅಂದರೆ ಬರೆಯೋ ಇಂಕಿಗೆ ಪಾತ್ರೆ ಯಾವುದು ಸಮುದ್ರ. ಅಲ್ಲಿರ್ತಕ್ಕ ಇಂಕುಗಳು ಹಿಮಾಲಯದಷ್ಟು ಎತ್ತರವಾಗಿರ್ತಕ್ಕಂತಹ, ಅದು ಹಿಂದಿನ ಕಾಲದಿಂದ ಕಜ್ಜಲ ತರಹ ಇರ್ತಿತ್ತಂತೆ. ಗಟ್ಟಿ ಅದು ಇದು ಕಾಡಿದ, ಅದನ್ನು ಅದ್ದಿ ಬರೆಯೋದು. ಒಂದು ಕಡ್ಡಿಗೆ ಅದಕ್ಕೆ ಅದ್ದೋದು, ಒಂದು 4-5 ಅಕ್ಷರ ಬರೆಯೋದು, ಮತ್ತು ಅದ್ದೋದು, ಹೀಗೆ ಬರೆಯೋದು, ಹೀಗೆ ಮಾಡ್ತಾಯಿದ್ರು. ಅದಕ್ಕೆ ಕಜ್ಜಲ ಅಂತ ಹೇಳಿದ್ರು. ಈ ಕಾಡಿಗೆ ತರಹನೇ ನೀರಾಗಿರುವಂತಹ ಒಂದು ಪದಾರ್ಥ. ಅದು ಹಿಮಾಲಯ ಪರ್ವತದಷ್ಟು ಇದ್ದು ಅದಕ್ಕೆ ಸಮುದ್ರವೇ ಪಾತ್ರೆಯಾಗಿದ್ದು, ಇಡೀ ಅಖಂಡ ಭೂಮಿಯೇ ಪೇಪರ್ ಆಗಿದ್ದು, ನಿರಂತರವಾಗಿ ಶಾರದಾದೇವಿ ಬರಿತಾನೇ ಇದ್ರೂ ಕೂಡ ಪರಮಾತ್ಮ ಆ ಪೆನ್ ಎಂಥದ್ದು, ದೇವದಾರು ವೃಕ್ಷದಿಂದ ಮಾಡಿದ ಪೆನ್ನು, ಸವಿದೇವರಂಥ ಪೆನ್ನು, ದೇವದಾರು ಮರದಿಂದ ಮಾಡಿದ ಪೆನ್ನಾಗಿದ್ದು ನಿರಂತರ ಸರಸ್ವತೀ ದೇವಿ ಬರಿತಾ ಕೂತ್ಕೊಂಡ್ರು ಕೂಡ ಪರಮಾತ್ಮನ ಗುಣ ಮುಗಿಯೋದಿಲ್ವಂತೆ. ಭೂಮಿಯಷ್ಟು ದೊಡ್ಡ ಪೇಪರು, ಅದರಲ್ಲೂ ಕೂಡ ಬರೆದ್ರೂ ಕೂಡ ಪೇಪರ್ ಮುಗಿದೋಗುತ್ತೆ ಹೊರತು ಗುಣ ಮುಗಿದೋಗಲ್ಲ ಅಂತ.
ಹಾಗಿದ್ಮೇಲೆ ನಾನು ನಿನ್ನ ಗುಣವನ್ನು ಹೇಗ್ತಾನೆ ವರ್ಣನೆ ಮಾಡಿ ಮುಗಿಸ್ಲಿ ಪರಮಾತ್ಮ, ನನ್ನ ಶಕ್ತಿಗೆ ಇದ್ದಷ್ಟು ನಾನು ವರ್ಣನೆ ಮಾಡ್ತೀನಿಪ್ಪ. ನಾನು ಇನ್ನೊಂದು ಪೂರ್ತಿ ವರ್ಣನೆ ಮಾಡಿಬಿಟ್ಟು ಮುಗಿಸ್ಬಿಟ್ಟೆ ನಾನು ಹೆಮ್ಮೆ ಪಡ್ತಾ ಇಲ್ಲ. ನನಗೆ ಎಷ್ಟು ವರ್ಣನೆ ಮಾಡ್ತೀನೋ, ನನಗೆ ಎಷ್ಟು ನನಗೆ ಸಾಮರ್ಥ್ಯ ಇದೆಯೋ, ಏನು ತಿಳ್ಕೊಂಡಿದ್ದೀನೋ ಅದರಿಂದಲೇ ನೀನು ಸುಪ್ರೀತನಾಗ್ಬಿಟ್ಟು ನನಗೆ ಅನುಗ್ರಹ ಮಾಡಿ ನನ್ನ ಅಜ್ಞಾನ ಪರಿಹಾರ ಮಾಡು, ನನ್ನ ಕಾಮಾದ್ವೇಷವನ್ನು ಪರಿಹಾರ ಮಾಡು, ನನ್ನ ನಿನ್ನವನ್ನಾಗಿ ಮಾಡ್ಕೋ ಅಂಥೇಳಿ ಒಬ್ಬ ಭಕ್ತ ಹೇಳ್ಕೊಳ್ತಾ ಇದ್ದಾನೆ. ಅಂದರೆ ಭಕ್ತಿಯ ಉದ್ಭವ ಪ್ರಕಟಣೆ ಹೇಗಿದೆ ನೋಡಿ ಆ ಭಕ್ತನಲ್ಲಿ. ಹಾಗೆಯೇ ರೂಪಾಸಕ್ತಿ ಅಂದರೆ ಪರಮಾತ್ಮನ ಸುಂದರವಾದಂತಹ ರೂಪವನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದೆಲ್ಲ ಓದ್ತಾ ಕೂತ್ಕೊಂಡು ಲೇಟ್ ಆಗುತ್ತೆ ಅನ್ನೋ ಕಾರಣ ಇವತ್ತಿನ 20 ನಿಮಿಷ ಇದೆ, ಒಂದು 2-3 ಮಾತ್ರ ಮುಗಿಸಿದ್ವಿ. ಆ ಪರಮಾತ್ಮನನ್ನು ಸಗುಣವಾಗಿ ನಾವು ಭಾವನೆ ಮಾಡುವಾಗ ಅವನು ಪ್ರಸನ್ನ ವದನ ಇದ್ದಾನೆ. ನಗನಗುತ್ತಾ ಇರುವಂತಹ ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ ಅಥವಾ ಪರಮೇಶ್ವರ, ಕೈಲಾಸವಾಸಿಯಾದ ಉಮಾಪತಿಯಾದಂತಹ ಪರಮೇಶ್ವರ ಆ ವೃಷಭಾರೂಢನಾಗಿ ನಗನಗುತ್ತಾ ಹಸನ್ಮುಖನಾಗಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ನಗನಗುತ್ತಾ ಇದ್ದಾನೆ, ಶ್ರೀರಾಮಚಂದ್ರ ನಗನಗುತ್ತಾ ಇದ್ದಾನೆ. ಅವನ ಸುಂದರವಾದಂತಹ ಮುಖ, ಅವನ ಕಪೋಲ ಬಹಳ ನುಣುಪಾದಂತಹ ಕಪೋಲ, ಕಮಲದ ಎಲೆಯಂತೆ ಆತನ ಕಣ್ಣಿದೆ, ಒಳ್ಳೆ ಶಂಖದಂತೆಯೇ ಅವನ ಕುತ್ತಿಗೆ ಇದೆ, ಅಗಲವಾದಂತಹ ಹಣೆಯನ್ನು ಹೊಂದಿದ್ದಾನೆ, ಒಳ್ಳೆ 2 ಕಡೆಯಲ್ಲೂ ಕನ್ನಕುಂಡಲವನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಒಳ್ಳೆ ಬೇರೆ ಬೇರೆ ಆಭರಣಾದಿಗಳಿಂದಲೂ ಭೂಷಿತನಾಗಿದ್ದಾನೆ. ಆಮೇಲೆ ಶ್ರೀವತ್ಸಾಂಕವನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಶ್ರೀಮನ್ನಾರಾಯಣ ಶ್ರೀವತ್ಸ ಕೌಸ್ತುಭಾದಿಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ. 3 ಒಲಿ ಅಂತಂದರೆ ಈಗೇನು ಹೇಳ್ತಾರೆ, ಒಲಿ ಬರುತ್ತೆ ಅಂತ ಕನ್ನಡದಲ್ಲಿ ಏನು ಹೇಳ್ತಾರೆ, ಅವನಿಗೆ ಹೊಟ್ಟೆಯಲ್ಲಿ 3 ತರಹ ಇದು ಬರುತ್ತಲ್ಲ, ಗೆರೆ ತರಹ ಬರುತ್ತಲ್ಲ, ಆ ತರಹ ಅವನು ಆ ತೋರ್ತಾ ಇದ್ದಾನೆ. ಹಾಗೆಯೇ ಉದ್ದವಾದಂತಹ 4 ತೋಳುಗಳಿಂದಲೂ ಕೂಡಿಕೊಂಡವನಾಗಿದ್ದಾನೆ. ಎಲ್ಲ ತೋಳದಲ್ಲೂ ಕೂಡ ಆಯುಧಗಳೆಲ್ಲ ತುಂಬಿದೆ. ಇಂತಹ ಪೀತಾಂಬರಧಾರಿಯಾದ ಒಳ್ಳೆ ಸರ್ವಾಂಗ ಸುಂದರನಾದಂತಹ ಆ ನಾರಾಯಣನನ್ನು ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಆ ನಾರಾಯಣ ನನ್ನ ಸ್ವಾಮಿ, ನನ್ನ ಗುರು, ನನ್ನ ಸರ್ವಸ್ವ ಅಂದ್ಕೊಂಡು ಆ ರೂಪದಲ್ಲಿಯೇ ಮರುಹೋಗೋದು. ಅದೇ ರೀತಿ ಶುದ್ಧ ಸ್ಫಟಿಕ ಸಂಕಾಶಂ ತೃಣೇತ್ರಂ ಪಂಚವಕ್ತ್ರಂ ದಶಭುಜಗಂ ಸರ್ವಾಭರಣಭೂಷಿತಂ ನೀಲಗ್ರೀವಂ ಶಶಾಂಕಚಿಹ್ನಂ ನಾಗಯಜ್ಞೋಪವೀತಂ ನಾಗಾಭರಣಭೂಷಿತಂ ಅರ್ಘಚರ್ಮೋತ್ತರೀಯಕಂ ಕಮಂಡಲು ಅಕ್ಷಸೂತ್ರಧರಂ ಅಭಯವರಪ್ರದಂ ಶೂಲಹಸ್ತಂ ಜ್ವಲಂತಂ ಕಪಿಲಜಟಾಜೂಟಂ ಶಿಖಾಮಧ್ಯೋದಧಾರಿಣಂ ವೃಷಭಸ್ಕಂಧ ಸಮಾರೂಢಂ ಉಮಾದೇಹಾರ್ಧಧಾರಿಣಂ ಅಮೃತೇನಾಪ್ಯುತಂ ಹಿಷ್ಟಂ ದಿವ್ಯಭೋಗ ಸಮನ್ವಿತಂ ದಿಗ್ದೇವತಾ ಸಮಾಯುಕ್ತಂ ಅಂತ ಹೇಳಿ ಪರಮೇಶ್ವರನ್ನ ಮಹಾನ್ಯಾಸದಲ್ಲಿ ಕೊಂಡಾಡಿದ್ದಾರೆ. ಆ ರೀತಿಯಾದಂಥ ಪರಮೇಶ್ವರನ್ನ ನಾನು ಇವಾಗ ಆರಾಧನೆ ಮಾಡ್ತಾ ಇದ್ದೀನಿ, ಅವನನ್ನು ಅಭಿಷೇಕ ಮಾಡ್ತಾ ಇದ್ದೀನಿ, ಅವನನ್ನು ಪೂಜಿಸ್ತಾ ಇದ್ದೀನಿ ಅಂಥೇಳಿ ಆ ಪರಮಾತ್ಮ ಭಾವವನ್ನು ತಂದುಕೊಂಡು ಆ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಅವನಿಗೆ ಆ ಪೂಜೆ 100 ಫಲವನ್ನು ಕೊಡುತ್ತೆ ಅಂಥೇಳಿ ಈ ರೀತಿಯಾಗಿ ಆಯಾ ಪೂಜಾ ವಿಧಾನ ಗ್ರಂಥದಲ್ಲಿ ಆ ದೇವತೆಯ ವರ್ಣನೆಯನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿಕೊಂಡು ಆ ದೇವತಾ ಭಾವವನ್ನು ಹೃದಯಕ್ಕೆ ತಂದುಕೊಂಡು ಆ ದೇವತೆಯಲ್ಲಿಯೇ ಮನಸ್ಸನ್ನು ಪ್ರೇಮಪೂರ್ವಕವಿಟ್ಟು ಆರಾಧಿಸಿದರೆ ಸೋಹಂಭಾವೇನ ಪೂಜೆಯೇದು ಅಂತ ಪೂಜೆ ಮಾಡಬೇಕಾದ್ರೆ ಅದೇ ನಾನಾಗಿದ್ದೀನಿ, ನನ್ನ ಸಂಪೂರ್ಣನಾಗಿದ್ದಾನೆ ಅಂಥೇಳಿ ತನಗೂ ಅವನಿಗೂ ತನ್ನತನವನ್ನು ತಂದುಕೊಂಡು ಪೂಜೆ ಮಾಡ್ತಾ ಇದ್ದರೆ ಬಹುಬೇಗ ಆ ರೂಪಾಸಕ್ತಿ ಇರುವಂತಹ ಸತ್ಯಕ್ಕೆ ಕಾರಣವಾಗುತ್ತೆ. ಅದೇ ರೀತಿ ಗುಣಮಾಹಾತ್ಮ ಆಸಕ್ತಿ ಇರಬಾರ್ದು. ಆಮೇಲೆ ಇನ್ನು ಮುಂದಕ್ಕೆ ಪೂಜೆಯಲ್ಲಿ ಆಸಕ್ತಿ, ಪೂಜೆಯಲ್ಲಿ ಮಾಡುವಾಗ ಒಳ್ಳೆ ಶುದ್ಧವಾದ ಸ್ನಾನ ಮಾಡಿ ಒಳ್ಳೆ ಶುದ್ಧ ಬಟ್ಟೆನುಟ್ಟು ಹೂವು ತುಳಸಿ ಬಿಲ್ಪತ್ತೆ ದೂರ್ವ ಇತ್ಯಾದಿಗಳನ್ನು ತಂದುಕೊಂಡು ಶ್ರದ್ಧಾಭಕ್ತಿಯಿಂದ ಆವಾಹನಾದಿಗಳನ್ನೆಲ್ಲ ಮಾಡಿ ಎಲ್ಲ ರೀತಿಯಾದಂತಹ ಭೂಷಣವನ್ನು ಅಲಂಕಾರ ಮಾಡಿ ಆಮೇಲೆ ಒಳ್ಳೆ ಪರಿಮಳವಾದಂತಹ ಎಣ್ಣೆಯಿಂದ ಹತ್ತಿಯಿಂದ ಮೈಯೆಲ್ಲ ಸವರಿ ಆಮೇಲೆ ಒಳ್ಳೆ ಹಿತವಾದಂತಹ ನೀರು ಸ್ನಾನ ಮಾಡಿಸಿ ಆಮೇಲೆ ಅವನಿಗೆ ಬಟ್ಟೆಯನ್ನು ಉಡಿಸಿ ಪರಿಮಳವಾದ ದ್ರವ್ಯಾದ ಗಂಧವನ್ನು ಲೇಪನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಉಡಿಸಿ ಈ ನೈವೇದ್ಯಾದಿಗಳನ್ನು ಮಾಡಿ ತಮಗೆ ಪ್ರಿಯರಾದ ವ್ಯಕ್ತಿ ಬಂದರೆ ಒಂದು ಅತ್ಯಂತ ಲೋಕದಲ್ಲೇ ಒಬ್ಬ ರಾಜ ಬಂದರೆ ಒಂದು ದೊಡ್ಡ ವ್ಯಕ್ತಿ ಬಂದರೆ ನಾವು ಎಷ್ಟು ವಿನೀತರಾಗಿ ಅವ್ರ ಮುಂದೆ ಕೂತ್ಕೊಂಡು ಅವ್ರಿಗೆ ಇದು ಮಾಡ್ತೀವಿ, ಆತಿಥ್ಯ ಮಾಡ್ತೀವಿ. ಒಬ್ಬ ಸಾಮಾನ್ಯ DC ಬಂದರೆ ಅಥವಾ ಒಬ್ಬ ಮೈಸೂರು ರಾಜ ಬಂದರೆ ಅಥವಾ ಚೀಫ್ ಮಿನಿಸ್ಟರ್ ಬಂದರೆ ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿ ಬಂದರೆ ಅವರನ್ನು ನಾವು ಗೌರವಿಸುವಾಗ ಎಷ್ಟು ನಾವು ವಿನೀತರಾಗಿ ಶ್ರದ್ಧಾಭಕ್ತಿಯಿಂದ ಅವರ ಮುಂದೆ ಅವರಿಗೆ ಆತಿಥ್ಯವನ್ನು ಗೌರವವನ್ನು ಕೊಡ್ತೀವಿ. ಇವನು ನಿಜವಾಗಿ ಪರಮಾತ್ಮ ಹೋಲಿಸ್ಕೊಂಡ್ರೆ ಇವ್ರು ಯಾರಿಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಗ ಪರಮಾತ್ಮ ನನ್ನ ಮುಂದೆ ಕೂತಿದ್ದಾನೆ, ಆ ಮಂಟಪದಲ್ಲಿದ್ದಾನೆ, ಅವನ್ನ ಆರಾಧನೆ ಮಾಡ್ತಾ ಇದ್ದೀನಿ ಅನ್ನುವಾಗ ನಮಗೆ ಎಷ್ಟರ ಮಟ್ಟಿನ ಭಾವ ಉಕ್ಕಬೇಕು, ಎಷ್ಟು ಮಟ್ಟಿನ ತನ್ಮಯತೆ ತಂದ್ಕೋಬೇಕು.
ಆ ಭಾವ ತಂದ್ಕೊಂಡ್ಬಿಟ್ಟು ಅವನ್ನ ಆರಾಧನೆ ಮಾಡ್ತಾ ಇದ್ದರೆ ಬಲು ಬೇಗನೆ ಪರಮಾತ್ಮ ನಮಗೆ ಹೃದಯದಲ್ಲಿ ತೋರ್ಕೊಂಡು ತನ್ನ ನಿಜಸ್ವರೂಪವನ್ನು ತೋರಿಸ್ಕೊಡ್ತಾನೆ. ಪೂಜೆಯಲ್ಲಿ ಆಸಕ್ತಿ ತೋರಿಸೋದು, ಸ್ಮರಣೆಯಲ್ಲಿ ಅಲ್ಲಿ ಹರತಿ ಪಾಪಾನಿ ದುಷ್ಟಚಿತ್ತೀರಪಿ ಸ್ಮೃತಃ ಅನಿಚ್ಛೆಯಾಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾಪ ಅಂತ ಹೇಳಿ, ಗೊತ್ತಿಲ್ಲದೇನೆಯೇ ಯಜ್ಞೇಶ್ವರ ಮುಟ್ಟಿದ್ರೆ ಯಾವ ರೀತಿ ಸುಡುತ್ತೋ, ಗೊತ್ತಿಲ್ಲದೇನೆ ಸಕ್ಕರೆ ನಾಲ್ಗೆ ಹಾಕ್ಕೊಂಡ್ರೆ ಯಾವ ರೀತಿ ಸಿಹಿ ಆಗಿ ಆಗುತ್ತೋ, ಅದೇ ರೀತಿ ಪರಮಾತ್ಮನ ತಿಳಿದೇ ಹೋಗಿ ಹೇಗೆ ನೀವು ಸ್ಮರಣೆ ಮಾಡಿಕೊಂಡ್ರೂ ಕೂಡ ಅದು ಒಳ್ಳೆಯ ಸದ್ಗುಣಕ್ಕೆ ಕಾರಣವಾಗಿಯೇ ಆಗುತ್ತೆ. ಯಾವ ಕಾರಣಕ್ಕೂ ಅದು ಅನಿಷ್ಟ ಫಲ ಕೊಡೋದಿಲ್ಲ. ಪರಮಾತ್ಮನ ಸ್ಮರಣೆಯಲ್ಲಿ ನಿರಂತರವಾಗಿ ಮುಳುಗೋದು. ಆಮೇಲೆ ದಾಸ್ಯಾಸಕ್ತಿ, ಅವನ ಸೇವೆ ಮಾಡ್ತೀನಿ, ನನಗಿನ್ನೇನು ಬೇಕಾಗಿಲ್ಲ ಪರಮಾತ್ಮನದು. ದಾಸೋಹಂ ಕೋಸಲೇಂದ್ರಸ್ಯ ಶ್ರೀಮತೆ ದಾಶರಥೇ ದೂತೋಹಂ ಸೀತಾಮಾರ್ಗಮಾರ್ಗಣಾಯ ದಿಶಿ ದಿಶಿ ತಪಲತನಯ ಪ್ರೇಷಿತಾನಾಂ ವಾನರಾಣಾಂ ಏಕತಮಃ. ಹೇಳ್ಕೋದಾನೆ, ಯಾರೋ ನೀನೋ ಅಂತ ಕೇಳಿದಂತೆ ರಾವಣ, ಯಾರೋ ನೀನು ಕೇಳ್ಕೊಳ್ಲೆ ಶ್ರೀಮತೆ ದಾಶರಥೇ ದೂತೋಹಂ ಅಂದ, ಹೆಮ್ಮೆಯಿಂದ ಹೇಳ್ಕೊಂಡ, ನಾನು ಶ್ರೀರಾಮಚಂದ್ರ ದೂತ, ನಾನು ಈ ಸುಗ್ರೀವನ ಆಜ್ಞೆಯಂತೆಯೇ ಈಗ ಹುಡ್ಕೊಂಡು ಬಂದಿದ್ದೀನಿ ಸೀತೆಯನ್ನ, ನೀನು ಕಳ್ಳ, ಸೀತೆಯನ್ನು ಕತ್ತಿಟ್ಕೊಂಡಿದೀಯಾ, ಮರ್ಯಾದೆಯಿಂದ ಕೊಡು ಅಂತಂತಾನೆ. ಒಬ್ಬಟ್ಟಿಗ ಇರೋದು ರಾವಣನ ದರ್ಬಾರಲ್ಲಿ ಹಾಲಲ್ಲಿ ಆ ದೊಡ್ಡ ರಾಕ್ಷಸರ ಸಭೆ. ಆ ಸಭೆಯಲ್ಲಿ ಇಂದ್ರಜಿತ್ ಅನೇಕ ಬೇರೆ ಕುಂಭಕರ್ಣ ಮಲಗಿರ್ತಾರೆ, ಅವನಿರೋದಿಲ್ಲ, ಬೇರೆ ಬೇರೆ ಭಾರಿ ರಾಕ್ಷಸೆಲ್ಲ ಇರ್ತಾರೆ. ರಾವಣ ಸಿಂಹಾಸನ ತಂದಿದ್ದಾನೆ. ಅಂಥ ಒಂದು ಅಪರಿಚಿತವಾದ ಜಾಗದಲ್ಲಿ ರಾಕ್ಷಸರೆಲ್ಲ ಇರಬೇಕಾದ್ರೇ ಎಂಥ ಹೆಮ್ಮೆಯಿಂದ ಎಂಥ ಧೈರ್ಯದಿಂದ ಆಂಜನೇಯ ಸ್ವಾಮಿ ಶ್ರೀರಾಮನ ದೂತ ಭಕ್ತ, ನಾನು ದಾಸ ಅಂತ ಹೇಳ್ಕೊಂಡ, ಅವನನ್ನು ಕಳ್ಳ ಕದ್ಕೊಂಬಂದಿದೆ ಅಂತೇಳಿ ಬೈತಾ ಇದ್ದಾನೆ. ಅಂದರೆ ಎಂಥ ಅವನಿಗೆ ಆ ದಾಸ್ಯತನ, ಆ ದಾಸ್ಯ ಭಕ್ತಿ ಎಂಥ ಅವನಿಗೆ ಕೆಚ್ಚದೆ ಕೊಟ್ಟಿತ್ತು ಅವನಿಗೆ ಅಂತ. ಎಷ್ಟು ಇದಾಗಿರುತ್ತೆ ಅಂತಂದರೆ ದಾಸನಾದವನಿಗೆ ತನಗೆ ಪ್ರತಿಫಲದ ಅಪೇಕ್ಷೆ ಇರಲ್ಲ. ಹೇಗಾದರೂ ಮಾಡಿ ನನ್ನ ಸ್ವಾಮಿ ನನ್ನ ವಿಷಯಕ್ಕೆ ಸಂತುಷ್ಟನಾದರೆ ಸಾಕು, ಅವನು ಯಾವಾಗ ಆನಂದವಾಗಿರಬೇಕು, ಅವನಿಗೆ ಯಾವ ಕಷ್ಟವೂ ಬರಬಾರ್ದು ಅಂತ. ಲೋಕದಲ್ಲೂ ಕೂಡ ಒಬ್ಬ ಯಜಮಾನನಿಗೆ ಬಹಳ ಆನೆಸ್ಟ್ ಆಗಿರ್ತಕ್ಕಂತಹ ಇವರು ಇರ್ತಾರೆ, ಯಾರೋ ಭಕ್ತರು, ಅಂದರೆ ಪ್ರಾಮಾಣಿಕರಾಗಿರ್ತಕ್ಕಂತಹ ಸೇವಕರು ಅಂತ ಇರ್ತಾರೆ. ಅವರಿಗೆ ಧನದ ಮೇಲೆ ಅತಿಯಾದಂಥ ಆಸಕ್ತಿ ಇರಲ್ಲ. ಅವ್ರಿಗೆ ಏನೋ ಒಂದು ಪ್ರೇಮ ಇರುತ್ತೆ ಯಜಮಾನ ಮೇಲೆ, ಇವನಿಗೆ ಒಳ್ಳೇದಾಗಬೇಕು, ಇವನು ಚೆನ್ನಾಗಿರಬೇಕು, ಇವನಿಗೆ ಏನಿಗೆ ಮಾಡ್ಕೊಂಡಿರಬೇಕು ಅಂತ. ಅವನು ದುಡ್ಡು ಕೇಳಿ ಏನು ಕೊಡಬೇಕಪ್ಪ ಅಂತ ಕೇಳಿದ್ರೆ ಹೇಳೋದೇ ಇಲ್ಲ. ಅವಾಗ ಎಷ್ಟು ಕಷ್ಟ ಆಗ್ಬಿಡುತ್ತೆ ಯಜಮಾನಿಗೆ ಅಂದರೆ, ಇವನಿಗೆ ಹೇಗೆ ನಾನು ಇವನಿಗೆ ಪ್ರತ್ಯುಪಕಾರ ಮಾಡಲಿ, ಇವನು ಮಾಡಿದ್ದಕ್ಕೆ ಹೇಗೆ ನಾನು ಉಪಕಾರ ತೀರಿಸಲಿ ಅಂತ ಅವನಿಗೆ ಚಿಂತೆ ಹತ್ಕೊಂಡ್ಬಿಡುತ್ತೆ. ಇವನು ಇಷ್ಟು ದುಡ್ಡು ಕೊಡಬೇಕು ಅಂತ ಕೇಳಿದರೆ ಅವಾಗ ಅಷ್ಟು ಕೊಟ್ಬಿಟ್ಟು ಜವಾಬ್ದಾರಿ ಮುಗಿದ್ಬಿಡುತ್ತಲ್ಲ. ಇಷ್ಟೊಂದು ಕೇಳದೆ ಹೋದೇನೆ ಒಂದು ಬರೀ ಪ್ರೇಮದಿಂದಲೇ ಆತ್ಮೀಯತೆಯಿಂದಲೇ ಅವನು ಸೇವೆ ಮಾಡ್ತಾ ಇದ್ದುಬಿಟ್ರೆ ಒಂದು ರೀತಿ ಯಜಮಾನಿಗೆ ಕಷ್ಟ ಆಗ್ಬಿಡುತ್ತೆ. ಎಷ್ಟು ಕೊಡಬೇಕಪ್ಪ ನಾನು, ಎಷ್ಟು ಕೊಟ್ಟರೆ ಏನಾಗ್ಬಿಡುತ್ತೋ ಏನೋ, ಇವನ ಪ್ರೇಮ, ಇವನ ಒಂದು ಪ್ರಾಮಾಣಿಕತನ, ಇವನಿಗಿರುವಂತಹ ಆಸಕ್ತಿ, ಶ್ರದ್ಧೆ, ನಂಬಿಕೆ ಅದೆಲ್ಲ ನೋಡಿದರೆ ನನ್ನ ಮಕ್ಕಳು ನನಗೆ ಇಷ್ಟು ಬೆಟ್ಟಿಗೆ ನನ್ನ ವಿಷಯಕ್ಕೆ ಇದ್ಕೊಂಡಿಲ್ಲ ಅಂತ ಅನಿಸಿ ಅವನಿಗೆ ಮನೆ ಕಟ್ಕೊಟ್ಬಿಡ್ತಾನೆ. ಅವನ ಮೇಲೆ ಬರುವಂತಹ ಮದುವೆ ಇತ್ಯಾದಿಗಳನ್ನೆಲ್ಲ ನಡೆಸ್ಕೊಟ್ಬಿಡ್ತಾನೆ. ಅವನಿಗೆ ಏನೇನು ಕಷ್ಟ ಬಂದು ಎಲ್ಲರೂ ಪರಿಹಾರ ಮಾಡ್ತಾನೆ. ಏನು ಕೇಳಿರಲ್ಲ, ಆಟೋಮೆಟಿಕ್ಕಾಗಿ ಯಜಮಾನಿಗೆ ಮಾಡಬೇಕು ಅಂತ. ಸೇವೆಯ ನರಿಯದ ಧನಿಯು ಕಲ್ಲಿನ ಕಣೆಯೋ ಅಂತ. ಈ ಸೇವೆ ಮಾಡಿಸ್ಕೊಂಡಂತಹ ಆ ಧನಿ ಇದಲ್ಲ ಯಜಮಾನ, ಅದು ಕಲ್ಲಿನ ಹೃದಯದವನಾಗಿದ್ದರೆ ಅವನಿಗೊಬ್ಬರಿಗೆ ಅರ್ಥವಾಗಲ್ಲ ಹೊರತು ಮಾಂಸದ ಹೃದಯ ಆದರೆ ಅವನಿಗೆ ಕರ್ಬೋಗ್ಬಿಡುತ್ತೆ. ಅದು ಆ ಸೇವೆಯನ್ನು ಮಾಡಿಸ್ಕೊಂಡಂತಹ ಯಜಮಾನನಿಗೆ ಆ ಸೇವಕನ ಪ್ರೇಮ ಅವನ ಹೃದಯವನ್ನು ಕರಗಿಸ್ಬಿಡುತ್ತೆ. ಬಹಳ ಹೆಚ್ಚದು ಸೇವಾಧರ್ಮ ಪರಮ ಗಹನ ಯೋಗಿನಾಮಪ್ಯಗಮ್ಯ ಅಂತ. ಯೋಗಿಗಳಿಗೂ ಅರ್ಥ ಮಾಡ್ಕೊಳ್ಳೋ ಸೇವಾ ಅನ್ನೋದು ಆ ದಾಸ್ಯತನ, ತನ್ನನ್ನು ಪೂರ್ತಿ ತಗ್ಗಿಸ್ಕೊಳ್ಳುವಂತಹ ಉತ್ತಮೋತ್ತಮ ಸಾಧನ. ಆ ದಾಸ್ಯಾಸಕ್ತಿಯಿಂದಲೂ ಪರಮಾತ್ಮನಿಗೆ ತನ್ನನ್ನು ಒಪ್ಪಿಸ್ಕೊಂಡ್ರೂ ಕೂಡ ಅದು ಕೂಡ ಮುಖ್ಯ ಭಕ್ತಿ ಆಗುತ್ತೆ. ಸಖ್ಯಾಸಕ್ತಿ ಅರ್ಜುನ ಮಾಡ್ಕೊಂಡಲ್ಲ, ಗೆಳತನದಿಂದ ಪರಮಾತ್ಮನಲ್ಲಿ ಪ್ರೇಮವನ್ನು ಬೆಳೆಸ್ಕೊಳ್ಳೋದು. ಉದ್ಧವ ಬಹಳ ಪ್ರೇಮದಿಂದಲೇ ಪರಮಾತ್ಮನಲ್ಲಿ ಇದು ಮಾಡಿಕೊಂಡಿದ್ದ. ವಾತ್ಸಲ್ಯಾಸಕ್ತಿ ಈ ಯಶೋದೆಗೂ ಆಮೇಲೆ ದೇವಕಿಗೂ ಇತ್ತಲ್ಲ, ಮಗು ಮೇಲೆ ಪ್ರೇಮ. ಅದೇನು ಪರಮಾತ್ಮ ನನ್ನ ಮಗು ಅಂತ. ಇದನ್ನು ಇತ್ತೀಚಿನ ಕಲಿಯುಗದಲ್ಲೂ ಕೂಡ ರಾಮಕೃಷ್ಣ ಪರಮಹಂಸ ಅಂತ ಒಬ್ಬರು ಬರ್ತಾ ಇದ್ದಂತೆ. ಅವರು ಗೋಪಾಲ ಏನು ಎಂಥ ಗೋಪಾಲ ಅದು, ಅದಕ್ಕೆ ಗೋಪಾಲಕ್ಕೆ ಒಂದು ವಿಶೇಷ ಇದೆಯಪ್ಪ, ಚಿನ್ನಿ ಗೋಪಾಲ ಅಂತ ಏನೋ ಗೋಪಾಲ ಅಂತ, ಹೌದಾ, ಒಂದು ಕೃಷ್ಣನ ವಿಗ್ರಹ ಇಟ್ಕೊಂಡಿದ್ದಂತೆ, ಅದು ನನ್ನ ಮಗು ಅಂತ. ಅದು ಎಷ್ಟು ಮಟ್ಟಿಗೆ ಆಗಿತ್ತಂತೆ ಅಂತಂದರೆ ನಿಜವಾದ ಮಗುವಿಗೂ ತಾಯಿ ಅಷ್ಟು ಪ್ರೇಮ ತೋರಿಸ್ತಾಳೋ ಗೊತ್ತಿಲ್ಲ,
ಬಹಳವಾದ ಪ್ರೇಮವನ್ನು ತೋರಿಸಿ ಎಷ್ಟು ಮಟ್ಟಿಗೆ ಆಗಿಬಿಡುತ್ತೆ ಅಂತಂದರೆ ಒಂದು ದಿವಸ ಆ ವಿಗ್ರಹವನ್ನು ಎತ್ಕೊಂಡು ಆ ಕೃಷ್ಣನ ಎತ್ಕೊಂಡು ರಾಮಕೃಷ್ಣ ಪರಮಹಂಸ ಅಂತ ಬರ್ತಾಳಂತೆ. ಬಂದು ಅಲ್ಲಿ ಇಟ್ಕೊಂಡು ಅವಳು ಕೂರಿಸ್ಬೇಕಾದ್ರೆ ತಾನು ಎಣ್ಣೆ ಕೂತ್ಕೊಳ್ತಾಳೆ. ಆ ಮಗುವನ್ನು ಮಾತ್ರ ಅವ್ರ ಮನೆ ಮೇಲೆ ಒಂದು ಮೇಲೆ ಕೂರಿಸೋದು ಬಟ್ಟೆ ಮೇಲೆ. ರಾಮಕೃಷ್ಣ ಪರಮಹಂಸ ನೋಡ್ತಾ ಇದ್ರೆ ಅವ್ರು ಹೆಂಗೆ ಕಾಣಿಸ್ತಂತಂದರೆ ಗೋಪಾಲ ಪರಮಾತ್ಮ ಮಗುವಾಗಿ ಈಕೆ ಮೇಲೆ ಮೈ ಮೇಲೆ ಕುಣಿದಾಡ್ತಾ ಇದ್ದ ಹಾಗೆ ಕಾಣ್ತಾ ಇರ್ತಂತೆ. ಅಂದರೆ ಬಾಕಿಯವರು ಕಂಡಿಲ್ಲ, ಆ ಮಹಾತ್ಮರು ಗುರುತಿಸಿದರು. ಆ ಕೃಷ್ಣ ಪರಮಾತ್ಮ ಈಕೆ ಮೇಲೆ ತಲೆ ಮೇಲೆ ಹತ್ಕೊಂಡು ಕೂತ್ಕೊಳ್ತಾನೆ, ಬೆನ್ನಿನ ಎಳಿತಾ ಇದ್ದಾನೆ, ಕೂದಲೆಲ್ಲ ಎಳಿತಾ ಇದ್ದಾನೆ, ಆಕೆ ಮೈ ಮೇಲೆ ಆಟ ಆಡ್ತಾ ಇದ್ದಾನೆ. ಅದು ಹೆಸರೇ ಗೋಪಾಲಮ್ಮ ಅಂತಲೇ ಬಂದ್ಬಿಡ್ತಾರೆ. ಗೋಪಾಲಮ್ಮ ಅಂತ ಅವ್ರ ಹೆಸರು ಬಂದ್ಬಿಡ್ತಾರೆ ಆಕೆಗೆ. ಅಂದರೆ ಆ ಕೃಷ್ಣನ ಬಾಲ್ಯತನದ ಆ ಮಗುತನದ ಆ ಸೌಂದರ್ಯ ಆ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ, ಒಮ್ಮೆ ಒಂದು ದಿವಸ ಯಶೋದೆ ತನ್ನ ಕೈಯಲ್ಲಿ ಮಗುನ ಇಟ್ಕೊಂಡಿದ್ದಂತೆ. ಮಧ್ಯಾಹ್ನ 3 ಗಂಟೆ 4 ಗಂಟೆ ಆಗಿತ್ತು. ಆಗ್ತಾನೆ ಮಗು ತೊಟ್ಟಲಿಗೆ ಎದ್ದಿತ್ತು. ಆ ತಿಂಗಳ ಮಗು ತೊಟ್ಟನ್ನು ಎದ್ದಿದ್ದಾಗ ಅವಳು ಪ್ರಸನ್ನ ಮಗ, ಮುಂಚೆನೇ ಪರಮಾತ್ಮ ಪ್ರಸನ್ನ ಮಗನು, ಇನ್ನು ನಿದ್ದೆನೇ ಎದ್ದಾಳೆ ಅಂತ ಕೇಳಬೇಕು ಅವ್ರು ಹೇಗಿರ್ತಾನೆ ಅಂತ. ಆ ಎದ್ದಿದ್ದಾನೆ, ಆ ಮಗುವನ್ನು ಕೈಗೆ ಎತ್ಕೊಂಡಂತೆ. ಎತ್ಕೊಂಡಾಗ ಅದೇ ಒಳ್ಳೆ ಇದರ ಬಿಸಿಲು, ಹೊನ್ನ ಬಿಸಿಲು ಮಗು ಎತ್ಕೊಂಡು ಬಂದಿದ್ದಾಳೆ, ಹಿತ್ತಲೇ ಬಂದಿದ್ದಾಳೆ. ಆ ಮಗು ನೋಡ್ತಾ ಇದ್ದಾಳೆ. ನೋಡ್ತಿರ್ಬೇಕಾದ್ರೆ ಮಗು ತಾಯಿ ಮುಖವನ್ನೇ ನೋಡ್ತಾ ಏನೋ ಒಂಥರ ಮಾತಾಡಬೇಕು ಅನ್ನೋ ಹಾಗೇನೆ ನೋಡ್ತಾ ಇದೆ. ಒಂದು ಮಂದಹಾಸದಿಂದ ನಗ್ತಾ ಇದೆ. ಆ ತಾಯಿಗೆ ಆ ಮಗು ನೋಡಿದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆಯೇ, ಮತ್ಸರ್ವಸ್ವ ಮದೀಯ ಜೀವಿತ ಮಮ ಪ್ರಾಣ ಅಂಬ ತಾತೇತಿ ತಂ ಪ್ರೇಮ್ಣ ಏನ ಮುಹುಶ್ಚುಚುಂಬ ಜನನೀ ಯೋವಾ ಹರಿರ್ಬಾಲಿಶಃ ಸ್ಮೇರಾಸ್ಯ ಕಿಮಪಿ ಬ್ರುವನ್ ನಿಜ ಜನನ್ಯ ಆಲೋಕನಾದೊಲ್ಲಲ್ ಲೀಲಾಜಾಲ ಸಮೂಲ ಮಾದಿತನಯ ತಸ್ಯೈತ ತಸ್ಮೈ ನಮಃ ಅಂತ ಚಂಪೂ ಭಾರತಕಾರ ಇದನ್ನು ವರ್ಣನೆ ಮಾಡಿದ್ದಾನೆ. ಹೇ ಮಗು, ಮತ್ತು ನನ್ನ ಸರ್ವಸ್ವ ಕಣೋ ನೀನು, ನನಗೆ ಎಲ್ಲವೂ ಕೊಡೋ, ನೀನು ನನ್ನ ಪ್ರಾಣ ಕಣೋ, ನನ್ನ ಅಮ್ಮ ಕಣೋ, ನನ್ನ ಅಪ್ಪ ಕಣೋ, ನನ್ನ ಎಲ್ಲವೂ ಕೊಡೋ. ಅಯ್ಯೋ ನೀನು ಬಿಟ್ಟಿರೋಕ್ಕಾಗಲ್ಲ ಕಣೋ ಹೇಳಿ ತಬ್ಕೊಂಡ್ಬಿಟ್ಟಂತೆ, ಎದೆಗೆ ಹಬ್ಸ್ಕೊಂಡ್ಬಿಟ್ಟಂತೆ. ಪ್ರೇಮಣ ಏನ ಪ್ರೇಮ ಭರದಿಂದ ಯಾವ ಯಶೋದೆ ಆ ಮಗುವನ್ನು ಎದೆಗೆ ಹಬ್ಸ್ಕೊಂಡ್ಬಿಟ್ಲೋ, ಮುಹುಶ್ಚುಚುಂಬ ಜನನಿ, ಮತ್ತೊಮ್ಮೆ ಹಳೆ ಮನಸ್ಸಲ್ಲಿ ಮುತ್ತಿರ್ತಾಳೆ, ಕೆರೆ ಮೇಲೆ ಮುತ್ತಿರ್ತಾಳೆ, ಎದೆ ಮೇಲೆ ಮುತ್ತಿರ್ತಾಳೆ, ಹೊಟ್ಟೆ ಮೇಲೆ ಮುತ್ತಿರ್ತಾಳೆ, ಬಾಯಿ ಮುತ್ಕೊಡ್ತಾಳೆ, ಮುತ್ಕೊಡ್ತಾಳೆ. ಎಷ್ಟು ಮುತ್ಕೊಟ್ರು ಅವ್ರಿಗೆ ತೃಪ್ತಿನೇ ಆಗ್ತಿಲ್ಲ. ಇವಳು ಸುಸ್ತಾಗ್ತಾ ಇದ್ದಾಳೆ. ಆ ಮಗು ಏನೋ ಮಂದಹಾಸ ನಗ್ತಾ ತಾಯಿ ಮುಖವನ್ನೇ ನೋಡ್ತಾ ಇದೆ. ಸ್ಮೇರಾಸ್ಯ ಕಿಮಪಿ ಬ್ರುವನ್ನ ಏನೋ ಹೇಳ್ತಾ ಇದ್ದಾನು ಅಂತ. ಇನ್ನು 6 ತಿಂಗಳ ಮಗು ಎಂತ ಹೇಳ್ತಾನೆ, ಏನು ಹೇಳಿ ಸುಮ್ಮನೆ ತಾಯಿ ಮುಖವನ್ನು ನಗ್ನಗ್ತಾ ನೋಡ್ತಾ ಇದ್ದಾನೆ. ನಿಜ ಜನನ ಆಲೋಕನಾಥ್, ತನ್ನ ತಾಯಿಯನ್ನು ನೋಡೋದ್ರಿಂದ ಅವರಿಗೆ ಒಂದು ರೀತಿ ರೋಮಾಂಚ ಇದ್ಬಿಡ್ತಂತೆ ಮೈಯೆಲ್ಲ. ಆಲೋಕನಾದುಲ್ಲಲ ಲೀಲಾಜಾಲ ಸಮೂಲ, ಆಲೋಕದಿಂದ ಅಲ್ಲೋಲ ಕಲ್ಲೋಲವಾಗಿ ಆ ಲೀಲಾ ಆಟವನ್ನು ತೋರಿಸಿದಂತಹ ಆ ಪರಮಾತ್ಮನಿಗೂ ನಮಸ್ಕಾರ, ಆತನನ್ನು ಮುದ್ದಾಡಿದಂತಹ ಆ ಯಶೋದೇ ದೇವಿಗೂ ನಮಸ್ಕಾರ ಅಂಥೇಳಿ ಆ ಚಂಪೂ ಭಾರತಕಾರ ತನ್ನ ಎಂಥ ಭಾಗ್ಯ ಆಕೆಗೆ ಅಂತ ಕೊಂಡಾಡಿದ್ದಾನೆ. ಆಸಕ್ತಿ ಅಂದರೆ ಹೇಗಿರುತ್ತೆ ಅಂತ. ಕಾಂತಾಸಕ್ತಿ, ಈ ಕೃಷ್ಣನ ಪತ್ನಿಯರು ಅಷ್ಟಪತ್ನಿಯರು ಕೂಡ ಕೃಷ್ಣನಿಟ್ಟಂಥ ರುಕ್ಮಿಣಿ ಸತ್ಯಭಾಮಿ ಇತ್ಯಾದಿಗಳೆಲ್ಲ ಯಾವ ರೀತಿ ಪ್ರೇಮ ಇಟ್ಟಿದ್ರೋ ಆ ಪ್ರೇಮವನ್ನು ನೋಡಿದ್ರೆ, ಅಥವಾ ಸೀತಾದೇವಿ ಶ್ರೀರಾಮಚಂದ್ರದಲ್ಲಿ ಎಂಥ ಒಂದು ಪ್ರೇಮ ಇಟ್ಟಿದ್ರು ಅಂತ ನೋಡಿದ್ರೆ, ನಾವು ಕೂಡ ಇವು ಮೀರಾದೇವಿ ಇವತ್ತಿನ ಕಾಲದ ಕಲಿಯುಗದ ಹೆಂಗಸು, ಅವಳು ಎಂಥ ಪ್ರೇಮ ಇಟ್ಟಿದ್ದು. ನಿಜ ಹೇಳೋದಾದರೆ ನಾವೆಲ್ಲರೂ ಪತ್ನಿಯರೇ. ಪತ್ನಿ ಪತಿ ಅನ್ನೋದು ಗಂಡಸು ಹೆಂಗಸರಿಂದ ಬರೋದಲ್ಲ. ಯಾರ್ಯಾರಿಗೆ ಸೇವೆ ಮಾಡುವ ಮನೋಭಾವ ಇದೆಯೋ, ಯಾರ್ಯಾರಿಗೆ ಪರತಂತ್ರತೆ ಇದೆಯೋ, ಯಾರ್ಯಾರು ಬದ್ಧರಾಗಿದ್ದಾರೋ ಅಜ್ಞಾನಿಗಳಿದ್ದಾರೋ ಅವರೆಲ್ಲರೂ ಸ್ತ್ರೀಯರೇ. ಅವನೊಬ್ಬನೇ ಪುರುಷ, ಆ ಪರಮಾತ್ಮನೊಬ್ಬನೇ ಪುರುಷ. ನಾವೆಲ್ಲರೂ ಅವರ ಪತ್ನಿಯರೇ, ನಾವೆಲ್ಲರೂ ಅವರ ಹೆಂಡತಿಯರಾಗಿ ಹೆಂಡತಿಯು ತನ್ನ ಗಂಡನಿಗೆ ಮಾಡುವ ಸೇವೆಯನ್ನು ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮಗೆ ಮಾಡಿ ನನ್ನ ಗಂಡ ಕೃಷ್ಣ ನಾವೆಲ್ಲರೂ ಅಂದ್ಕೋಬಹುದು. ಗಂಡ ಹೆಂಡತಿ ಒಡೆಯ ಪತಿ, ನಮ್ಮನ್ನೆಲ್ಲ ಆಳುವ, ನಮಗೆಲ್ಲ ಯಜಮಾನನಾಗಿರ್ತಕ್ಕವನು ಆ ಪರಮಾತ್ಮ ಅಂಥೇಳಿ ಆ ಕಾಂತಾಸಕ್ತಿಯನ್ನು ಕೂಡ ನಾವು ಆ ಪರಮಾತ್ಮ ವಿಷಯಕ್ಕೆ ಬೆಳೆಸ್ಕೋಬಹುದು. ಹಾಗೆ ಆತ್ಮನಿವೇದನಾಸಕ್ತಿ, ಗೋಪಿಕಾಸ್ತ್ರೀಯರು ಬಲಿ ಮಾಡಿದ್ನಲ್ಲ ಆತ್ಮನಿವೇದನೆ, ತನ್ನನ್ನು ಪೂರ್ತಿಯಾಗಿ ಒಪ್ಪಿಸ್ಕೊಂಡ್ಬಿಡೋದು, ಅದೊಂದು ಕೂಡ ನಿಜವಾಗಿ ಪರಭಕ್ತಿಗೆ ಕಾರಣವಾಗಿರುವಂಥದ್ದು. ಪರಮವಿರಹಾಸಕ್ತಿ ಹೇಳೋದು ಗೋಪಿಕಾಸ್ತ್ರೀಯರದು. ಏನು ಅವರಿಗೆ ಕೃಷ್ಣ ಅಂತರ್ಧಾನ ಆದಾಗ ಅವರಿಗಾದಂತಹ ಆರ್ಥತೆ, ಅವರು ಅನುಭವಿಸಿದಂತಹ ಸಂಕಟ, ಅದು ಭಾಗವತನ ಓದಾಗಲೇ ಗೊತ್ತಾಗುತ್ತೆ. ಎಷ್ಟು ಒದ್ದಾಡಿಬಿಟ್ರು. ಮಧ್ಯರಾತ್ರಿ ಪೂರ್ತಿ 2-3 ಗಂಟೆ ಕಾಲ ಅಲ್ಲೆಲ್ಲ ಎಲ್ಲ ಗಿಡವನ್ನೆಲ್ಲ ಬಗ್ಸಿ ನೋಡಿ, ಎಲ್ಲ ಪದೆಯಲ್ಲೂ ಹಕ್ಕಿ ನೋಡಿ, ಎಲ್ಲದನ್ನು ಹುಡುಕಿ ಸುಸ್ತಾಗ್ಬಿಟ್ಟು ಅಳ್ತಾ ಕೂತ್ಕೊಂಡ್ಬಿಟ್ರು. ಆಗ ಬಂದ ಪರಮಾತ್ಮ ಅಂತ ಆ ವಿರಹತೆಯಿಂದ ಎಷ್ಟು ಒದ್ದಾಡೋದು ಬೆಂದು ಹೋದ್ರು ಅಂತ
ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೀಗೆ ಒಂದು ಭಕ್ತಿಯು ಒಬ್ಬೊಬ್ಬರಲ್ಲಿ ವಿಶೇಷವಾಗಿದ್ದು ಅಂತ ಒಂದು ಶ್ಲೋಕವನ್ನೇ ಮಾಡಿದೆ. ಅವತ್ತು ಓದಿದೆ ಈ ಶ್ಲೋಕವನ್ನು ನಾನು. ಶ್ರೀಕೃಷ್ಣ ಶ್ರವಣೆ ಪರೀಕ್ಷಿತ ಭವತ್ ವೈಯಾಸಿಕಿ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀ ಪೃಥು ಪೂಜನೆ ಅಕ್ರೂರಸ್ತ್ವಭಿವಂದನೆ ಕಪಿಪತಿರ್ದಾಸ್ಯೇ ಚ ಸಖ್ಯೇರ್ಜುನ ಸರ್ವಸ್ವಾತ್ಮನಿವೇದನೆ ಬಲಿರಭೂತ್ ಕೈವಲ್ಯಮೇಷಾಂ ಸಮಂ. ಶ್ರೀಕೃಷ್ಣನ ಕಥೆಯನ್ನು ಕೇಳೋದಲ್ಲಿ ಪರೀಕ್ಷಿತ ಮಹಾರಾಜ ಶ್ರವಣದಲ್ಲಿಯೇ ಅವನ ತನ್ಮಯತೆಯನ್ನು ಹೊಂದಿ ಮುಕ್ತಿಯನ್ನು ಹೊಂದ. ವೈಯಾಸಿಕಿ ಶುಕ ಮಹರ್ಷಿಗಳು ಪರಮಾತ್ಮನ ಕೀರ್ತನೆ ಮಾಡ್ತಾರೆ. ಶುಕರು ನಾರದರು ಇವರೆಲ್ಲ ಪರಮಾತ್ಮನ ಕೀರ್ತನೆ ಮಾಡ್ತಾನೆ ಅವನ ಮುಕ್ತಿಯನ್ನು ಹೊಂದಿದರು. ನಿರಂತರ ಸ್ಮರಣೆಯಿಂದ ಪ್ರಹ್ಲಾದ ಉದ್ಧಾರನಾದ. ಆಮೇಲೆ ಪಾದವ ಸೇವನೆ ಮಾಡ್ತಾ ಲಕ್ಷ್ಮೀ ಆಕೆ ಪರಮಾತ್ಮ ಸಾಯುಜ್ಯವನ್ನು ಪಡ್ಕೊಂಡ್ಬಿಟ್ಲು. ಹಾಗೆ ಪೃಥು ಮಹಾರಾಜ ನಿರಂತರ ಪೂಜೆ ಮಾಡುವುದರಿಂದ ಪರಮಾತ್ಮ ಸಾಯುಜ್ಯವನ್ನು ಪಡೆದ. ಅಕ್ರೂರ ಅನ್ನುವಂಥವನು ಅವನು ನಿರಂತರ ಪರಮಾತ್ಮನ ಅಭಿನಂದನೆ ನಮಸ್ಕಾರ ಮಾಡೋದು, ಅವನ ಸೇವೆ ಮಾಡೋದು, ಅವನ ಜೊತೆಲೇ ಇರೋದು ಅನ್ನೋದ್ರಿಂದ ಅವನು ಭಗವದ್ಭಕ್ತನಾದ. ಕಪಿಪತಿಯಾದಂಥ ಆಂಜನೇಯ ಸ್ವಾಮಿ ದಾಸ್ಯದಿಂದ ಅವನಲ್ಲಿ ಒಂದಾದ, ಅವನ ಭಕ್ತಿಯನ್ನು ಪಡೆದ. ಅರ್ಜುನ ಸಂಖ್ಯೆಯಲ್ಲಿ ಸೇರಿಕೊಂಡ. ಎಲ್ಲವನ್ನೂ ಒಪ್ಪಿಸ್ಕೊಳ್ಳೋದು ಅನ್ನೋದ್ರಿಂದ ಗೋಪಿಕಾಸ್ತಿಯರು ಮತ್ತು ಬಲಿ ಇವರೆಲ್ಲರೂ ಕೂಡ ಆತ್ಮನಿವೇದನೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಸಾಯುಜ್ಯವನ್ನು ಪಡೆದರು. ಇವರೆಲ್ಲರಿಗೂ ಕೈವಲ್ಯಂ ಏಷಾಂ ಸಮಂ. ಇವರೆಲ್ಲರಿಗೂ ಮೋಕ್ಷ ಅನ್ನೋದು ಎಲ್ಲರಿಗೂ ಒಂದೇ. ಹೋದ ಮಾರ್ಗ ಬೇರೆ ಬೇರೆ ಇರಬಹುದು. ಬೆಂಗಳೂರಿಗೆ ಇದ್ರ ಮೇಲೂ ಹೋಗ್ಬೋದು, ಮೈಸೂರು ಮೇಲೂ ಹೋಗ್ಬೋದು, ಬೇರೆ ಕಡುಗಲಲ್ಲಿ 2 ಮಾರ್ಗ ಇದೆಯಂತೆ. ಅವು ಹೇಗೆ ಹೋದ್ರು ಬೆಂಗಳೂರು ಊರು ಒಂದೇ ಅಂತಾರೆ. ಅದೇ ರೀತಿ ಪರಮಾತ್ಮ ಹೋಗೋದು ಅನ್ನೋದು ಒಂದೇ. ಮಾರ್ಗಗಳು 10 ಇರ್ಬೋದು. ನೃಣಾಮೇಕೋ ಗಮ್ಯ ಅನ್ನವ ಇವಾಂತ. ಸಮುದ್ರಕ್ಕೆ ಎಲ್ಲ ನದಿಗಳು ಹೋಗಿ ಸೇರುವ ಹಾಗೆಯೇ ಎಲ್ಲ ಮಾರ್ಗವೂ ಕೊನೆಗೆ ಪರಮಾತ್ಮಲ್ಲಿಯೇ ಒಂದಾಗುವಂಥದ್ದು ಅಂತ ಹೇಳ್ತಾ, ಇತ್ಯೇವಂ ವದಂತಿ ಜನ ಜಲ್ಪ ನಿರ್ಭಯಾ ಏಕಮತಾ ಕುಮಾರ ವ್ಯಾಸ ಶುಕ ಶಾಂಡಿಲ್ಯ ಗರ್ಗ ವಿಷ್ಣು ಕೌಂಡಿನ್ಯ ಶೇಷ ಉದ್ಧವ ಆರುಣಿ ಬಲಿ ಹನುಮದ್ವಿಭೀಷಣಾದಯೋ ಭಕ್ತ್ಯಾಚಾರ್ಯ. ಈ ರೀತಿಯಾಗಿ ಜನರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಏನನ್ನು ಯೋಚನೆ ಮಾಡಿದೆ. ಯಾಕೆಂದರೆ ಒಂದು ರೀತಿ ಏಕಾಂತ ಭಕ್ತರಾದವರು ಲೋಕ ವಿಲಕ್ಷಣವಾದಂತಹ ಚರ್ಯನ್ನು ಇಟ್ಕೊಂಡಿರ್ತಾರೆ. ಅವ್ರು ಏನೋ ಒಂದು ರೀತಿ ಔಷಧಿ ಇರ್ತಾರೆ, ಒಂದು ಸ್ಥಾನ ಮಾಡಿ ಇರಲ್ಲ, ಕೊಳಕೊಳಕ ಕಾಣ್ತಾರೆ, ಕೂದಲು ಕೆದಗಿರುತ್ತೆ, ಏನೋ ಒಂದು ರೀತಿ ಲೋಕ ವಿಲಕ್ಷಣವಾದಂತಹ ನಡವಳಿಕೆಯಿಂದ ಇದ್ದರೂ ಅವ್ರು ಏನೋ ಒಂದು ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ ನಗೋದು, ಇದ್ದಕ್ಕಿದ್ದಾಗೆ ಅಳೋದು, ಇದ್ದಕ್ಕಿದ್ದಾಗೆ ನೃತ್ಯ ಮಾಡೋದು ಇತ್ಯಾದಿ ಮಾಡೋದ್ರಿಂದ ಜನರಿಗೆ ಹುಚ್ಚರೋ ಹಾಗೆ ಭಾವನೆ ಬರೋ ಹಾಗೆ ತೋರ್ತಾ ಇದ್ರು ಕೂಡ ನಿರ್ಭಯ. ಯಾರು ಹೇಳಲು ಅಂದ್ಕೊಂಡಿದ್ದ ವಿಷಯಕ್ಕೆ ಏನಕ್ಕೂ ಹೆದರ್ಕೊಳ್ಳದೇನೆಯೇ ಎಲ್ಲರೂ ಒಂದೇ ಅಭಿಪ್ರಾಯವನ್ನು ಹೊಂದಿದವರಾಗಿ ಕುಮಾರನ ಸನತ್ಕುಮಾರರು, ವ್ಯಾಸರು, ಶುಕರು, ಶಾಂಡಿಲ್ಯ ಮಹರ್ಷಿ, ಆ ಶಾಂಡಿಲ್ಯ ಭಕ್ತಿ ಸೂತ್ರ ಅಂತ ಒಂದಿದೆ, ಅವರು ಗರ್ಗಾಚಾರ್ಯರು, ವಿಷ್ಣು ಅಂತಂದರೆ ಪ್ರಸಿದ್ಧ ವಿಷ್ಣುನ ಆಮೇಲೇನೋ ವಿಷ್ಣು ಸ್ಮೃತಿ ಪ್ರಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಅವರು ಭಕ್ತಾಚಾರ್ಯರು ಅಂತ ಎಲ್ಲೂ ಇದು ಬಂದಿಲ್ಲ. ಅದು ನಾರಾಯಣೀಯೋಪಾಖ್ಯಾನದಲ್ಲಿ ವಿಷ್ಣುವಿನ ಮಹಾತ್ಮ ನಾರದ ಉಪದೇಶ ಮಾಡಿದ್ದು ಅನ್ನೋ ಕಥಾ ಇದೆ. ಅದು ವಿಷ್ಣುವಿನ ಅಂಶದಿಂದ ಅವತಾರ ಮಾಡಿದಂತಹ ಒಬ್ಬ ಆಚಾರ್ಯ ಅಂತಲೂ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಅವ್ರದ್ದು ಇರ್ಬೋದು. ಅದು ಆ ಹೆಸರು ಪ್ರಸಿದ್ಧನಾಗಿರೋದು ಇಲ್ಲ ಅಂತ ಮಾಡಿದ್ದಾರೆ. ವಿಷ್ಣು ಎಂಬ ಹೆಸರಿಂದ ಆದರೂ ಪ್ರಸಿದ್ಧನಾಗಿಲ್ಲ ಅಂತ ಬರೆದಿದ್ದಾರೆ. ಕೌಂಡಿನ್ಯ ಅಂತ ಒಬ್ಬ ಋಷಿ, ಆದಿಶೇಷ, ಹಾಗೆ ಉದ್ಧವ, ಶ್ರೀಕೃಷ್ಣ ಭಕ್ತನಾದ ಉದ್ಧವ, ಆರುಣಿ ಕಥೆ ಛಾಂದೋಗ್ಯದಲ್ಲಿ ಬರುತ್ತಲ್ಲ, ಬಲಿ ಚಕ್ರವರ್ತಿಯ ಕಥೆ, ಹನುಮಂತ, ವಿಭೀಷಣ, ಇವರೆಲ್ಲರೂ ಕೂಡ ಭಕ್ತಾಚಾರ್ಯರುಗಳು. ಇದನ್ನು ಯಾತಕ್ಕೆ ಹೇಳ್ತಾರೆ ಇದರಲ್ಲೂ ಬೃಹದಾರಣ್ಯಕದಲ್ಲೂ ಕೂಡ ಅಥ ವಂಶಃ ಅಂತ ಬರುತ್ತೆ. ಭೌತಿವಾಶ್ಯೋಪನಾಗ ಯಾರು ಅಂದರೆ ಆ ಬ್ರಹ್ಮಜ್ಞಾನಿಗಳ ಪರಂಪರೆ ಇದೆ. ಒಂದು 40-55 ಏನೋ ಇದೆ. ಆ ಬ್ರಹ್ಮಜ್ಞಾನಿಗಳನ್ನು ಪ್ರತಿನಿತ್ಯ ನಾವು ಜ್ಞಾಪಿಸ್ಕೋತಾ ಇದ್ದರೆ ಅವರ ಅನುಗ್ರಹದಿಂದ ನಮಗೂ ತತ್ವಜ್ಞಾನ ಉಂಟಾಗುತ್ತೆ ಅಂತ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಅದೇ ರೀತಿ ಈ ಭಕ್ತಾಚಾರ್ಯರುಗಳನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಿಕೊಂಡ್ರೆ ಇವರ ಅನುಗ್ರಹದಿಂದ ನಿಜವಾದ ಭಕ್ತಿ ನಮಗೆ ಊರತ್ತೆ ಅನ್ನೋ ಕಾರಣದಿಂದ ಈ ಭಕ್ತಾಚಾರ್ಯರನ್ನ ಪಟ್ಟಿಲಿಟ್ಟಿದ್ದಾರೆ. ನಮ್ಮ ನಿತ್ಯ ದೇವತಾ ಪೂಜೆಯಲ್ಲೂ ಕೂಡ ಪೂಜಾ ಮತ್ತು ಕೊನೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕ ಶೌನಕ ಭೀಷ್ಮದಾಭ್ಯಾನ್
ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದಿ ಧನ್ಯಾನಿ ಮಾನ್ ಪರಮಭಾಗವತಾಂ ಸ್ಮರಾಮಿ ಅಂತ ವಿಷ್ಣು ಭಕ್ತರನ್ನು ಬಾಣರಾವಣ ಚಂಡೀ ಚಾನಂದಿ ಭೃಂಗೀ ನಟಾದಯ ಸದಾಶಿವಪ್ರಸಾದೋಯಂ ಸರ್ವೇ ಗೃಹಂತು ಶಾಂಭವಾ ಶಂಭುವಿನ ಭಕ್ತರನ್ನು ಕೂಡ ಪಟ್ಟಿ ಮಾಡಿದ್ದಾರೆ. ಹೀಗೆ ಭಗವದ್ಭಕ್ತರನ್ನು ನಾನು ನೆನೆಸ್ಕೊಳ್ತಾ ಇದ್ದರೆ ಅವರ ಅನುಗ್ರಹದಿಂದ ಭಗವದ್ಭಕ್ತರಿಗೆ ಊರತ್ತೆ ಅನ್ನೋದೇ ಈ ಒಂದು ಸ್ಮರಣೆಯ ಉದ್ದೇಶ. ಇದೇ ಇದರಲ್ಲಿರ್ತಕ್ಕಂಥ ರಹಸ್ಯ ತತ್ವ. ಇಷ್ಟು ಹೇಳಿಬಿಟ್ಟು ಯೈದಂ ನಾರದ ಪ್ರೋಕ್ತಂ ಶಿವಾನುಶಾಸನಂ ವಿಶ್ವಸಿತಿ ಶ್ರದ್ಧತೆ ಸ ಭಕ್ತಿಮಾನ್ ಭವತಿ ಸ ಪ್ರೇಷ್ಠಂ ಲಭತೆ ಸ ಪ್ರೇಷ್ಠಂ ಲಭತೆ. ಯಾವನಾದರೂ ಯಃ ಕಶ್ಚಿನ್ ಮನುಷ್ಯ, ಯಹ ಅನ್ನೋದು ಯಾವೊಂದು ಜಾತಿ ಲಿಂಗ ಅವಸ್ಥೆ ಇತ್ಯಾದಿ ಯಾವುದನ್ನು ಇಟ್ಕೊಳ್ದೇನೆ ಯಾವನಾದರೂ ಸರಿ, ಅವನು ಯಕ್ಷನೋ ಗಂಧರ್ವನೋ ಕಿನ್ನರನೋ ಕಿಂಪುಷನೋ ಅಥವಾ ಕ್ರಿಶ್ಚಿಯನೋ ಮುಸಲ್ಮಾನೋ ಯಹೂದಿಯೋ ಪಾರ್ಸಿಯೋ ಇನ್ನೊಂದು ಯಾವನಾದರೂ ಅವರು ಇವರು ವಿಭಾಗ ಭೇದವಿಲ್ಲದೇನೆಯೇ ಈ ನಾರದ ಮಹರ್ಷಿಗಳು ತಿಳಿಸಿಕೊಟ್ಟಂತಹ ಈ 83 ಸೂತ್ರ, ಇದು 84 ಅಂತಾನೆ. ಈ 83 ಸೂತ್ರದಲ್ಲಿ ತಿಳಿಸುವಂತಹ ಇದು ಶಿವಾನುಶಾಸನ, ಶಿವ ಅಂದರೆ ಮಂಗಳಕರವಾದಂತಹ ಅನುಶಾಸನ ಉಪದೇಶ, ಅಥವಾ ಪರಮೇಶ್ವರನು ಪಾರ್ವತಿಗೆ ಉಪದೇಶ ಮಾಡಿದಂತಹ ಶಾಸನ ಅಂತ ಮಾಡ್ಬೋದು. ಗುರುಗಳ ಅರ್ಥ ಮಾಡಿಲ್ಲ, ಆದರೆ ಆ ಸೂತ್ರ ಸಂಹಿತೆಯಲ್ಲಿ ಇದರಲ್ಲೂ ಹಾಗೆ ಅಧ್ಯಾತ್ಮ ರಾಮಾಯಣವನ್ನು ಕೂಡ ಪರಮೇಶ್ವರನೇ ಪಾರ್ವತಿಗೆ ಹೇಳಿದ್ದು ಅಂತ ಸೂತ್ರ ಸಂಹಿತೆಯಲ್ಲೂ ಹಾಗೆ ಬರುತ್ತೆ. ಇರಲಿ, ಒಟ್ಟು ಮೇಲೆ ಪರಮೇಶ್ವರ ಪಾರ್ವತಿ ಪ್ರಿಯ ಪತ್ನಿಯಾದಂತಹ ಪಾರ್ವತಿಗೆ ಹೇಳಿದಂತಹ ಭಕ್ತಿ ವಿಚಾರ ಅಂತಂದು ಮಾಡ್ಕೊಳ್ಳಿ. ಅಥವಾ ಮಂಗಳತಮವಾದ ಮಂಗಳಕಾರವಾದಂತಹ ಅನುಶಾಸನ ಇದು. ಶಿವ ಅಂದರೆ ಮಂಗಳ ಅಂತ ಅರ್ಥ, ಕಲ್ಪನೆ ಇಲ್ಲದಿರುವುದು ಅಂತ ಅರ್ಥ. ಕಲ್ಪನಾರಹಿತವಾದ ಸುಖಕರವಾದ ಅತ್ಯಂತ ಶುಭದಾಯಕವಾದಂತಹ ಈ ಭಕ್ತಿ ವಿಚಾರವನ್ನು ಯಾವನಾದರೂ ಸರಿ ವಿಶ್ವಸಿತಿ ನಂಬಿಕೆ ಇಡುತ್ತಾನೋ ಶ್ರದ್ಧತೆ, ಅಂದರೆ ಶ್ರದ್ಧ ಅಂದರೆ ವಿಶ್ವಸಿತಿ ಶ್ರದ್ಧತೆ ಇರೋದ್ರಲ್ಲಿ ಹಂತ ವ್ಯತ್ಯಾಸ ಅಷ್ಟೇ. ಮೊದಲು ಒಪ್ಕೊಳ್ಳೋದು, ಆಮೇಲೆ ಅದರಲ್ಲಿ ಬಲವಾದಂತಹ ನಂಬಿಕೆ ಇಡೋದು. ವಿಶ್ವಾಸ ಇಡೋದು ಅಂಗೀಕಾರ ಪ್ರಥಮ ಹಂತ, ಶ್ರದ್ಧತೆ ಇರೋದು ಎರಡನೇ ಹಂತ. ಅದೇ ಸ್ವಲ್ಪ ಬಲಿಷ್ಠ ಬಲವಾದಾಗ ಶ್ರದ್ಧೆ ಎನಿಸ್ಕೊಳ್ತೆ. ಶ್ರದ್ಧೆ ನಂತನೋ ಆತನು ಭಕ್ತಿಮಾನ್ ಭವತಿ, ಸಹ ಭಕ್ತಿಮಾನ್. ಇನ್ನೇನು ನಮಗೆ ಪುತ್ರವಾನ್ ಭವತಿ ಅಂದಿದ್ರೆ ಚೆನ್ನಾಗಿರ್ತಿತ್ತು, ಗೃಹವಾನ್ ಭವತಿ ಅಂದ್ರೆ ಚೆನ್ನಾಗಿರ್ತಿತ್ತು. ಅದು ಬೇರೆ ಹಿಂದೆ ಮತ್ತೆ ಇವನ ಸಣ್ಣತನ ಬಿಡಲಿಲ್ಲ ಅಂತಾಗುತ್ತೆ. ಭಕ್ತಿಮಾನ್ ಭವತಿ ಅನ್ನೋದ್ರಲ್ಲಿ ಯಾವುದು ಅಡಕವಾಗಿಲ್ಲ, ಏನಿಲ್ಲ ಅದರಲ್ಲಿ. ಅದಕ್ಕಿಂತ ಹೆಚ್ಚಿನ ಏನು ಬೇಕಾಗಿದೆ? ಯಾರಿಗೆ ಭಕ್ತಿಯ ನಿಜ ಸ್ವರೂಪ ಗೊತ್ತಿಲ್ವೋ ಅವರು ಈ ಚಿಲ್ಲರೆ ವ್ಯಾಪಾರಕ್ಕೆ ಕೈ ಹಾಕ್ತಾರೆ. ಆದರೆ ನಿಜವಾಗಿ ಪರಮಾತ್ಮನ ಪ್ರೇಮಕ್ಕೆ ಹೆಚ್ಚಿನ ಫಲ ಅಂದರೆ ಭಕ್ತಿಯನ್ನು ಹೊಂದುವುದು ಅನ್ನೋದೇ ನಿಜವಾದ ಫಲ. ಭಕ್ತಿವಂತನಾಗ್ತಾನೆ, ಸಹ ಪ್ರೇಷ್ಠಂ ಲಭತೆ, ಪ್ರಿಯನಾಗುತ್ತಾನಂತೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ, ಸಚ ಮಮ ಪ್ರಿಯ. ನಾವು ಪರಮಾತ್ಮನ ಭಕ್ತರು, ನಾವು ಹೇಳ್ಕೊಳ್ಳೋರು ತುಂಬ ಜನ ಇದ್ದೀವಿ. ಪರಮಾತ್ಮ ನೀನು ನನ್ನ ಭಕ್ತ ಕಣಯ್ಯ, ನೀನು ನನ್ನ ಪ್ರಿಯನಾದ್ರು ಸೇರ್ಕೊಂಡ್ಬಿಟ್ಟ ಅಂದರೆ ಇನ್ನೇನು ಬೇಕಪ್ಪ ಅವನಿಗೆ? ಅರ್ಜುನ್ ಹೇಳ್ದ, ಭಕ್ತೋಸಿ ಮೇ ಸಖಾ ಚೇತಿ. ಅರ್ಜುನ ನೀನು ಭಕ್ತ ಕಣೋ, ಆದ್ರೆ ನಿನ್ಗೆ ಹೇಳ್ತಿದ್ರು ಅಂತಂದ. ಭಗವಂತನ ಬಾಯಲ್ಲಿ ನೀನು ನನ್ನ ಭಕ್ತ ಅಂತ ಅನಿಸ್ಕೊಂಡ್ಬಿಟ್ಟ ಅಂದರೆ ಇನ್ನೇನಾದರೂ ಬೇಕು ಅರ್ಜುನಿಗೆ? ಅದು ಬರಬೇಕು. ಆ ಬ್ರಹ್ಮಚೀತಿ ಮಹಾರಾಜರು ರಾಮನ ಕಣ್ಣೀರಿಸ್ಬಿಟ್ರು. ನಾವು ಅಳೋದು ಭಕ್ತಿಯ ಒಂದು ಉದ್ರೇಕದಲ್ಲಿ ಆಗದೆ ಕೆಲವೊಮ್ಮೆ ನಮಗೂ ದುಃಖ ಆಗುತ್ತೆ. ಆ ಭಕ್ತಿಯನ್ನು ಯಾರು ಸಾಧನೆ ಮಾಡ್ತಿರ್ತಾರೆ, ಅಭ್ಯಾಸ ಮಾಡ್ತಿರ್ತಾರೆ, ಅವರಿಗೆ ಕೆಲವೊಮ್ಮೆ ದಿವಸ ಕಣ್ಣೀರು ಬರುತ್ತೆ, ದುಃಖ ಆಗುತ್ತೆ. ಅದಕ್ಕಿಂತ ಅವನ ಕಣ್ಣಲ್ಲಿ ನೀರು ಬರೆಸೋದಿದೆಯಲ್ಲ, ಅದು ಆ ಭಕ್ತಿಯ ಪರಾಕಾಷ್ಠತೆ. ಹಾಗೆ ಅವನು ಪ್ರೇಷ್ಠ ಅಂದರೆ ಸಂಸ್ಕೃತಿ ಇಷ್ಟನ್ ಪ್ರತ್ಯಯ, ಪ್ರಿಯ ಪ್ರಿಯತರ ಪ್ರೇಷ್ಠ ಅಂತ. ಪ್ರೇಯಾಂ ಪ್ರೇಷ್ಠ, ಪ್ರಿಯ ಪ್ರೇಯಾಂ ಪ್ರೇಷ್ಠ, ಪ್ರಿಯ ಪ್ರಿಯತರ ಪ್ರಿಯತಮಃ. ತರಪ್ಪು ತಮಪ್ಪು ಈ ಹೆಸರು ಇಷ್ಟನ್ನು. ಪ್ರಿಯನು ಅಂತ ಸಾಮಾನ್ಯವಾಗಿ ಬೇಕಾದವನು ಅಂತ, ಪ್ರೇಯ ಅಂದರೆ ಹೆಚ್ಚಾಗಿ ಬೇಕಾದವು ಅಂತ, ಪ್ರೇಷ್ಠ ಅಂತಂದರೆ ಇನ್ನು ಅದಕ್ಕೆ ಹೋಲಿಕೆ ಇಲ್ಲ, ಅಷ್ಟು ಪ್ರಿಯತಮ ಅಂತ ಅರ್ಥ. ಅಂಥ ಪ್ರಿಯತಮತ್ವವನ್ನು ಪಡ್ಕೊಂಡ್ಬಿಡ್ತಾನೆ. ಸ ಪ್ರೇಷ್ಠ ಲಭತೆ. ಇನ್ನೊಂದ್ಸಲ ಹೇಳಿದ್ದು ಇಲ್ಲಿ ಭಕ್ತಿಶಾಸ್ತ್ರ ಮುಗೀತು ಅನ್ನೋಕ್ಕೋಸ್ಕರವಾಗಿ ವಿರುಕ್ತಿ ಶಾಸ್ತ್ರ ಪರಿಸಮಾಪ್ತ್ಯರ್ಥ. ಭಕ್ತಿಶಾಸ್ತ್ರ ಭಕ್ತಿಶಂತ್ರಕ್ಕೆ ಮುಗೀತು ಅನ್ನೋದಕ್ಕೋಸ್ಕರವಾಗಿ ಹೇಳಿದ್ದು. ಇಷ್ಟವರೆಗೆ ಯಥಾಮತಿಯಾಗಿ ಒಂದು ವಾರ ಕಾಲ ಗುರುಗಳ ಒಂದು ಅನುಗ್ರಹದಿಂದಲೂ ಆ ಪರಮಾತ್ಮನ ಪ್ರೇರಣೆಯಿಂದ ಯಥಾಮತಿ ತಿಳಿಸ್ಕೊಂಡಿದ್ದೀನಿ. ಇದರಲ್ಲಿ ಏನು ದೋಷ ಇದೆಯೋ ಏನು ತಪ್ಪಿದೆಯೋ ನನಗಂತೂ ಗೊತ್ತಿಲ್ಲ. ಏನಾದರೂ ದೋಷ ಇದೆಯೋ ತಪ್ಪಿದ್ರೆ ಪೂಜ್ಯ ಗುರುಗಳು ನನ್ನ ಹೃದಯಕ್ಕೆ ಬಂದು ಮತ್ತೆ ಅದನ್ನು ಸರಿಪಡಿಸಿ ತಿಳಿಸ್ಕೊಟ್ಟು ನನ್ನನ್ನು ಮತ್ತೊಮ್ಮೆ ಈ ವಿಷಯದಲ್ಲಿ ಸರಿಯಾಗಿ ತಿಳಿಸ್ಕೊಳ್ಳುವಂತಹ ಒಂದು ಪ್ರೇರಣೆ ಮಾಡಬೇಕು. ನನ್ನನ್ನು ನಿಜವಾದ ಭಕ್ತಿಯಲ್ಲಿ ನನ್ನನ್ನು ಮುಗಿಸಿ
ನನ್ನ ಜನ್ಮವನ್ನು ಸಾರ್ಥಕ ಮಾಡಬೇಕು ಅಂತೇಳಿ ಅವರ ಪಾದದಲ್ಲಿ ಸಮರ್ಪಣೆ ಮಾಡುತ್ತಾರೋ ಅದೇ ರೀತಿ ಇದನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಆ ಪರಮಾತ್ಮ ಅನನ್ಯವಾದಂತಹ ಭಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರನ್ನೂ ಕೂಡ ಉದ್ಧಾರ ಮಾಡಿ ಕೃತಾರ್ಥನಾಗಿ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಕವಿತಾರ್ಥಮೇ ತಸ್ಮಾತ್